ಸರ್, ಈಗ ಒಂದು ಪ್ರಶ್ನೆ ಬರುತ್ತೆ. ಈ ಉದಾಹರಣೆ ಕೃಷ್ಣ ಬೈರೇಗೌಡರು ಕಂದಾಯ ಮಿನಿಸ್ಟರ್, ಈಶ್ವರ್ ಖಂಡ್ರೆ ಫಾರೆಸ್ಟ್ ಮಿನಿಸ್ಟರ್. ಈಗ ಎಲ್ಲರೂ ಕ್ಯಾಬಿನೆಟ್ ಅಲ್ಲಿ ಕೂತ್ಕೊಳ್ತಾರೆ, ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾರೆ. ಇದು ಇಷ್ಟು ಗಂಭೀರ ಸಮಸ್ಯೆ ಆಗಿರ್ಬೇಕಾದ್ರೆ ಇಡೀ ರಾಜ್ಯದ ಯಾಕೆ ಅವರು ಚರ್ಚೆ ಮಾಡಿ ಅಲ್ಲಿ ಸೂಕ್ತ ಬದಲಾವಣೆಗಳನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ಕಾಯ್ದೆ ಯಾಕೆ ತರಕಾಗಲ್ಲ? ಯಾಕೆ ನೀವು ಇತ್ತೀಚೆಗೆ ರೈತರ ಹೋರಾಟಗಳನ್ನ ಅದರಲ್ಲಿ ಸರಿಗ ನಮ್ ಸಾಗರ ಆಗಲಿ ಶಿವಮೊಗ್ಗ ಆಗಲಿ ಅಲ್ಲಿ ಶಾಸಕರಿದ್ದಾರೆ, ಅವರು ತಾನೇ ತರಬೇಕದನ್ನ ಶಾಸನಸಭೆ. ಸರಿಗ ನಮ್ಮ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಏನಿದೆ, ಇದು ಒಂದ್ಸರಿ ಡಿನೋಟಿಫೈ ಆಯ್ತು, ಮತ್ತೆ ಯಾರೋ ಕೋರ್ಟಿಗೆ ಹೋದ್ರು, ಯಾರೋ ಗಿರೀಶ್ ಆಚಾರ್ಯ ಅನ್ನೋರು. ಏನ್ ನಡೀತಾ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ, ಯಾವ ಹಂತದಲ್ಲಿ? ಸರ್, ನೀವು ಮಾತಾಡ್ತಾ ದೇವರಾಜ ಅರಸು ಅವ್ರ ಬಗ್ಗೆ ಹೇಳಿದ್ರಿ. ಇವತ್ತು ದೇವರಾಜ ಅರಸು ಪ್ರತಿ ವರ್ಷ ಜನ್ಮ ದಿನಾಚರಣೆ ಮಾಡ್ತೀವಿ, ಆದ್ರೆ ತುಂಬಾ ಜನ ಮರ್ತೇ ಬಿಟ್ಟಿದ್ದಾರೆ. ಕರ್ನಾಟಕದ ಒಂದು ಪಾಲಿಟಿಕ್ಸ್ ಒಳಗಡೆ ದೇವರಾಜ ಅರಸು ಅವರ ಒಂದು ಮಹತ್ವ, ಮುಖ್ಯ ಪ್ರಾಮುಖ್ಯತೆ ಏನು? ಸರ್, ನೀವು ಕಾಗೋಡು ತಿಮ್ಮಪ್ಪ ಅವರನ್ನ ಬಹಳ ಹತ್ತಿರದಿಂದ ನೋಡಿದಿರಿ. ಅವರ ಒಂದು ಕೆಲಸ ಇದುವರೆಗೂ ಕೂಡ ಒಬ್ಬ ನಾಯಕನಾಗಿ, ಒಬ್ಬ ರಾಜಕೀಯ ನಾಯಕನಾಗಿ ಅವರ ಬಗ್ಗೆ ನೀವು ಕಂಡಂತಹ, ನಿಮ್ಮ ಅನುಭವದಲ್ಲಿ ಕಂಡು ಬಂದಂತಹ ಸಂಗತಿಗಳನ್ನು ಹೇಳ್ಕೊಳ್ಳಿ. ಆತ್ಮೀಯ ಕನ್ನಡ ಪ್ಲಾನೆಟ್ ವೀಕ್ಷಕರಿಗೆ ಒಂದು ವಿಶೇಷ ಮಾತುಕತೆಗೆ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಸಾಗರದ ತೀನಾ ಶ್ರೀನಿವಾಸ್ ಅವರಿದ್ದಾರೆ. ತೀನಾ ಶ್ರೀನಿವಾಸ್ ಅಂದ್ರೆ ಸಾಗರ ಮಾತ್ರ ಅಲ್ಲ, ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ತುಂಬಾ ಚಿರಪರಿಚಿತ, ಇಡೀ ಮಲೆನಾಡಿಗೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಕಳೆದ 3-4 ದಶಕಗಳಿಂದ ಇವರು ಮಾಡಿರ್ತಕ್ಕಂತಹ ಹೋರಾಟಗಳು, ಇವರು ಜನರ ಮೇಲೆ ಒಂದು ಕಾಳಜಿಯಿಂದ ನಡೆಸಿರ್ತಕ್ಕಂಥ ಹಲವಾರು ಚಳವಳಿಗಳು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಇವತ್ತು ರಾಜಕಾರಣಿಗಳು ಅಂತಂದ್ರೆ ಇವತ್ತು ಒಂದಿರ್ತಕ್ಕಂಥ ಪರ್ಸೆಪ್ಷನ್ ಬೇರೆ ಆಗಿದೆ. ರಾಜಕಾರಣಿಗಳು ಅಂತ ಹೇಳಿದ್ರೆ ಅವರು ಸ್ವಂತ ಲಾಭಕ್ಕೆ, ಸ್ವಾರ್ಥಕ್ಕೆ ಕೆಲಸ ಮಾಡೋರು ಅಂತ ಹೇಳಿ. ಆದರೆ ನಿಜವಾಗಿಯೂ ರಾಜಕಾರಣ ಅಂತ ಹೇಳಿದ್ರೆ ಅಥವಾ ರಾಜಕೀಯ ಅಂತ ಹೇಳಿದ್ರೆ ಅದು ಜನರ ಸಮಸ್ಯೆಗಳಿಗೋಸ್ಕರ ಕೆಲಸ ಮಾಡುವಂಥದ್ದು, ಜನರ ಸೇವೆ. ಅದು ಈ ರೀತಿಯ ಒಂದು ಅರ್ಥವನ್ನ ಇಟ್ಕೊಂಡ್ರೆ ಅದಕ್ಕೆ ಸರಿಯಾಗಿ ಹೊಂದಿಕೆ ಆಗುವಂಥದ್ದು ನಮ್ಮ ತೀನಾ ಶ್ರೀನಿವಾಸ್ ಅವರ ಒಂದು ಕೆಲಸಗಳು. ಇವರು ಕಳೆದ 3 ವರ್ಷಕ್ಕಿಂತ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯ ರಾಜಕಾರಣಿಯಾಗಿದ್ದವರು, ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದಂಥವ್ರು. ಹಾಗೆ ನೋಡಿದ್ರೆ ಇವರು ರಾಜ್ಯ ಮಟ್ಟದ ಒಬ್ಬ ರಾಜಕೀಯ ನಾಯಕನಾಗುವ ಎಲ್ಲ ಗುಣ ಲಕ್ಷಣಗಳು ಇದ್ರೂ ಕೂಡ ಹಲವಾರು ಕಾರಣಗಳಿಂದ ಅವಗಣನೆಗೆ ಒಳಗಾದವರು. ನಾವಿವತ್ತು ಕೂತಿರೋದು ಅವರು ಒಂದು ಸುದೀರ್ಘ ಅನುಭವದಲ್ಲಿ ಕಂಡಂತಹ ಹಲವಾರು ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಸರ್, ಈ ಒಂದು ಮಾತುಕತೆಗೆ ನಿಮಗೆ ಸ್ವಾಗತ. ಸರ್, ಮೊದಲನೇದಾಗಿ ನಿಮ್ಮ ಒಂದು ಈ ಸಾಮಾಜಿಕ ಸೇವೆ ಅಥವಾ ಸಾರ್ವಜನಿಕ ಸೇವೆ ಏನಿದೆ ಅಥವಾ ಈ ರಾಜಕೀಯ ಕ್ಷೇತ್ರ, ಇದಕ್ಕೆ ನೀವು ಪಾದಾರ್ಪಣೆ ಆಗಿದ್ದು ಹೇಗೆ ಅಂತ ಹಂಚ್ಕೋಬೋದಾ? ನಾನು PUC ತರಗತಿ ಓದ್ತಾ ಇದ್ದಾಗಲೇ ಕಾಲೇಜಿನಲ್ಲಿ ವಿದ್ಯಾರ್ಥಿ ಸಂಘದಲ್ಲಿ ಚುನಾವಣೆ ನಡೆದು ಆಯ್ಕೆ ಆದ ನಂತರ ಕಾಲೇಜಿನ ಕುಂದುಕೊರತೆಗಳ ಬಗ್ಗೆ, ಆ ಕಾಲದಲ್ಲಿ ನಾನು PUC ಓದೋ ಹೊತ್ತಿಗೆ ಜೋಗ್ ಫಾಲ್ಸ್ನಲ್ಲಿ KEB ಕಾಲೇಜ್ನಲ್ಲಿ ಓದಿದ್ದು. ಅವಾಗ ಒಬ್ಬರು ಸಮಾಜಶಾಸ್ತ್ರದ ಉಪನ್ಯಾಸಕರಿದ್ರು. ಅವರು ಆ ವೇಕೆನ್ಸಿ ಅಲ್ಲಿ ಖಾಲಿ ಇತ್ತು. ಆಗ ನಾವು 700 ಜನ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿದ್ವಿ. ಎಲ್ಲರೂ ಚಳವಳಿ ಮಾಡಿ ಕೊನೆಗೆ ನೇಮಕ ಆಯಿತು ಸಮಾಜಶಾಸ್ತ್ರದ ಉಪನ್ಯಾಸಕರು. ಅಲ್ಲಿಂದ ನಮ್ಮದು ಪ್ರಾರಂಭ ಆಯಿತು. ಹಾಗೆ ನಾನು ಸಾಗರಕ್ಕೆ ಬಂದಾಗ ಪದವಿ ತರಗತಿಯನ್ನ ಡಿಗ್ರಿ ಕಾಲೇಜು LB ಕಾಲೇಜಿನಲ್ಲಿ ಓದಲಿಕ್ಕೆ ಪ್ರಾರಂಭ ಮಾಡಿದೆ. ಆಗ ನಮಗೆ ದಲಿತ ಸಂಘರ್ಷ ಸಮಿತಿಯ ಒಂದು ನಂಟು ಪ್ರಾರಂಭ ಆಯಿತು. ನಮ್ಮ ಗೆಳೆಯರಾದ ಶಿವಾನಂದ್ ಕುಗ್ವೆ ವಿದ್ಯಾರ್ಥಿಗಳ ಮೇಲೆ ಒಂದ್ಸರಿ ಪೇಟೆಯಲ್ಲಿ ದೊಡ್ಡ ಗಲಾಟೆ ನಡೆದಾಗ ವಿದ್ಯಾರ್ಥಿಗಳ ಮೇಲೆ ಹಲ್ಲಾಯಿತು, ದೌರ್ಜನ್ಯ ಆಯಿತು ಅಂತ ಚಳುವಳಿ ಮಾಡಿದ್ವಿ. ಆಮೇಲೆ ಬೇರೆ ಬೇರೆ ಚಳುವಳಿಗೆಯಲ್ಲಿ ಅವತ್ತಿಂದಾನೆ ನಮ್ಗೆ ಪ್ರಾರಂಭ ಆಯ್ತು. ಓಕೆ. ಆನಂತರದಲ್ಲಿ ನೀವು ಈ ರಾಜಕೀಯಕ್ಕೆ, ಸಕ್ರಿಯ ರಾಜಕಾರಣಕ್ಕೆ ಹೇಗೆ ಪ್ರವೇಶ ಪಡೆದಿದ್ದು ಅಂತ? ಸಕ್ರಿಯ ರಾಜಕಾರಣಕ್ಕೆ ಹೇಗೆ ಪ್ರವೇಶ ಪಡೆದೆ ಅಂದ್ರೆ 86ನೇ ಇಸ್ವಿಲಿ ನಾನು ತಕ್ಕಡಿ ಗುರ್ತಲ್ಲೇ ಚುನಾವಣೆಗೆ ನಿಂತಿದ್ದೆ. ಜೊತೆಗೆ ಪುರಸಭೆ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಿದೆ 86ರಲ್ಲಿ. ಅವಾಗ ಇಡೀ ಪಟ್ಟಣದಲ್ಲಿ ಅತಿ ಹೆಚ್ಚು ಮತಗಳಿಂದ ನಾನು ಚುನಾವಣೆಯಲ್ಲಿ ಗೆದ್ದೆ. ಇಂಡಿಪೆಂಡೆಂಟ್ ಆಗಿ ಪಕ್ಷೇತರನಾಗಿ ಗೆದ್ದೆ. ಕಾಗೋಡು ತಿಮ್ಮಪ್ಪನವರು ಪಕ್ಷೇತರನ್ನ ಎಲ್ಲರನ್ನು ಕರೆದಿದ್ರು. ಆಮೇಲೆ ನಮ್ಮ ಚಟುವಟಿಕೆಗಳನ್ನು ಸಹ ಕಾಗೋಡು ತಿಮ್ಮಪ್ಪನವರು ಆಗ್ಲೇ ಗಂಭೀರವಾಗಿ ಅವರು ಕಂಡಿದ್ರು. ಕೊನೆಗೆ ನೀವೇ ಪಟ್ಟಣದಲ್ಲಿ ನಮ್ಮ ಪಕ್ಷದ ನಾಯಕತ್ವ ವಹಿಸಿ ಊರಿನ ಆಡಳಿತ ನಡೆಸಿ ಅಂತ ಹೇಳಿ ನಮಗೆ ಆಹ್ವಾನ ಮಾಡಿ ನಮ್ಮ
ಕ್ಷೇತ್ರದಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಅವರ ಹೋರಾಟದ ಅರಿವಿತ್ತು ನನಗೆ. ಹಿಂದುಳಿದ ವರ್ಗದ ಒಬ್ಬ ಮಾದರಿ ನಾಯಕರು ಅಂತ ನಾನು ಅವ್ರ ಬಗ್ಗೆ ಬಹಳ ವಿಶ್ವಾಸವನ್ನು ಇಟ್ಕೊಂಡಿದ್ದೆ. ಹಾಗಾಗಿ ಅವ್ರ ಜೊತೆಗೆ 86ರಲ್ಲಿ ಸೇರಿ ನಾನು ಪಕ್ಷದ ರಾಜಕೀಯವನ್ನು ಪ್ರಾರಂಭ ಮಾಡಿದೆ. ಈಗ ಇವತ್ತಿನ ಪರಿಸ್ಥಿತಿಗೆ ಬರೋಣ ಸರ್. ನೀವು ಈಗ ಆಲ್ರೆಡಿ ಒಂದು ಮಲೆನಾಡು ರೈತ ಹಿತರಕ್ಷಣಾ ಸಮಿತಿ ಅಂತ, ರೈತ ಹೋರಾಟ ಸಮಿತಿ, ರೈತ ಹೋರಾಟ ಸಮಿತಿ ಅಂತೇಳಿ ಮಾಡ್ಕೊಂಡು ಈಗ ಮಾಡ್ತಾ ಇದ್ದೀರಿ. ಯಾಕೆ ನೀವು ಇತ್ತೀಚೆಗೆ ರೈತರ ಹೋರಾಟಗಳನ್ನ ಅದರಲ್ಲಿ ಇನ್ವಾಲ್ವ್ ಆಗಿದ್ದೀರಿ? ಯಾಕಂದ್ರೆ ನಾನು ಕಾಗೋಡು ತಿಮ್ಮಪ್ಪನವ್ರ ಜೊತೆ ಕಾಂಗ್ರೆಸ್ಗೆ ಸೇರಿದಾಗ ಕಾಲೇಜ್ ದಿನಗಳಲ್ಲಿ ನಂದೊಂದು ಆಲೋಚನೆ, ರೈತರು ಈ ದೇಶದಲ್ಲಿ ಅವರು ಅನ್ನ ಹಾಕೋರು, ಭತ್ತ ಬೆಳೆಯೋರು, ಎಲ್ಲಾ ಬೆಳೆಗಳನ್ನು ಬೆಳೆಯೋರು, ನಮ್ಗೆ ಅನ್ನ ಹಾಕೋರು, ಅವ್ರ ಶ್ರಮಕ್ಕೆ ತಕ್ಕ ಪ್ರತಿಫಲ ಈ ದೇಶದಲ್ಲಿ ಸಿಗ್ತಾ ಇಲ್ಲ. ಬೇರೆ ಒಬ್ಬ ಸಾಮಾನ್ಯ ಸಣ್ಣ ಪುಟ್ಟ ವ್ಯವಹಾರ ಮಾಡೋರು ಬೇಕಾದಷ್ಟು ಲಕ್ಷಗಟ್ಲೆ ಮಾಡ್ತಾರೆ. ಒಂದು 2-3 ಎಕರೆ ಜಮೀನಿದ್ದವರು ಅವ್ರ ಸ್ಥಿತಿಗೆ ಬರಕ್ ಸಾಧ್ಯ ಇಲ್ಲ ಅನ್ನೋದು, ಅವ್ರಿಗೆ ನ್ಯಾಯ ಸಿಗ್ಬೇಕು ಅನ್ನೋದು ನಾನು ಕಾಲೇಜ್ ದಿನಗಳಿಂದ ಅದೇನೋ ನನ್ನ ಮನಸ್ಸಲ್ಲಿ ಬಂತು. ಕೊನೆಗೆ ಅವರ ಹೋರಾಟದಲ್ಲೂ ನಾ ಭಾಗವಹಿಸಿದೆ. ಕೊನೆಗೆ ಅವರಿಗೆ ನಂತರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗಲೂ ಸಹ ನಾವು ಈ ಮುಳುಗಡೆಯವ್ರ ವಿಚಾರ ಮತ್ತೆ ಬೇರೆ ರೈತರ ವಿಚಾರ, ಕಾಗೋಡು ತಿಮ್ಮಪ್ಪನವರು ರೈತ ನಾಯಕರೇ ಅಲ್ಲ, ರಾಜ್ಯದಲ್ಲಿ ಅತ್ಯಂತ ತುಳಿತಕ್ಕೊಳಗಾದ ರೈತರ ನಾಯಕರಾಗಿ ಬಂದವರು. ಹಾಗಾಗಿ ರೈತರ ಬಗ್ಗೆ ವಿಶೇಷವಾಗಿ ನಾನು ಸಂಘಟನೆಗಳನ್ನ, ಪ್ರತಿಭಟನೆಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ. ಆಮೇಲೆ ಈಗ ನಮ್ಮ ಜಿಲ್ಲೆಲೆ ನಮ್ಮ ರಾಜ್ಯದ ಕಂದಾಯ ಮಂತ್ರಿಗಳಾಗಿದ್ರು ಕೃಷ್ಣ ಬೈರೇಗೌಡರು ಒಂದಿನ ನಮ್ಮ ಜಿಲ್ಲೆಗೆ ಬಂದ್ರು. ಏನ್ ಹೇಳಿದ್ರು ಅಂದ್ರೆ, ಇಡೀ ರಾಜ್ಯದಲ್ಲೇ ಭೂಮಿ ಸಮಸ್ಯೆ ಇರೋದು ಶಿವಮೊಗ್ಗ ಜಿಲ್ಲೆಯಲ್ಲಿ ಜಾಸ್ತಿ, ಇದನ್ನ ನನ್ನ ಕೈಲೂ ಬಗೆಹರಿಸಕ್ ಅಸಾಧ್ಯ, ಉನ್ನತ ಮಟ್ಟದಲ್ಲಿ ಬಗೆಹರಿಬೇಕು. ನಾವು ಜಮೀನುಗಳನ್ನ ನಮ್ಮ ಕಂದಾಯ ಇಲಾಖೆ ಹಕ್ಕುಪತ್ರ ಕೊಟ್ಟಿರೋದನ್ನು ಸಹ ಅರಣ್ಯ ಇಲಾಖೆಯವ್ರು ನಮ್ದು ಅಂತ ಹೇಳಿ ಕ್ಲೇಮ್ ಮಾಡ್ತಾ ಇದ್ದಾರೆ, ವಾದ ಮಾಡ್ತಿದ್ದಾರೆ. ಅದಕ್ಕಾಗಿ ದೊಡ್ಡ ಸಮಸ್ಯೆ ಇದೆ ಅಂತ ಹೇಳಿ ರಾಜ್ಯ ಸರ್ಕಾರನೇ ಒಪ್ಕೊಂಡಂಗಾಯ್ತಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆ ಅಂತ. ಆಮೇಲೆ ಇನ್ನೊಂದು ಬಹಳ ದೊಡ್ಡ ಅನ್ಯಾಯದ ಕೆಲಸವನ್ನ ನಮ್ಮ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ನಮ್ಮ ಮಲೆನಾಡಿನ ಜನರ ಮೇಲೆ ದೌರ್ಜನ್ಯನೇ ಮಾಡಿದೆ ಅಂತ ಹೇಳ್ಬೋದು. ಏನಂದ್ರೆ 1890, 1900, 1905, 10 ಮಹಾರಾಜರು ಮತ್ತೆ ಬ್ರಿಟಿಷರು ಆಳ್ವಿಕೆಯಲ್ಲಿದ್ದಾಗ, ಅರಣ್ಯ ಅಂತ 1-2.5 ಲಕ್ಷ ಎಕರೆಯನ್ನ ನೋಟಿಫಿಕೇಶನ್ ಮಾಡಿದ್ರು. 125 ವರ್ಷದ ಹಿಂದೆ, 125 ವರ್ಷದ ಹಿಂದೆ ಶಿವಮೊಗ್ಗ ಜಿಲ್ಲೆಯಲ್ಲಿ, ಮತ್ತೆ ಬೇರೆ ಜಿಲ್ಲೆಗಳಲ್ಲೂ ಇದೆ ಅದು. ಅದನ್ನ ಈಗ 125 ವರ್ಷದ ನಂತರ ಈಗ ಅರಣ್ಯ ಮಾಡಕ್ ಹೊರಟೆ. ಸುಮಾರು 50,000 ದೇವರಾಜ ಅರಸು ಕೊಟ್ಟಂತ ದರಖಾಸ್ತಿನ ಕಾಯ್ದೆಯಡಿ ಕೊಟ್ಟಂತ ಹಕ್ಕುಪತ್ರ, ಬಂಗಾರಪ್ಪನವರು, ಕಾಗೋಡು ತಿಮ್ಮಪ್ಪನವರು ಕೊಟ್ಟಂತ ಹಕ್ಕುಪತ್ರ, ಅವನ್ನೆಲ್ಲ ಸುಮಾರು 50,000 ಜನರ ಹಕ್ಕುಪತ್ರನ ಈಗ ಕಾನೂನು ಬಾಹಿರ ಮಂಜೂರಾತಿ ಅಂತ ಅವ್ರನ್ನ ಹಕ್ಕುಪತ್ರ ವಜಾ ಮಾಡೋದಕ್ಕೆ ಕೇಸ್ ಹಾಕಿ. ಇದು ಯಾರು ಕೇಸ್ ಹಾಕಿದ್ರು? ಏನಿದು ಕೇಸ್ ಅಂದ್ರೆ, ಕೆಲವರು ಈಗ ಈ ಹಿಂದುಳಿದ ವರ್ಗದವರು, ಗೇಣಿದಾರರು ಅವರು ಚೆನ್ನಾಗಿ ಒಳ್ಳೆ ಜೀವನ ಮಾಡ್ತಾ ಇರೋದು, ಜಮೀನ್ ತಗೊಂಡು, ಬಗರ್ಕುಂ ಜಮೀನ್ ತಗೊಂಡು ಒಳ್ಳೇದಾಗಿರೋದು. ಕೆಲವರು ಸಹಿಸದೇ ಇರೋ ವರ್ಗಗಳಿದಾವ್, ಅವು ಭೂಮಾಲಿಕ ಮನೋಭಾವದವು. ಅವರು ಕಾನೂನಿನ ದಾರಿ ಹಿಡಿತಾರ ಅವರು, ಅಥವಾ ರಾಜ್ಯ ಮಟ್ಟದಲ್ಲಿ ಅಧಿಕಾರಿಗಳ ಹತ್ರ ಹೋಗಿ ಬೇರೆ ಬೇರೆ ರೀತಿ ತೊಂದರೆ ಮಾಡೋದು, ಇವನ್ನೆಲ್ಲ ಮಾಡ್ತಾರೆ. ಹೈಕೋರ್ಟ್ ನಲ್ಲಿ ಒಬ್ರು ಹಾಕಿದ್ರು, ಸಾಗರ ಶಿವಮೊಗ್ಗದಲ್ಲಿ ಇದರ ಹೆಚ್ಚು ಫಲಾನುಭವಿಗಳು ಈ ದೇವ್ರ ಸಮಾಜ. ಹೌದೌದು. ಅಲ್ಲಿ ಏನಾಗಿದೆ, ಒಬ್ರು ಹಾಕಿದ್ರು ಹೈಕೋರ್ಟ್ ನಲ್ಲಿ ಸರ್ಕಾರ ಏನ್ ಹೇಳ್ಬೇಕಾಗಿತ್ತು ಅಂದ್ರೆ, ರೈತರ ಪರವಾಗಿ 125 ವರ್ಷದ ಹಿಂದೆ ಎಷ್ಟು ಜನಸಂಖ್ಯೆ ಇತ್ತು, ಇವತ್ತೆಷ್ಟಿದೆ? ನಮ್ ಸಾಗರದಲ್ಲಿ 1930ರಲ್ಲಿ 3,000 ಜನಸಂಖ್ಯೆ ಇದ್ದಿದ್ದು. ಇವರು 1890 ತಗೊಂಡ್ರೆ 50 ಮನೆನೂ ಇರ್ಲಿಲ್ಲ, ಹಳ್ಳಿಗಳೇ ಇರ್ಲಿಲ್ಲ. ಅಂತ ಜನಸಂಖ್ಯೆ ಜಾಸ್ತಿ ಆಗಿದೆ, ಬಹಳ ಪ್ರಮಾಣದಲ್ಲಿ, ಅಗಾಧ ಪ್ರಮಾಣದಲ್ಲಿ ಆಗಿದೆ. ದೇವರಾಜ ಅರಸು ಅವರು ದರ್ಖಾಸ್ತ್ ಜಮೀನು ಮತ್ತೆ ಜನತಾ ಮನೆಗಳನ್ನ ಕಟ್ಟಕ್ ಮಾಡ್ಕೊಟ್ರು. ಬಂಗಾರಪ್ಪನವರು ಬಗರ್ಕುಂ ಜಮೀನು, ಆಶ್ರಯ ಮನೆಗಳು ಕಟ್ಟಕ್ ಮಾಡಿದ್ರು. SM ಕೃಷ್ಣವ್ರ ಪೀರಿಯಡ್ ಅಲ್ಲಿ, ಕಾಗೋಡು ಅವ್ರ ಪೀರಿಯಡ್ ಅಲ್ಲಿ 94C ಅಂತ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಂಡವ್ರಿಗೆ ಹಕ್ಕುಪತ್ರ ಕೊಡಕ್ ಮಾಡಿದ್ರು. ಇವೆಲ್ಲ ಮಾಡಿರೋದ್ರಿಂದ ಸರ್ಕಾರದಲ್ಲಿ ಕಂದಾಯ ಇಲಾಖೆನೂ ಒಂದು ಇಲಾಖೆ, ಅರಣ್ಯ ಇಲಾಖೆನೂ ಒಂದು ಇಲಾಖೆ. ಕಂದಾಯ ಇಲಾಖೆ ಕೊಟ್ಟಿರೋ ಹಕ್ಕುಪತ್ರಕ್ಕೆ ಅರಣ್ಯ ಇಲಾಖೆಯವ್ರ ಬೆಲೆ ಇಲ್ಲ ಅಂತ ಹೇಳಿ ಕಾನೂನು ಬಾಹಿರ ಮಂಜೂರಾತಿ ಅಂತ ಕೇಸ್ ಹಾಕ್ತಾರ ಅಂದ್ರೆ, ಕಂದಾಯ ಇಲಾಖೆಗೆ ಏನ್ ಬೆಲೆ ಬಂತು? ಸರ್ಕಾರಕ್ಕೆ ಏನ್ ಬೆಲೆ ಬಂತು? ಸರ್ಕಾರ, ಕಂದಾಯ ಇಲಾಖೆ ಸತ್ರು ಒಂದೇ, ಇದ್ರು ಒಂದೇ ಅಂತ ಆಗಿದೆ ರಾಜ್ಯದಲ್ಲಿ. ಇದು
ಬಹಳ ಹೀನವಾಗಿ ಬರೀ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೀತಿಲ್ಲ, ಕೋಲಾರದಲ್ಲಿ 2000 ಮಾವಿನ ಮರನ ಕಡಿದ್ಯಾರ. 2000 ಮಾವಿನ ಮರನ ಒಂದ್ಸರಿ ಹೈಕೋರ್ಟ್ ಅಲ್ಲಿ ಜಡ್ಜ್ ಹೇಳಿರೋದು ವೈರಲ್ ಆಯ್ತು. ನೀವ್ ಹೆಂಗ್ ಕಡ್ದ್ಯಾ ಮರಗಳನ್ನ, ಎಲ್ಲಿದೆ ನಿನಗೆ ಆರ್ಡರ್ ಮರ ಕಡಿಬೇಕು ಅಂತ? ಅದು ಪರಿಸರಕ್ಕೆ ಪೂರಕ. ನೀವ್ ಮರ ಕಡಿಬಾರ್ದು, ನೀನ್ ಕಡ್ದಿದ್ಕೆ ನಿನ್ನ ಸಂಬಳದಲ್ಲಿ ವಜಾ ಮಾಡ್ತೀನಿ, ನಿನ್ ಮೇಲೆ ಕ್ರಮ ತಗೋತೀನಿ ಅಂದಿದ್ದು ವೈರಲ್ ಆಯ್ತು ಇಡೀ ರಾಜ್ಯದಲ್ಲಿ. ಆದ್ರೆ ಇವತ್ತು ಸಹ ಮರ ಕಡಿಯೋದನ್ನ, ತೋಟ ಕಡಿಯೋದನ್ನ ನಿಲ್ಸಲಿಲ್ಲ. ಎಲ್ಲಿ ಕಡಿದ್ರು ಅಂದ್ರೆ ಸೊರಬ ತಾಲೂಕಲ್ಲಿ ಕೆರೆಹಳ್ಳಿ ತಾಳಪ್ಪ ಬಂಗಾರಪ್ಪನವರು ಅತ್ಯಂತ ಪ್ರೀತಿ ಊರು, ಅದು ಅವ್ರ ಕ್ಷೇತ್ರ, ಅದು ಅವರ ಪ್ರತಿ ಗ್ರಾಮದವ್ರನ್ನು ಅತ್ಯಂತ ಪ್ರೀತಿ ಕುಟುಂಬದವ್ರನ್ನಂಗೆ ನೋಡ್ತಿದ್ರು. ಅಲ್ಲಿ 32 ಜನ ರೈತರಿಗೆ ಕೆರೆಹಳ್ಳಿ ತಾಲೂಕದಲ್ಲಿ ಅರಣ್ಯ ಇಲಾಖೆಯವರೇ, ಅರಣ್ಯ ವ್ಯವಸ್ಥಾಪನಾ ಸಮಿತಿ ಅಂತ ಫಾರೆಸ್ಟ್ ಸೆಟ್ಲ್ಮೆಂಟ್ ಆಫೀಸರೇ ಬರ್ದಿದ್ದಾನೆ. 1980ರಲ್ಲಿ ಅರಣ್ಯ ಮತ್ತು ಕಂದಾಯ ಬೇರೆ ಆಗಿದ್ದು, ಇಂದಿರಾ ಗಾಂಧಿ ಕಾನೂನು ಮಾಡಿದ್ರು ಅರಣ್ಯ ಸಂರಕ್ಷಣಾ ಕಾಯ್ದೆ. ಎಲ್ಲಿ ಕಾಡಿದೆ ಅದು ಕಾಡು, ಎಲ್ಲಿ ಜಮೀನಿದೆ ಮನೆ ಇದೆ ರೈತರ ಜಮೀನು, ರೆವಿನ್ಯೂ, ಆ ತರದ ಅವತ್ತಿಂದ ಕಾಯ್ದೆ ಬಂತು. ಅರಣ್ಯ ವ್ಯವಸ್ಥಾಪನಾ ಅಧಿಕಾರಿನೇ ಬರ್ದೇನೆ 32 ಜನ ಕೆರೆಹಳ್ಳಿ ತಾಲೂಕದವರು ನಿರ್ಗತಿಕರು, ಅವ್ರಿಗೆ 3 ಎಕರೆ ಕೊಡ್ಬೇಕು ಅಂತ ಆರ್ಡರ್ ಮಾಡಿದ ಕಾಪಿ ಇದೆ. ಅದನ್ನ ಇಟ್ಕೊಂಡು ಅಲ್ಲಿ ಯಾರೋ ಒಬ್ಬ ಹೈಕೋರ್ಟಿಗೆ ಹೋಗಿ ಕೇಸ್ ನಡೆಸಕ್ ಶುರು ಮಾಡ್ದ, ಅವ್ರನ್ನೆಲ್ಲ ಒಕ್ಕಲಿಸ್ಬೇಕು ಅಂತ. ಅದೇ ನೀವು ಹಿಂದುಳಿದವರು ವರ್ಸಸ್ ಭೂಮಾಲೀಕ, ಹಳೆ ಭೂಮಾಲೀಕ ವರ್ಗದವರು. ಅವ್ರು ಹಾಕಿ ಏನ್ ಮಾಡಿದ್ರು, ಅಲ್ಲಿ ಬಂಗಾರಪ್ಪನವ್ರು ಇರೋವರೆಗೆ ಅವರೇ ಒಬ್ಬ ವಕೀಲರನ್ನ ಇಟ್ಟಿದ್ರು, ಲಕ್ಷ್ಮೀನಾರಾಯಣ ಅಂತ ಹೈಕೋರ್ಟ್ ವಕೀಲರನ್ನ ಇಟ್ಟು ಅವರೇ ಕೇಸ್ ನಡೆಸಿದ್ರು ರೈತರ ಪರವಾಗಿ. ಒಂದು 15 ದಿನಕ್ಕೆ ಮುಂಚೆ, ಅವ್ರ ಸಾಯಕ್ಕೂ ಮುಂಚೆ DC ಫೋನ್ ಮಾಡಿ ಯಾವುದೇ ಕಾರಣದಿಂದ ಆ ಹಳ್ಳಿಯವರಿಗೆ ಮಾತ್ರ ತೊಂದರೆ ಕೊಡ್ಬೇಡಿ, ಕಾನೂನು ಪ್ರಕಾರ ಅವರೆಲ್ಲ ಅರ್ಹತೆ ಇರೋರು, ಮತ್ತೆ ಹಿಂದೆ ಸರ್ಕಾರನೇ ಅರಣ್ಯ ವ್ಯವಸ್ಥಾಪನಾ ಸೆಮಿ ಜುಡಿಷಿಯಲ್ ಕಮಿಟಿ, ಅದು ಫಾರೆಸ್ಟ್ ಸೆಟ್ಲ್ಮೆಂಟ್ ಆಫೀಸರ್, ಅವರೇ ತೀರ್ಮಾನ ಮಾಡಿದ್ಮೇಲೆ ಅವ್ರಿಗೆ ತೊಂದರೆ ಕೊಡ್ಬೇಡಿ ಅಂತ ಹೇಳಿದ್ರು. ಅವ್ರು ತೀರೋದ್ಮೇಲೆ ಸುಮಾರು 50 ಎಕರೆ ತೋಟ ಕಡಿದ್ರು. ಇಡೀ ರಾಜ್ಯದಲ್ಲಿ ಎಲ್ಲೂ ಕಡ್ದಿರೋ ಉದಾಹರಣೆ ಇಲ್ಲ. ಬಂಗಾರಪ್ಪನವ್ರಿಗೆ ಅವಮಾನ ಮಾಡಕ್ಕಾಗಿ ಆಡಳಿತ ವ್ಯವಸ್ಥೆ ಮಾಡಿರೋದು. ಆಮೇಲೆ 2012ರಲ್ಲಿ ಕಡಿದ್ರು, 2022ರಲ್ಲಿ ಮತ್ತೆ 20 ಎಕರೆ ಕಡಿದ್ರು. ಒಬ್ಬ ಏನೋ ಸ್ವಲ್ಪ ಅನುಕೂಲ ಇದ್ದವನಿದ್ದ, 200 2 ಎಕರೆ 3 ಎಕರೆ. ಅವ್ರು ಕಣ್ಣೀರ್ ಹಾಕಂತ ಪರಿಸ್ಥಿತಿ ನೋಡಕ್ಕೆ ಸಾಧ್ಯ ಇಲ್ಲ, ಅಂತ ಕೆಲಸವನ್ನು ಮಾಡಿದ್ರು. ಆಮೇಲೆ ಅಲ್ಲಿ ಈಗ ಮೊನ್ನೆ ಕೋಟಿಪುರ ಅಂತ ಇದೆ, ಇಡೀ ಸೊರಬ ತಾಲೂಕಲ್ಲಿ ಲಂಬಾಣಿಯವರು ಊರೋದು, 52 ಮನೆ ಇದೆ. ಬಂಗಾರಪ್ಪನವರು 1980ರಲ್ಲಿ ಅವರಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಈಗ ಮೊನ್ನೆ ಅರಣ್ಯ ಅಂತ ಅದನ್ನ ಮಾಡಿ. ಈ ತರ ಇವತ್ತು ಆ ಎಣ್ಣೆಕೊಪ್ಪ ಅಂತ ಅಲ್ಲಿ ಒಂದು ಊರಿದೆ, ಬೋವಿ ಸಮಾಜದವ್ರು ಇದ್ದಾರೆ. 27/4/78 ಹಿಂದೆ ಯಾರು ಅರಣ್ಯ ಭೂಮಿ ಸಾಗುವಳಿ ಮಾಡಿದ್ರೆ ಅವ್ರ ಹತ್ರ ಕೈ ಬರೋದು ಪಾಣಿ TT ಏನಾದ್ರು ದಾಖಲೆ ಇದ್ರೆ 3 ಎಕರೆ ಕೊಡ್ಬೇಕು ಭೂ ರೈತರಿಗೆ ಅಂತ ನಮ್ಮ ರಾಜ್ಯ ಕೇಂದ್ರ ಸರ್ಕಾರದ 10 ಆರ್ಡರ್ ಇದಾವೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ 1996ರಲ್ಲಿ 43,000 ಎಕರೆನ ಅರಣ್ಯ ಜಮೀನನ್ನ ರಾಜ್ಯಕ್ಕೆ ಕೊಟ್ಟಿದೆ ರೈತರಿಗೆ ಕೊಡಕ್ಕೆ. 30 ವರ್ಷ ಆದ್ರೂ ರೈತರಿಗೆ ಒಬ್ಬರಿಗೆ ಜಮೀನು ಕೊಟ್ಟಿಲ್ಲ, ಹಕ್ಕುಪತ್ರ ಕೊಟ್ಟಿಲ್ಲ. ಆ ಎಣ್ಣೆ ಕೊಪ್ಪದವ್ರ ಹತ್ರ 78 ದಾಖಲೆ ಇಲ್ಲ, 61ನೇ ಇಸ್ವಿ ದಾಖಲೆ ಇದೆ. ಅವರೆಲ್ಲ ಈಗ ನಮ್ ಸಾಗರದಲ್ಲಿ ಕಸ ಗುಡಿಸಕ್ಕೆ ಜಾಡಮಲ್ಲಿಗಳ ಕೆಲಸ ಮಾಡ್ತಾ ಇದ್ದಾರೆ. ಈಗ ರಾಜ್ಯದಲ್ಲಿ ಕಾಗೋಡು ತಿಮ್ಮಪ್ಪನವ್ರ ಸ್ಪೀಕರ್ ಆದಾಗ ಕೇಳಿದ್ರು ಒಂದಿನ, 27/4/78 ಅರಣ್ಯ ಭೂಮಿ ಸಾಗುವಳಿ ಮಾಡಿದವ್ರಿಗೆ 3 ಎಕರೆ ಕೊಡ್ಬೇಕು ಅಂತ ಇದೆ, 43,000 ಎಕರೆ ಕೇಂದ್ರ ಸರ್ಕಾರ ರಿಲೀಸ್ ಮಾಡಿದೆ, ಏನಾಗಿದೆ ಅದು ಅಂತ ಕೇಳಿದ್ರು ಅರಣ್ಯ ಸಚಿವನಿಗೆ ರಾಮಾನತ್ರಗೆ. ರೆವಿನ್ಯೂ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಸಭೆ ಕರಿತೀವಿ ಅಂದ್ರು. ನಾನ್ ಬೆಳಗ್ಗೆ PCCF ಅರಣ್ಯ ಭವನದಲ್ಲಿ ಮುಖ್ಯಸ್ಥರಿಗೆ ಕೇಳಿದೆ, ಅಸೆಂಬ್ಲಿಲಿ ಚರ್ಚೆ ಆಗಿದೆ, ಏನಾಗಿದೆ ಅದು 27/4/78 ಅರಣ್ಯ ಜಮೀನು ಮಂಜೂರು ಮಾಡೋದು ಏನಾಗಿದೆ ಅಂತ. PCCF 2 ದಿನ ಟೈಮ್ ಕೊಡ್ರಿ, ಫೈಲ್ ಹುಡುಕ್ತೀನಿ ಅಂದ್ರು. ಆಮೇಲೆ 2 ದಿನ ಆದ್ಮೇಲೆ ಮತ್ತೆ ಫೋನ್ ಮಾಡಿದೆ, ಶ್ರೀನಿವಾಸ್ ಅವರೇ ಸಾರಿ ಕ್ಷಮಿಸಿ, ಅದು 30 ವರ್ಷದಿಂದ ಬಂದಿರೋ ಫೈಲ್ಗಳಾಗಿರೋದ್ರಿಂದ ಅದೆಲ್ಲ ಮೂಲಲ್ಲಿ ಇಟ್ಟಿದ್ರು, ಎಲ್ಲ ಡೆಸ್ಟ್ರಾಯ್ ಆಗಿದೆ. ಇಡೀ ರಾಜ್ಯದ ಸುಮಾರು ಬರೇ ಕಾರವಾರದ 3,000 ಇದೆ, ನಮ್ 4,000 ಇದೆ, ಚಿಕ್ಕಮಂಗ್ಳೂರು ಎಲ್ಲ ಸೇರಿದ್ರೆ ಒಂದು 20,000 ಜನರದ್ದು ಅಲ್ಲಿ ಅರಣ್ಯ ಇಲಾಖೆ ಆಯಾ ಜಿಲ್ಲೆಯವರೇ ರೆಕಮೆಂಡ್ ಮಾಡಿ ಕಳ್ಸಿರೋದು ಇಂಥ ರೈತರಿಗೆ ಹಕ್ಕುಪತ್ರ ಕೊಡಬೇಕು. ಅದು 30 ವರ್ಷದಿಂದ ರೆಕಾರ್ಡ್ ರೂಮ್ ಅಲ್ಲಿ ಅದೆಲ್ಲ ಹರಿದೋಗಿದೆ, ಹಾಳಾಗಿ ಹೋಗ್ಬಿಟ್ಟಿದೆ ಆ ದಾಖಲೆ. ಅಂದ್ರೆ ರೈತರ ದಾಖಲೆ ಏನರ್ಥ, ಏನ್ ಹೇಳ್ಬೇಕು ಇವರಿಗೆ? ಈ ತರದ ಸಮಸ್ಯೆ ನಮ್ಮ ಜಿಲ್ಲೆಯಲ್ಲಿದೆ. ಮತ್ತೆ ಹಾವೇರಿಲಿ ರುದ್ರಪ್ಪ ಲಮಾಣಿ ಕಣ್ಣೀರ್ ಹಾಕಿದ್ರು, MLA ನನ್ನ ಮನೆ ಕೆಡವಕ್ ನೋಟಿಸ್ ಕೊಟ್ಟಿದ್ದಾರೆ ಅಂತ. ಈಗ ಶಿವಮೊಗ್ಗದಲ್ಲಿ ಕುವೆಂಪು ಯೂನಿವರ್ಸಿಟಿಯವರು ನೀವು ಕಟ್ಟಿರೋದು ಅರಣ್ಯ ಜಮೀನಲ್ಲಿ 100 ಕೋಟಿ ದಂಡ ಹಾಕ್ಬೇಕು ಅಂತ ಮೊನ್ನೆ ಉಪಕುಲಪತಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅದೇ ಯಡಿಯೂರಪ್ಪನವ್ರ ಕಾಲೇಜ್ ಇದೆಯಲ್ಲ, ಪೆಸಿಫಿಕ್ ಕಾಲೇಜು ಎಲ್ಲ ರೆಸಾರ್ಟ್ ಅಲ್ಲೆಲ್ಲ ಇದಾವೆ. ಅಲ್ಲಿ ಅವ್ರದ್ದು ಆ ಲೈನ್ ನಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಆಯನೂರ್ವರೆಗೆ
ಎಲ್ಲದನ್ನು ಅಲ್ಲಿ ಶೆಟ್ಟಿಹಳ್ಳಿ ಅಭಯಾರಣ್ಯನೇ ವರ್ಗಾವಣೆ ಮಾಡ್ಬೇಕು ಯಾವ್ದಾರು ಏರಿಯಾಕ್ಕೆ ಅಂತ ತೀರ್ಮಾನ ಮಾಡಿದ್ದಾರೆ ಗೌರ್ಮೆಂಟ್. ಅಂದ್ರೆ ಅಭಯಾರಣ್ಯನೇ ಶಿಫ್ಟ್ ಮಾಡೋದು, ಗಾಜನೂರ್ ಹತ್ರ ಶಿಫ್ಟ್ ಮಾಡ್ಬೇಕು ಅಂತ ಆಗಿದೆ. ಇದು ಅರಣ್ಯ ಇಲಾಖೆನೇ ಮಾಡಿರೋದು. ಹಾ, ಶೆಟ್ಟಿಹಳ್ಳಿ ಅಭಯಾರಣ್ಯ ಸೇರಿರೋದು. ಆ ಯಡಿಯೂರಪ್ಪನವ್ರ ಕಾಲೇಜು ಆ ಬಸ್ ಸ್ಟ್ಯಾಂಡ್ ಇಂದ ಸೇರುತ್ತೆ, ಆ ಲೈನ್ ಅಲ್ಲಿ ಅವ್ರ ಕಾಲೇಜು ಬರುತ್ತೆ. ಈಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚೆನ್ನಾಗಿದ್ದಾರೆ, ಶಿಕಾರಿಪುರ ಚುನಾವಣೆಯಲ್ಲಿ ಚೆನ್ನಾಗಿದ್ರು, ಹಿಂಗೆಲ್ಲ ಮಾಡಿದ್ರು ಅಂತ. ಉರುಳುಗಲ್ಲೂರು ಅಂತ ನಮ್ ಕಾನೂರಲ್ಲಿ ಇದೆ, 60 ಜನ ಅಲ್ಲಿ ವಾಸ ಆಗಿದ್ದಾರೆ, ಇದುವರೆಗೂ ವಿದ್ಯುತ್ ಕೊಟ್ಟಿಲ್ಲ. ಇಡೀ ರಾಷ್ಟ್ರ ಮಟ್ಟದ ಪೇಪರ್ ಅಲ್ಲಿ ಬಂತು. ಮುಖ್ಯಮಂತ್ರಿ ಮೀಟಿಂಗ್ ಅಲ್ಲಿ ಅಜೆಂಡಾದಲ್ಲಿ ಇದೆ, ಅದು ಅಜೆಂಡಾದಲ್ಲಿ ಉರುಳುಗಲ್ಲೂರಿಗೆ ಕರೆಂಟ್ ಕೊಡ್ಬೇಕು. ವನ್ಯಜೀವಿ ಮಂಡಳಿಗೆ ಮುಖ್ಯಮಂತ್ರಿನೇ ಅಧ್ಯಕ್ಷರು. ಸಿದ್ದರಾಮಯ್ಯನವ್ರ ಮೀಟಿಂಗ್ ಅಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಶಿವಮೊಗ್ಗದಿಂದ ಆಯನೂರ್ವರೆಗೆ ಯಡಿಯೂರಪ್ಪನವ್ರ ಕಾಲೇಜು ಸೇರಿದಂಗೆ ಉಳಿದವನ್ನೆಲ್ಲ ಕೈ ಬಿಡಬೇಕು, ಅಭಯಾರಣ್ಯದಿಂದ ಬೇರೆ ಕಡೆ ಅಭಯಾರಣ್ಯ ಶಿಫ್ಟ್ ಮಾಡ್ಬೇಕು ಅಂತ ತೀರ್ಮಾನ ಆಗಿದೆ. ಆದ್ರೆ ಸಾಗರ ತಾಲೂಕು ಉರುಳುಗಲ್ಲೂರಲ್ಲಿ ಶರಾವತಿ ಮುಳುಗಡೆ ಅವರು 60 ಜನಕ್ಕೆ ಕರೆಂಟ್ ಕೂಡ ಯೋಗ್ಯತೆ ಈ ಸರ್ಕಾರಕ್ಕೆ ಇಲ್ಲ. ಏನ್ ಮಾಡ್ತೀರಿ? ಯಾವ ಭಾಷೆಯಲ್ಲಿ ಹೇಳ್ಬೇಕು? ನಾವು ಏನಾದ್ರು ಕಠಿಣ ಭಾಷೆಯಲ್ಲಿ ಮಾಡಿದ್ರೆ ಇವರು ದಂಗೆ ಎಳ್ಸೋರು. ನನಗೊಂದು ನೋಟಿಸ್ ಕೊಟ್ಟಿದ್ರು ಮೊನ್ನೆ, ಪೊಲೀಸ್ನವರು ತಹಸೀಲ್ದಾರ್ ಎಲ್ಲ ಸೇರಿ 2.5 ಲಕ್ಷ ರೂಪಾಯಿ ಬಾಂಡ್ ಕೊಡ್ಬೇಕು, 1 ವರ್ಷ ಯಾವ್ದೇ ಗಲಾಟೆ ಮಾಡಲ್ಲ ನೀವು ಅಂತ ನನಗೆ ನೋಟಿಸ್ ಕೊಟ್ಟಿದ್ರು. ಇದೆಲ್ಲ ವಿಧ್ವಂಸಕ ಕೃತ್ಯ ಅಂತ. ರೈತರ ಬಗ್ಗೆ ಧ್ವನಿ ಎತ್ತಿ ಹೇಳೋದು ವಿಧ್ವಂಸಕ ಕೃತ್ಯ ಅಂತ. ಅಣುಸ್ಥಾವರ ಆಗ್ಬಾರ್ದು, ಇದು ಮುಳುಗಡೆ ಜನರಿಗೆ ಭೂಮಿ ಕೊಡಿ, ಇಂಥದೆಲ್ಲ 1000 ಜನ ಸೇರಿ ಹೋರಾಟ ಮಾಡಿದ್ರೆ ಅದು ದಂಗೆ ಅಂತೆ, ಅದು ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಅಂತೆ. ನೀವು ಮಾಡ್ತಾ ಇದೀರಿ, ನೀವು 2.5 ವರ್ಷ ನೀವು ಇದನ್ನ ಮಾಡಲ್ಲ ಅಂತ ಯಾರು ಪಾಣಿ ಇದ್ದವ್ರ ಹತ್ರ 2.5 ಲಕ್ಷ ಬಾಂಡ್ ಬರ್ಸ್ಕೊಡ್ರಿ, ಜಾಮೀನ್ ತಗೊಂಡು ನೀವು ಹೋಗ್ಬೇಕು ಅಂತ ಹೇಳಿ ನನಗ್ ನೋಟಿಸ್ ಕೊಟ್ಟಿದ್ರು. ನಾನೇನ್ ಮಾಡಿದೆ? ಹೌದೌದು, ನಾನೇನ್ ಮಾಡಿದೆ, ಕೊನೆಗೆ ವಕೀಲರ ಮೂಲಕ ಹಾಜರಾಗಿ ವಕೀಲರಿಗೊಬ್ರಿಗೆ ಶಿವಮೊಗ್ಗದಲ್ಲಿ ಸಾಗರದಲ್ಲೇ ಒಂದು ಡಿಸ್ಟ್ರಿಕ್ಟ್ ಕೋರ್ಟ್ ಇದೆ, ಅಲ್ಲಿ ಸ್ಟೇ ತಗೊಂಡಿದ್ದೀನಿ. ನಾನು ಕ್ರಮ ಆಗ್ಬಾರ್ದು, ಏನು ಮಾಡಬಾರ್ದು, ನಾನು ಹಾಜರಾಗ್ಲೂ ಇಲ್ಲ. ಆಮೇಲೆ ಇನ್ನೊಂದೇನಂದ್ರೆ ಭಾರಿ ದೊಡ್ಡ ಅನ್ಯಾಯ ಅಂದ್ರೆ, ಶರಾವತಿ ಮುಳುಗಡೆ ಸಂತ್ರಸ್ತರು 1959ರಿಂದ 64ರವರೆಗೆ ಅವರಿಗೆ 9600 ಎಕರೆನ ಅರಣ್ಯ ಇಲಾಖೆಯವರೇ ಬಿಡುಗಡೆ ಮಾಡಿದ್ದಾರೆ. 9600 ಎಕರೆನ ಅರಣ್ಯ ಇಲಾಖೆಯವರೇ ಬಿಡುಗಡೆ ಮಾಡಿದ್ದಾರೆ ಮುಳುಗಡೆ ಸಂತ್ರಸ್ತರಿಗೆ ಕೊಡಕ್ಕೆ. ಕಾಗೋಡು ತಿಮ್ಮಪ್ಪನವರು ಅದನ್ನ ಅವರಿಗೆ ಅದು ಅರಣ್ಯ ಇದರಿಂದ ಕಂದಾಯ ಇಲಾಖೆಗೆ ಟ್ರಾನ್ಸ್ಫರ್ ಆಗ್ಬೇಕಾಗಿತ್ತು, ಅವಾಗ್ಲೇ ಆಗ್ಬೇಕಾಗಿತ್ತು 59ರಿಂದ 64. ಅದ್ರಲ್ಲಿ ಸಣ್ಣ ಅಕ್ಷರ ಬರ್ದಿದ್ದಾರೆ. ಅವಾಗ ಅರಣ್ಯ ಜಮೀನನ್ನ ಕಂದಾಯ ಇಲಾಖೆಗೆ ವರ್ಗಾವಣೆ ಮಾಡಕ್ಕೆ CCFಗೆ ಪವರ್ ಇತ್ತು, ಶಿವಮೊಗ್ಗದ ಅಧಿಕಾರಿಗೆ ಪವರ್ ಇತ್ತು. ಈಗ ಕೇಂದ್ರ ಸರ್ಕಾರಕ್ಕಿದೆ. ಕೇಂದ್ರ ಸರ್ಕಾರದವ್ರಿಗೆ ಪತ್ರ ಬರೆದ್ರೆ ಸುಪ್ರೀಂ ಕೋರ್ಟ್ ಅನುಮತಿ ತಗೊಳ್ರಿ ಅಂತಾರೆ. ಯಾರು ಶರಾವತಿ ಮುಳುಗಡೆ ಅವ್ರ ಜಮೀನೆಲ್ಲ ಬಿಟ್ಟು ಅವರಿಗೆಲ್ಲ ನೋಟಿಸ್ ಕೊಟ್ಟಿದ್ರು, ಏನಂತ, ನಿಮ್ಮ ವೈಲ್ಡ್ ಲೈಫ್ ಆಕ್ಟ್ 82 ಅದ್ರ ಪ್ರಕಾರ ಅಲ್ಲ, ಅವರಿಗೆ ನೋಟಿಸ್ ಕೊಟ್ಟಿದ್ರು. ಡ್ಯಾಮ್ ಕಟ್ಟಾವತ್ತಿಗೆ ಡ್ಯಾಮ್ ನೀರ್ ತುಂಬಕ್ ರೆಡಿ ಆಯ್ತಲ್ಲ, ನೀರ್ ಯಾವಾಗ ಬೇಕಾದ್ರೂ ನಿಮ್ ಮನೆಗ್ ನುಗ್ಬೋದು, ರಸ್ತೆ ಇದ್ರೆ ನಿಮ್ಗೆ ಲಾರಿ ಕೊಡ್ತೀವಿ, ಇಲ್ದೆ ತಗೊಂಡೋಗ್ರಿ ಸಾಮಾನು ಅಂತ ನೋಟಿಸ್ ಕೊಟ್ಟು ಅವ್ರನ್ನೆಲ್ಲ ಓಡಿಸಿರೋದು. ಅವರಿಗೆ ಬದ್ಲಿ ಜಮೀನ್ ಕೊಟ್ಟು ಈಗ ತೋಟ ಮಾಡ್ಕೊಂಡಿದ್ರೆ ಶರಾವತಿ ಮುಳುಗಡೆ ಸಂತ್ರಸ್ತರ ಮೇಲೂ ಅವ್ರ ಹಕ್ಕುಪತ್ರ ವಜಾ ಮಾಡಕ್ ಕೇಸ್ ಹಾಕಿದ್ದಾರೆ. ಈಗ ಶಿವಮೊಗ್ಗ AC ಆಫೀಸಲ್ಲಿ ಕೇಸ್ ನಡೀತಾ ಇದೆ, ಸಾಗರ AC ಆಫೀಸಲ್ಲಿ ಕೇಸ್ ನಡೀತಾ ಇದೆ. ತುಂಗಾ ಡ್ಯಾಮ್, ಗಾಜನೂರು ಡ್ಯಾಮ್ ಕಟ್ಟೋ ಹೊತ್ತಿಗೆ ಭೂಮಿ ಬಿಟ್ಕೊಟ್ರು ಹಾಲಕ್ಕೊಳ್ಳಿಯಲ್ಲಿ ಇರ್ತಕ್ಕಂಥ ಜನ. ಅವರು ಆ ನೀರು ಇವತ್ತು ಆಂಧ್ರ ಪ್ರದೇಶದವರೆಗೆ ಹೋಗ್ತಾ ಇದೆ ಕೃಷಿಗೆ, ಕುಡಿಯಕ್ ನೀರಿಗೆ. ಶಿವಮೊಗ್ಗಕ್ಕೆ ಕುಡಿಯೋ ನೀರು ತುಂಗಾ ನೀರೇ ಕೊಡೋದು ಈಗ ಗಾಜನೂರಿಂದು. ಆದ್ರೆ ಆ ಭೂಮಿ ಬಿಟ್ಕೊಟ್ಟಿದ್ರಲ್ಲ ಹಾಲಕ್ಕೊಳ್ಳಿ ಅಂತ, ಆ ಊರಿಗೆ ನೀರಿಲ್ಲ ಕುಡಿಯಕ್ಕೆ. ಯಾರು ಡ್ಯಾಮಿಗೆ ಜಮೀನ್ ಬಿಟ್ಕೊಟ್ರು ಆ ಗ್ರಾಮದವ್ರಿಗೆ ಕುಡಿಯೋ ನೀರಿಲ್ಲ. ಶಿವಮೊಗ್ಗಕ್ಕೆ ನೀರ್ ಕೊಡ್ತೀರಾ, ಹೈದರಾಬಾದ್ ಅವ್ರಿಗೆ ಕುಡಿಯಕ್ಕೆ ಕೃಷಿಗೆ ನೀರು ಹೋಗುತ್ತೆ. ಅವ್ರ ಮೇಲೆ ಕೇಸ್ ಹಾಕ್ಯಾರ. ಭೂಮಿ ಬಿಟ್ಕೊಟ್ಟವ್ರ ಮೇಲೆ ಬದ್ಲಿ ಜಮೀನ್ ಕೊಟ್ಟಿದ್ರಲ್ಲ ಅದನ್ನ ವಜಾ ಮಾಡಕ್ ಕೇಸ್ ಹಾಕ್ಯಾರ. ಭದ್ರಾ ಡ್ಯಾಮ್ ಇದೆಯಲ್ಲ, ಮತ್ತೆ ರೀಸೆಂಟ್ ಆಗಿ ಎಷ್ಟು 19,000 ಎಕರೆ ಏನೋ ಡಿನೋಟಿಫೈ ಆಯ್ತು ಅಂತ. ಇಲ್ಲ, ಆಗ್ಲಿಲ್ಲ. ಭದ್ರಾ ಡ್ಯಾಮ್ ಹೇಳ್ತೀನಿ, ಭದ್ರಾ ಡ್ಯಾಮಿನ ಬಿಟ್ಕೊಟ್ಟಿದ್ರಲ್ಲ ಅವ್ರಿಗೆ ಬದ್ಲಿ ಜಮೀನ್ ಕೊಟ್ಟಿದ್ರಲ್ಲ, ಲಕ್ಕೀನ್ ಕೊಪ್ಪ ಅಂತ ಊರಲ್ಲಿ ಕೊಟ್ಟಿದ್ರು, ಅವ್ರ ಮೇಲೆ ಕೇಸ್ ಹಾಕ್ಯಾರ ಹಕ್ಕುಪತ್ರ ವಜಾ ಮಾಡಕ್ಕೆ. ಆಮೇಲೆ ಅಂಬಳಿಗೋಳ ಡ್ಯಾಮಿಗೆ ನಮ್ ತಾಲೂಕವರೆಲ್ಲ ಬಿಟ್ಕೊಟ್ರಲ್ಲ, ಗೌತಮ್ಪುರ ಕಣ್ಣೂರು, ಅವ್ರ ಮೇಲೆ ಕೇಸ್ ಹಾಕಿದಾರೆ. ಅಣ್ಣಪ್ಪನ ಕಟ್ಟೆ ಆ ಊರವ್ರ ಮೇಲೆ. ಚಕ್ರ ವರಾಯಿ ಸಾವೆ ಹಾಕ್ಲು ಮಾಣಿ ಡ್ಯಾಮ್ ಕಟ್ಟಿದ್ರು. ಅವ್ರೀಗ ಜಮೀನೆಲ್ಲ ಮನೆ ಎಲ್ಲ PF ಅಂತ ಮಾಡಿದ್ದಾರೆ, ಪ್ರಪೋಸಡ್ ಫಾರೆಸ್ಟ್ ಅಂತ. ಈ ತರದ ಅನ್ಯಾಯಗಳು ನಮ್ ಮಲೆನಾಡಲ್ಲಿ ಬಹಳ ಇದೆ. ನಮ್ದಾದ್ರೂ ಒಂದ್ ರೀತಿ, ಇನ್ನೊಂದ್ ರೀತಿ ಉತ್ತರ ಕನ್ನಡ ಜಿಲ್ಲೆಯವ್ರದ್ದು 86% ಫಾರೆಸ್ಟ್ ಅಲ್ಲಿ. ಕಾರವಾರ ಜಿಲ್ಲೆ 86% ಇರೋ ಮನೆನೂ ಫಾರೆಸ್ಟೇ, ಜಮೀನು ಫಾರೆಸ್ಟ್. ಅವರು ಕಾಗೋಡು ತಿಮ್ಮಪ್ಪನವರು ವಿಧಾನಸಭೆ ಅಧ್ಯಕ್ಷರಾದಾಗ ಒಂದ್ ಮಾತಾಡಿದ್ರು, ಅದು ದಾಖಲೆ ಆಗಿದೆ ಇವತ್ತು. ಏನಂದ್ರೆ, ಒಬ್ಬ ಮನುಷ್ಯ ತಾನು ಇರೋಕ್ಕೆ ಒಂದ್ ಮನೆ ಕಟ್ಕೊಂಡಿರ್ತಾನೆ, ಮನೇಲಿ ವಾಸ ಆಗಿರ್ತಾನೆ, ಅವನು ವಾಸ ಮಾಡಿರೋ ಮನೆ
ಅವನ್ ಸಾಗುವಳಿ ಮಾಡಿರೋ ಜಮೀನು ಅವನ್ ಜೀವಂತ ಇರುವಾಗ ಅವನಿಗೆ ಆಗ್ಲಿಲ್ಲ ಅಂದ್ರೆ ಅವ್ನು ಇದ್ದು ಸತ್ತಂಗೆ ಅಂತ. ಎಲ್ಲಿ ಈಗ ಕಾರವಾರ ಜಿಲ್ಲೆಯಲ್ಲಿ ಎಲ್ಲ ಹಕ್ಕುಪತ್ರ ಕೊಟ್ಟಿದ್ದಾರೆ. ಉಡುಪಿ, ಚಿಕ್ಕಮಂಗ್ಳೂರು, ಕೊಡಗಲ್ಲೂ ಇದೇ ಪರಿಸ್ಥಿತಿ. ಚಿಕ್ಕಮಂಗ್ಳೂರಲ್ಲಿ ಕಾಫಿ ಎಸ್ಟೇಟ್ ಅಲ್ಲಿ ಕೆಲಸ ಮಾಡೋರಿಗೆ ಅಲ್ಲೇ ಒಂಥರ ಜೀತದಾಳಗಳಂಗೆ ಅವರು ಕೂಡ ಹಾಕಿರ್ತಾರೆ ಅವ್ರನ್ನ. ಹೊರಗಡೆ ಸೈಟ್ ಇಲ್ಲ, ಯಾರಿಗೂ ಹೊರಗಡೆ ಸೈಟ್ ಇಲ್ಲ. ಆಮೇಲೆ ಕೊಡಗಿನಲ್ಲಿ ಮಲೆ ಕುಡಿಯೋರು ಅರೆಬೆತ್ತಲೆ ಮೆರವಣಿಗೆ ಮಾಡಿದ್ರು. ಬೆಂಗಳೂರಿನಲ್ಲಿ ಅಲ್ಲಿ ಕೊಡಗಿನಲ್ಲೇ ಮಾಡಿದ್ರು, ನಮ್ ನಿವೇಶನ ಕೊಡಿ ಅಂತ. ಆಮೇಲೆ ನಮ್ ಜಿಲ್ಲೆಲೆ ಎಲ್ಲ ಕಡೆನೂ ಮಾಡಿದ್ದಾರೆ, ಇಡೀ ರಾಜ್ಯದಲ್ಲಿ ಮುಂದುವರಿದೆ. ರಮೇಶ್ ಕುಮಾರ್ ಸ್ಪೀಕರ್ ನನಗೆ ಹೇಳಿದ್ರು ಒಂದಿನ ಸಾಗರಕ್ಕೆ ಬಂದಾಗ, ಇಡೀ ರಾಜ್ಯ ಕೈಲಿರೋದೀಗ ಸಿಎಂ ಪವರ್ ಇಲ್ಲ, ಯಾವನಿಗೂ ಇಲ್ಲ, ಅರಣ್ಯ ಇಲಾಖೆನೇ ಅವರೇ ಬ್ರಿಟಿಷ್ ಟೈಪ್ ಮಾಡ್ತಾ ಇದ್ದಾರೆ ಅಂತ, ಅವರೇ ಮಾಡ್ತಿದ್ದಾರೆ ಅಂತ. ಈಗ ಆಮೇಲೆ ಅಲ್ಲಿದಾಯ್ತು. ನಮ್ಮ ಜಿಲ್ಲೆಲೆ ಗೋಮಾಳ, ಹುಲ್ಬನಿ, ದನಗಳಿಗೆ ಮುಪ್ಪತ್ತು, ಇವು ಏನಂದ್ರೆ ದನಗಳಿಗೆ ಮೇಯಕ್ಕಿಟ್ಟಂತ ಪ್ರದೇಶಗಳು. ಅದನ್ನ ಫಾರೆಸ್ಟ್ ಅಂತ ಮಾಡಿದ್ದಾರೆ, ಫಾರೆಸ್ಟ್ ಡೀಮ್ಡ್ ಫಾರೆಸ್ಟ್ ಅಂತ ಮಾಡಿದ್ದಾರೆ. ಆ ಜಾನುವಾರುಗಳು ಕಾಗೋಡು ತಿಮ್ಮಪ್ಪನವರು ಹೈಕೋರ್ಟ್ ಅಲ್ಲಿ ಒಂದ್ಸರಿ ಗೋಮಾಳನ್ ಕೊಡಬಾರ್ದು ಬಗರುಕು ಮಾಡಿದವ್ರಿಗೆ ಜಮೀನು ಅಂತ ಆಗಿತ್ತು. ಅವಾಗ ಕಾಗೋಡವರು ಅಡ್ವೊಕೇಟ್ ಜನರಲ್ ಹತ್ರ ಮಾತಾಡಿ ಕೇಸನ್ನ ಸರಿಯಾಗಿ ಜಡ್ಜ್ ಅವ್ರಿಗೆ ಗಮನಕ್ಕೆ ತಂದು ಆ ಊರಲ್ಲಿ ಎಷ್ಟು ಜಾನುವಾರುಗಳಿದ್ದಾರೆ ಅದಕ್ಕೆ ಬೇಕಾಗಿರೋ ಗೋಮಾಳಗಳನ್ನ ರಿಸರ್ವ್ ಆಗಿ ಇಟ್ಕೊಂಡು ಉಳಿದಿರೋ ಜಮೀನ್ ಕೊಡ್ಬೋದು ಅಂತ ಆರ್ಡರ್ ಆಯ್ತು. ಆ ಗೋಮಾಳಗಳನ್ನ, ಹುಲ್ಬನಿಗಳನ್ನ, ದನಗಳಿಗೆ ಮುಪ್ಪತ್ತನ್ನ ಪೂರ್ತಿ ಹೇಳ್ದೆ ಕೇಳದೆ ಫಾರೆಸ್ಟ್ ಮಾಡಿದ್ದಾರೆ. ಯಾರ ಅಧಿಕಾರ ಕೊಟ್ರು ಇವರಿಗೆ? ಆಮೇಲೆ ಇದು ಡೀಮ್ಡ್ ಫಾರೆಸ್ಟ್ ಅಂತ ಮಾಡಿದ್ದಾರೆ, ಪರಿವ್ಯಾಪ್ತ ಅರಣ್ಯ. ಸೊಪ್ಪಿನ ಬೆಟ್ಟ, ಕಾನು, ಜಾಡಿ. ಕಾನ್ ನಿಮ್ಮೂರಲ್ಲಿ 100 ಮನೆ ಕಾನಲ್ಲಿದೆ, ಕಾನ್ ಇಲ್ಲ ಅಲ್ಲಿ ಮನೆಗಳಿದಾವೆ, ಆದ್ರೆ ಅದು ಡೀಮ್ಡ್ ಫಾರೆಸ್ಟ್ ಅವ್ರ ಹೆಸರಿಗೆ ಆಗಲ್ಲ. ಈಗ ನಮ್ ಸಾಗರ ತಾಲೂಕಲ್ಲಿ ಕಂಬಳಿಕೊಪ್ಪ ಊರು 300 ಮನೆ ಇದಾವೆ, ಅದು ಡೀಮ್ಡ್ ಫಾರೆಸ್ಟ್ ಕಾನು. ಕಾಗೋಡು ತಿಮ್ಮಪ್ಪನವ್ರ ಊರು ಕಾನು, ಅದು ಡೀಮ್ಡ್ ಫಾರೆಸ್ಟ್, ಯಾರ ಹೆಸರಿಗೂ ಆಗಲ್ಲ. ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಗೋದವರ್ಮನ್ ವರ್ಸಸ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಒಂದು ಕೇಸ್ ನಡೀತಾ. ಆ ಕೇಸ್ ನಲ್ಲಿ 2.5 ಹೆಕ್ಟೇರ್ ನಲ್ಲಿ ಸುಮಾರು 30 ಅಡಿ ಸುತ್ತಳತಿದ್ದ ದೊಡ್ಡ ದೊಡ್ಡ ಮರಗಳ 50 ಇದ್ರೆ ಅದನ್ನ ಪರಿಭಾವಿತ ಅರಣ್ಯ, ಇಂಗ್ಲಿಷ್ ನಲ್ಲಿ ಡೀಮ್ಡ್ ಫಾರೆಸ್ಟ್ ಅಂತ ಮಾಡ್ಬೇಕು ಅಂತ ಒಂದು ವ್ಯಾಖ್ಯಾನ ಬಂತು. ಇವ್ರು ಏನ್ ಮಾಡಿದ್ರು, ಊರಿರೋವನ್ನೆಲ್ಲ ತಗೊಂಡೋಗಿ ಡೀಮ್ಡ್ ಫಾರೆಸ್ಟ್ ಮಾಡ್ಯಾರ. ಮೊನ್ನೆ ಚಿಕ್ಕಮಂಗ್ಳೂರಲ್ಲಿ ಅರಣ್ಯ ಇಲಾಖೆಯವ್ರನ್ನ ಮತ್ತೆ ಕಂದಾಯ ಇಲಾಖೆಯವ್ರನ್ನ ಕರೆದು, ಹಿಂದಿನ ಕಂದಾಯ ಮಂತ್ರಿ ಆದಾಗ ಕೃಷ್ಣ ಬೈರೇಗೌಡರು ಒಂದು ಮನೆ ಇಲ್ಲದೆ, ಒಂದು ಮರ ಇಲ್ಲದೆ ಇರೋದನ್ನ ನೀವು ಡೀಮ್ಡ್ ಫಾರೆಸ್ಟ್ ಮಾಡಿದಿರಿ ಊರುಗಳನ್ನ. ಆಮೇಲೆ ಜಮೀನುಗಳು ಇರೋದನ್ನ, ಬಗರಕುಂ ಜಮೀನ್ ಇರೋದನ್ನೆಲ್ಲ, ಹಕ್ಪತ್ರ ಇರೋ ಜಮೀನೆಲ್ಲ ಡೀಮ್ಡ್ ಫಾರೆಸ್ಟ್ ಮಾಡಿದಿರಿ. ಇದು ಈಗ ಕೈ ಬಿಡೋದಕ್ಕೆ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಈಗ ಯಾವುದು ಜನವಸತಿ ಇದೆ, ಎಲ್ಲಿ ಊರುಗಳಿದಾವೆ, ಅಲ್ಲಿಂದ ಡೀಮ್ಡ್ ಫಾರೆಸ್ಟ್ ಅನ್ನೋದನ್ನ ಕೈ ಬಿಡೋದಕ್ಕೆ ವಸ್ತುನಿಷ್ಠವಾಗಿ ಅರಣ್ಯ ಸ್ವರೂಪ ಇಲ್ಲದೆ ಇದ್ರೆ ಅದನ್ನ ಕೈ ಬಿಡಕ್ ಶಿಫಾರಸ್ ಮಾಡಿ, ವಸ್ತುಸ್ಥಿತಿ ಏನಿದೆ ನೀವು ಮಾಡಿರೋ ಲ್ಯಾಂಡ್ ಅಲ್ಲಿ ಅಂತ ಹೇಳಿ ತಿಳಿಸಿ ಅಂದಿದೆ. 13 ಲಕ್ಷ ಡೀಮ್ಡ್ ಫಾರೆಸ್ಟ್ ಮಾಡಿದ್ರು ನಮ್ಮಲ್ಲಿ, ಕರ್ನಾಟಕದಲ್ಲಿ 13 ಲಕ್ಷ ಎಕರೆ, ಈಗ 3 ಲಕ್ಷಕ್ಕೆ ತಂದಿದ್ದಾರೆ. ಸರ್, ಈಗ ಒಂದು ಪ್ರಶ್ನೆ ಬರುತ್ತೆ. ಈ ಉದಾಹರಣೆ ಕೃಷ್ಣ ಬೈರೇಗೌಡರು ಕಂದಾಯ ಮಿನಿಸ್ಟರ್ ಆಗಿದ್ರು, ಈಶ್ವರ್ ಖಂಡ್ರೆ ಫಾರೆಸ್ಟ್ ಮಿನಿಸ್ಟರ್ ಆಗಿದ್ರು. ಈಗ ಎಲ್ಲರೂ ಕ್ಯಾಬಿನೆಟ್ ಅಲ್ಲಿ ಕೂತ್ಕೋತಾರೆ, ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾರೆ. ಇದು ಇಷ್ಟು ಗಂಭೀರ ಸಮಸ್ಯೆ ಆಗಿರ್ಬೇಕಾರೆ ಇಡೀ ರಾಜ್ಯದಲ್ಲಿ ಯಾಕೆ ಅವರು ಚರ್ಚೆ ಮಾಡಿ ಅಲ್ಲಿ ಸೂಕ್ತ ಬದಲಾವಣೆಗಳನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ಕಾಯ್ದೆ ಒಳಗಡೆ ಯಾಕೆ ತರಕ್ಕಾಗಲ್ಲ? ನೀವು ಹೇಳೋದು 100% ಸತ್ಯ ಇದು. ಯಾಕಂದ್ರೆ ಜನರ ಪ್ರತಿನಿಧಿಗಳು ಮಾಡ್ಬೇಕಾದ ಜವಾಬ್ದಾರಿ ಇಲ್ಲ. ವಿಧಾನಸಭೆಯಲ್ಲಿ ಮಲ್ನಾಡಿನ ಶಾಸಕರುಗಳು ಬೇರೆ ಬಯಲ್ಸೀಮಲ್ಲಿ ಸಮಸ್ಯೆ ಇದೆ. ಶಾಸಕರು ಗಟ್ಟಿ ಪಕ್ಷ ಭೇದ ಮರೆತು ಒಟ್ಟಾಗಿ ಮುಖ್ಯಮಂತ್ರಿ ಸಭೆಯಲ್ಲಿ ನಿರ್ಣಯ ತಗೋಬೇಕು ವಿಧಾನಸಭೆ. ಇಲ್ಲ ಅಂತ ಹೇಳಿದ್ರೆ ನೀವು ಹೇಳ್ದಂಗೆ ಫಾರೆಸ್ಟ್ ಮಿನಿಸ್ಟ್ರು, ರೆವಿನ್ಯೂ ಮಿನಿಸ್ಟ್ರು, ಇತರೆ ಮಿನಿಸ್ಟ್ರಿಗಳು ಕುತ್ಕೊಂಡು ಇಂಥ ಗಂಭೀರ ಸಮಸ್ಯೆ ಬಗ್ಗೆ ತಗೋಬೇಕು. ಇದು ಬಹಳ ನಾಚಿಕೆಗೇಡಿನ ಪರಿಸ್ಥಿತಿ. ಜನಪ್ರತಿನಿಧಿಗಳು ಯಾರು ಸಹ ಶಾಸನಸಭೆಯಲ್ಲೂ ಚರ್ಚೆ ಮಾಡಲ್ಲ, ಮಂತ್ರಿ ಮಂಡಲದಲ್ಲೂ ಚರ್ಚೆ ಮಾಡಲ್ಲ. ಈಗೇನ್ ಮಾಡ್ಬೇಕು? ಜನ ಏನ್ ಮಾಡ್ಬೇಕು? ಜನಕ್ಕೆ ದಂಗೆ ಹೇಳೋದು ಒಂದೇ ಬಾಕಿ. ಪರಿಸ್ಥಿತಿ ಅಲ್ಲಿಗೆ ಹೋಗುತ್ತೆ. ಆ ಪರಿಸ್ಥಿತಿ ಇವತ್ತಿದೆ. ಈಗ್ಲೂ ಸಹ ನಮ್ಮ ಮಧು ಬಂಗಾರಪ್ಪನವರು ಆಯನೂರಿಂದ ಶಿವಮೊಗ್ಗಕ್ಕೆ ಪಾದಯಾತ್ರೆ ಮಾಡಿದ್ರು ಕಳೆದ ವಿಧಾನಸಭೆಗೂ ಚುನಾವಣೆ. ಅವರು ಶರಾವತಿ ಸಂತ್ರಸ್ತರು, ಮುಳುಗಡೆ ಅವರಿಗೆಲ್ಲ ಅವ್ರಿಗೆ ಹಕ್ಕುಪತ್ರ ಕೊಡಬೇಕು, ಅರಣ್ಯ ಜಮೀನಿನ ಸಮಸ್ಯೆನೂ ಬಗೆಹರಿಸಬೇಕು ಅಂತ. ಅವಾಗ ವಿರೋಧ ಪಕ್ಷದ ನಾಯಕರಾಗಿರೋ ಸಿದ್ದರಾಮಯ್ಯ ಅವಾಗ ಆಗಿದ್ರು, ಕೆಪಿಸಿಸಿ ಅಧ್ಯಕ್ಷರು DK ಶಿವಕುಮಾರ್ ಆಗಿದ್ರು, ಕಾಗೋಡು ಇದ್ರು. ಅವತ್ತೇನಂದ್ರು, ಈ ಸಮಸ್ಯೆಗಳನ್ನೆಲ್ಲ ಹೇಳಿದ್ವಿ ನಾವೊಂದು. ನನಗೆ ಇದಕ್ಕಿಂತ ಮೊದಲು ನನಗೆ ಕೆಪಿಸಿಸಿ ಅಧ್ಯಕ್ಷರಾದ DK ಶಿವಕುಮಾರ್ ಅವರು, ನಾನ್ ಕಾಂಗ್ರೆಸ್ ಅಲ್ಲಿ ಇದ್ದಾಗ ಮಲೆನಾಡು ರೈತರ ಸಮಸ್ಯೆ ಅಧ್ಯಯನ ಸಮಿತಿ ಅಂತ ಒಂದು ಮಾಡಿದ್ರು. ನಾನಿದ್ದೆ, BR ಜಯಂತ್ ಇದ್ರು, ರಮೇಶ್ ಹೆಗಡೆ ಇದ್ರು, ಸಿರ್ಸಿ ರವೀಂದ್ರ ನಾಯ್ಕ್ ಇದ್ರು, ಧರ್ಮರಾಜ್ ಅಂತ ವಕೀಲರು ಇದ್ರು. ಇವರೆಲ್ಲ ನಮ್ಮನ್ನು ಮಾಡಿದ್ರು. ನಾವು 10,000 ಜನರ ಎದುರಿಗೆ ಮಧು ಬಂಗಾರಪ್ಪ ಪಾದಯಾತ್ರೆ ಮಾಡಿದ್ದಿನ 10,000 ಜನ ರೈತರ ಎದುರುಗಡೆ ಮಲೆನಾಡಿನ ರೈತರ ಸಮಸ್ಯೆಗಳು
ಮತ್ತೆ ಅದಕ್ಕೆ ಪರಿಹಾರ ಏನು ಅನ್ನೋದನ್ನ ವರದಿ ಇಷ್ಟು ದೊಡ್ಡದು ನಾವು ಅವತ್ತು ಮಾಜಿ ವಿರೋಧ ಪಕ್ಷದ ನಾಯಕರು ಕೆಪಿಸಿಸಿ ಅಧ್ಯಕ್ಷರು ಕೊಟ್ವಿ. ಸಿದ್ದರಾಮಯ್ಯನವ್ರು ಏನಂದ್ರೆ ಅವತ್ತು ನಾನೇ ಪಕ್ಕದಲ್ಲಿ ಕೂತು ಅವರಿಗೆಲ್ಲ ಬ್ರೀಫ್ ಮಾಡಿದ್ದೆ. ಹೈಕೋರ್ಟ್ ಸಹ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆಯನ್ನು ಬಗೆಹರಿಸಕ್ ವಿಫಲ ಆಗಿದೆ. ಈ ಶರಾವತಿ ಇದಿರ್ಬೋದು, ಅರಣ್ಯ ಭೂಮಿ ಇದಿರ್ಬೋದು, ಎಲ್ಲಾ ಸಮಸ್ಯೆಗಳನ್ನ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ತಕ್ಷಣನೇ ಬಗೆಹರಿಸ್ತೀವಿ ಅಂತ ಮಾತು ಕೊಟ್ರು. ಅವತ್ತು ಮೂರು ವರ್ಷ 3 ತಿಂಗಳಾಯ್ತು. ಒಂದಿನೂ ಅಸೆಂಬ್ಲಿಲೂ ಬರ್ಲಿಲ್ಲ ಸಬ್ಜೆಕ್ಟ್, ಕ್ಯಾಬಿನೆಟ್ ಅಲ್ಲೂ ಬರ್ಲಿಲ್ಲ. ನಾನು ಕನಿಷ್ಠ ಒಂದು 50 ಪ್ರತಿಭಟನೆಗಳನ್ನ ಮುಖ್ಯಮಂತ್ರಿಗಳ ಸಭೆ ಕರಿಬೇಕು ಅಂತ ಮಾಡಿದೀನಿ. ಸರಿ, ನಮ್ ಸಾಗರ ಆಗ್ಲಿ ಶಿವಮೊಗ್ಗ ಆಗ್ಲಿ ಅಲ್ಲಿ ಶಾಸಕರಿದ್ದಾರೆ, ಅವ್ರು ತಾನೇ ತರಬೇಕು ಅದನ್ನ ಶಾಸನಸಭೆ ಅದನ್ನ. ಹೌದೌದು, ಅವರ ಸರ್ಕಾರದ ಎದುರಿಗೆ ಹೇಳ್ಬೇಕು ಅದನ್ನ, ಹಿಂಗ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ಬೇಕು. ಆಮೇಲೆ ಈ DK ಶಿವಕುಮಾರ್ ಈಗ ಅಧಿಕಾರಕ್ಕೆ ಬಂದಿದ್ದಾರೆ. ಇವತ್ತಿಗೆ ಬರೋಣ. DK ಶಿವಕುಮಾರ್ ಅವತ್ ನಮ್ ಮಲ್ನಾಡ ರೈತರ ಸಮಸ್ಯೆ ಅಧ್ಯಯನ ಸಮಿತಿ ಅಂತ ಮಾಡಿ ನಮ್ಮಿಂದ 10,000 ಜನರ ಎದುರುಗಡೆ ವರದಿ ತಗೊಂಡವ್ರು ಅವರು. ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆದಾಗ 3 ವರ್ಷ ಉಪಮುಖ್ಯಮಂತ್ರಿ ಆದ್ರು, ಇಬ್ರು ಬಾಯಿ ಬಿಡ್ಲಿಲ್ಲ. ಅರ್ಧ ಗಂಟೆ ಮೀಟಿಂಗ್ ಕರೆಯೋ ಯೋಗ್ಯತೆ ನಮ್ಮ ರಾಜ್ಯ ಸರ್ಕಾರಕ್ಕಿಲ್ಲ. ನಮ್ಮ 2 ಜನ ಸಿದ್ದರಾಮಯ್ಯನವರು DK ಶಿವಕುಮಾರ್ ಮಾಡಿ. ಈಗಲೂ ನಾನೇನ್ ಹೇಳ್ತೀನಿ ಅಂದ್ರೆ, DK ಶಿವಕುಮಾರ್ ಅವರು 65 ವಿಧಾನಸಭಾ ಕ್ಷೇತ್ರ ಬರುತ್ತೆ ಮಲ್ನಾಡ ಅಂದ್ರೆ. 1 ಗಂಟೆ ನಮ್ಮ ಸಮಸ್ಯೆಗಳ ಬಗ್ಗೆ ಅವ್ರು ಮೀಟಿಂಗ್ ಕರಿಬೇಕು. ನಾನು ಸುಮಾರು ಅವ್ರ ಕೈಲೇ ಉಪಮುಖ್ಯಮಂತ್ರಿ ಆದಾಗ 2 ತಿಂಗಳಿಂದ ಅವ್ರ ಕೈಲೇ ಕೊಟ್ಟೆ, ಈ ಕರೀರಿ ಮೀಟಿಂಗ್ ಹಿಂಗ್ ಮಾತಾಡಿದ್ರಿ ಅಂತ. ಸಿದ್ದರಾಮಯ್ಯನಿಗೂ ಕಿವಿಗೆ ಹೇಳ್ದೆ ಅವತ್ತು ನಾವು ಜಿಲ್ಲಾ ಹೋರಾಟ ಸಮಿತಿ ಬಂದಾಗ. ಆದ್ರೆ ಒಂದು ಮೀಟಿಂಗ್ ಕೆಲಸ ಅವ್ರು ಮಾಡಲ್ಲ. ನಮ್ ಜಿಲ್ಲೆ ಶಾಸಕರು ಆದ್ಯತೆಗಳೇ ಬೇರೆ. ನಮ್ಮ MP ಇದಾರೆ, ಅವ್ರ ಪಾರ್ಲಿಮೆಂಟ್ ಅಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಬಂದು 17 ವರ್ಷ ಆಯ್ತು. ಸುಪ್ರೀಂ ಕೋರ್ಟ್ ಹೇಳಿದೆ ರೈತರಿಗೆ ನ್ಯಾಯ ಕೊಡ್ರಿ, ನ್ಯಾಚುರಲ್ ಜಸ್ಟಿಸ್ ಕೊಡ್ರಿ, ಅವ್ರ ಅರ್ಜಿನ ವಿಚಾರಣೆ ಮಾಡದೆ ವಜಾ ಮಾಡ್ಬೇಡ್ರಿ ಅಂತ ಹೇಳಿದ್ರೆ, ನಮ್ ಜಿಲ್ಲೆಲೆ 80,000 ಅರ್ಜಿ ವಿಚಾರಣೆ ಮಾಡದೆ ವಜಾ ಮಾಡಿ. MP ಅವರು ಪಾರ್ಲಿಮೆಂಟ್ ಅಲ್ಲಿ ಒಬ್ಬರೇ ನಿಂತು ಮಾತಾಡಿದ್ರು. ಅವ್ರ ಪಕ್ಷ ಟೀಮ್ ಇಲ್ವಾ? ಒಬ್ಬ ಹೇಳಿದ್ರೆ ಕಾನೂನು ತಿದ್ದುಪಡಿ ಆಗತ್ತಾ? 75 ವರ್ಷ ಇರೋದು 25 ವರ್ಷಕ್ಕೆ ಇಳಿಸ್ರಿ, ನಮ್ ಶಿವಮೊಗ್ಗ ಜಿಲ್ಲೆಯಲ್ಲಿ ರೈತರು ಬೀದಿ ಪಾಲಾಗ್ತಾರೆ ಅಂತ ಒಬ್ಬರೇ ನಿಂತು ಓದಿದ್ರು. ಒಂದು 50 ಜನ 100 ಜನ MP ಗಳನ್ನ ಇಟ್ಕೊಂಡು ಕಾಯ್ದೆ ತಿದ್ದುಪಡಿಗೆ ಮಾಡ್ಬೇಕಾಗಿತ್ತು. ಅವರು ಸಂಪೂರ್ಣ ವಿಫಲ. ಇದೆಲ್ಲ ಸ್ಟಾರ್ಟ್ ಆಗಿದ್ದು ಬಿಜೆಪಿ ಆಡಳಿತದ ಅವಧಿಯಲ್ಲೇ. ರಾಜ್ಯದಲ್ಲಿ ಹೈಕೋರ್ಟ್ ಆರ್ಡರ್ ಎಲ್ಲ ಆಗಿದೆ, ಅದಕ್ಕೆ ಅಪೀಲೇ ಹೋಗ್ಲಿಲ್ಲ. ಕೇಂದ್ರ ಸರ್ಕಾರ ಇಲ್ಲಿಂದ ಡೆಲ್ಲಿವರೆಗೆ ಒಂದೇ ಸರ್ಕಾರ ಇತ್ತು. ಅವಾಗ ಸಮಸ್ಯೆ ಬಗೆಹರಿಸ ಸುಲಭ ಇತ್ತು. ಈಗ ಇಲ್ಲಿ ಇವರು ಇದಾರೆ, ಅಲ್ಲ ಅವರು ಇದಾರೆ, ಬೇರೆ ವೈಯಕ್ತಿಕ ಲಾಭಕ್ಕೆ ಹೊಂದಾಣಿಕೆ ಮಾಡ್ತಾರೆ. ಜನರ ಸಮಸ್ಯೆ ಬಗೆಹರಿಸಕ್ಕೆ ಯಾವುದೇ ರೀತಿ ಇವರು ಒಟ್ಟಾಗಿ ಕೆಲಸ ಮಾಡಲ್ಲ. ಸರಿಗ ನಮ್ಮ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಏನಿದೆ, ಇದು ಒಂದ್ಸರಿ ಡಿನೋಟಿಫೈ ಆಯ್ತು, ಮತ್ತೆ ಯಾರೋ ಕೋರ್ಟಿಗೆ ಹೋದ್ರು, ಅವ್ರು ಯಾರೋ ಗಿರೀಶ್ ಆಚಾರ್ಯ ಅನ್ನೋರು. ಏನ್ ನಡೀತಾ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ? ಇದು ಯಾವ ಹಂತದಲ್ಲಿದೆ? ಇದು 1959ರಿಂದ 64ರವರೆಗೆ 27 ಸರ್ಕಾರಿ ಆದೇಶ ಆಯ್ತು, ಅರಣ್ಯ ಇಲಾಖೆಯವರ ಆದೇಶ. ಅದರಲ್ಲಿ ಸುಮಾರು 9,600 ಎಕರೆ ಭೂಮಿಯನ್ನ ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಬಿಡುಗಡೆನೂ ಮಾಡ್ತಾರೆ. ಅರಣ್ಯ ಇಲಾಖೆ ರಿಲೀಸ್ ಮಾಡ್ತಾರೆ. ಆ ರಿಲೀಸ್ ಮಾಡಿದ್ಮೇಲೆ ಆ ಆದೇಶದಲ್ಲಿ 27 ಸರ್ಕಾರಿ ಆದೇಶದಲ್ಲಿ ಒಂದು ಸಣ್ಣ ಅಕ್ಷರದಲ್ಲಿ ಬರೆದಿದ್ದಾರೆ, ಇದನ್ನ CCF ಅವರು ಡಿನೋಟಿಫೈ ಮಾಡ್ಬೇಕು ಅಂತ, ಕಂದಾಯ ಇಲಾಖೆಗೆ ವರ್ಗಾವಣೆ ಮಾಡ್ಬೇಕು ಅಂತ ಇತ್ತು. ಅದನ್ನ ಯಾರು ಗಮನಿಸ್ಲಿಲ್ಲ. ಒಂದಿನ ಕಟ್ಗೆ ಆಡ್ಲಿಕ್ಕೆ ಯಾವ್ದೋ ಫಂಕ್ಷನ್ಗೆ ಹೋದಾಗ ಒಬ್ಬ ಮಹಿಳೆ, ನಮ್ಗೆ ಏನಾರು ಮಾಡ್ತೀರಿ, ಹಕ್ಕುಪತ್ರ ಕೊಡದೇ ಇದ್ರೆ ಏನು ಉಪಯೋಗ ಇಲ್ಲ ಅಂತ ಹೇಳಿ ಕಾಗೋಡವ್ರಿಗೆ. ಅವಾಗ ಕಾಗೋಡ್ ತಿಮ್ಮಪ್ಪನವರು ನಗರದ ಮಾದೇವಪ್ಪ ಅವರಿಗೆಲ್ಲ ಹುಡುಕ್ರ ಮರ ಅಂತ ಹೇಳಿ ಕಟ್ಗೆ ಹೇಳದವ್ರಿಗೆ, ಅದೇನು ನಿಮ್ದು ಏನಾಗಿದೆ ಮುಳುಗಡೆ ಅವ್ರದ್ದು ಹುಡುಕ್ರಿ ಅಂದಾಗ ಅರಣ್ಯ ಇಲಾಖೆ ರಿಲೀಸ್ ಮಾಡಿದೆ, ಆದ್ರೆ ಕಂದಾಯ ಇಲಾಖೆಗೆ ವರ್ಗಾವಣೆ ಆಗಿಲ್ಲ ಅನ್ನೋದು ಮನದಟ್ಟಾಯ್ತು. ಅವಾಗ ಕಾಗೋಡ್ ತಿಮ್ಮಪ್ಪನವರು ಅರಣ್ಯ ಇಲಾಖೆ ACS ಅಸಿಸ್ಟೆಂಟ್ ಚೀಫ್ ಸೆಕ್ರೆಟರಿ ಮದನ್ ಗೋಪಾಲ್ ಇದ್ರು, ರಾಜ್ಯದಲ್ಲೇ ತುಂಬಾ ಒಳ್ಳೆ ಅಧಿಕಾರಿ. ಅವರಿಗೆ ಹೇಳಿ ಇದನ್ನ ಡಿನೋಟಿಫೈ ಮಾಡಕ್ಕೆ ರೆಡಿ ಮಾಡ್ರಿ ಅಂದ್ರು. ಆ ರೆಡಿ ಮಾಡಿದಾಗ ಅಲ್ಲಿ 1 ವರ್ಷ ಬಂದ್ರು ಮದನ್ ಗೋಪಾಲ್ ಇದನ್ನ ಸ್ಟಡಿ ಮಾಡಕ್ಕೆ. ಮೀಟಿಂಗ್ ಕರಿತಾ ಇದ್ರು. ಒಂದ್ಸರಿ ಅದೇ ಟೈಮಲ್ಲೇ ಕಸ್ತೂರಿ ರಂಗನ್ ವರದಿ ಅಧ್ಯಯನಕ್ಕೆ 5 ಜನ ಮಿನಿಸ್ಟರ್ ಬಂದಿದ್ರು. ಫಾರೆಸ್ಟ್ ಮಿನಿಸ್ಟ್ರು, ಕಾಗೋಡವರು ಎಲ್ಲ ಇದ್ರು. ಅವತ್ತು ಕಸ್ತೂರಿ ರಂಗನ್ ವರದಿ ಬಗ್ಗೆ ಸಲಹೆ ಕೇಳಿದಾಗ ನಾನು ಎದ್ದು ನಿಂತು ಏನನ್ಬಿಟ್ಟೆ, ಇಡೀ ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಇಲ್ಲ, ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ. 65 ವರ್ಷ ಹತ್ರ ಆದ್ರೂ ಶರಾವತಿ ಮುಳುಗಡೆಯವರಿಗೆ ಭೂಮಿ ಕೊಡ್ಲಿಲ್ಲ, ಈಗೆಂತದ ಕಸ್ತೂರಿ ರಂಗನ್ ವರದಿ ಅಂತ ಅಧ್ಯಯನಕ್ಕೆ ಬಂದಿದ್ರಿ ಅಂತ ಹೇಳಿ ಅನ್ಬಿಟ್ಟೆ. ಅವಾಗ ಮದನ್ ಗೋಪಾಲ್ ಯಾರಂತ ನನ್ಗೂ ಗೊತ್ತಿರ್ಲಿಲ್ಲ. ಅವು ಉದ್ದುದ್ದ ಕೂದ್ಲು ಬಿಟ್ಟಿದ್ರು. ಇಂಗ್ಲಿಷ್ ಅಲ್ಲಿ ಮಾತಾಡಕ್ ಹೋದ್ರು, ಕುತ್ಕೊಂಡ್ರೆ ಸಾಕು ಅಂದ್, ಇಂತ ಮಾತಾಡ್ತೀರಿ ನೀವು ಅಂದೆ. ಅವಾಗ ಕೊನೆಗೆ ಸಭೆ ಮುಗೀತಿದ್ದಂಗೆ ಮದನ್ ಗೋಪಾಲ್ ಕರೆದ್ರು. ನಾನು ಆಂಧ್ರದಿಂದನೇ ಬಂದವರು, ಇಂಥ ಸಮಸ್ಯೆಗಳು
ಇರೋದ್ರಿಂದನೇ ನಮ್ ಕಡೆ ನಕ್ಸಲೀಯರಾಗಿದ್ದಾರೆ ಜನ. ನೀವು ನನ್ನ ಜೊತೆಗಿರ್ರಿ, 1 ವರ್ಷದಲ್ಲಿ ಈ ಸಮಸ್ಯೆ ಬಗೆಹರಿಸ್ತೀನಿ ಅಂತ 10 ಮೀಟಿಂಗ್ ಮಾಡಿದ್ರು 1 ವರ್ಷದಲ್ಲಿ. ಅವ್ರು ಎಲ್ಲ ಸಭೆಗೆ ನನಗೆ ಆಹ್ವಾನ ಮಾಡ್ತಾ ಇದ್ರು. ಆಮೇಲೆ ಕೊನೆಗೆ MLA MP ಗಳೆಲ್ಲ ಅವ್ರಿಗೆ ಯಾಕೆ ಕರಿತೀರಿ ಅಂತ ಆಕ್ಷೇಪ ಮಾಡಿದ್ರು. ಕೊನೆಗೆ ಅವರು, ನಾನು ರಾಜಕಾರಣಿ ಅಂತ ಕರೆಯೋದಿಲ್ಲ, ಅವರಿಗೆ ಆ ಶರಾವತಿ ಮುಳುಗಡೆ ರೈತರ ಸಮಸ್ಯೆ, ಅವ್ರ ಅಂಕಿ ಅಂಶಗಳೆಲ್ಲ ಗೊತ್ತಿದೆ, ಅದಕ್ಕೆ ನಾನು ಅವ್ರಿಗೆ ಕರಿತೀನಿ ಎಂದು ಬಹಳ ಕಷ್ಟಪಟ್ಟು ಅವರು ಡಿನೋಟಿಫೈಗೆ ಪ್ರಪೋಸಲ್ ರೆಡಿ ಮಾಡಿದ್ರು. ಆಮೇಲೆ ಹಕ್ಪತ್ರನೂ ಕೊಡಕ್ಕೆ ರೆಡಿ ಮಾಡಿದ್ರು. ಹಕ್ಪತ್ರ ಸಿದ್ದರಾಮಯ್ಯನವರೇ ಸಾಗರಕ್ಕೆ ಬಂದು ಹಕ್ಪತ್ರ ಕೊಟ್ಟರು. ಕಾಗೋಡು ತಿಮ್ಮಪ್ಪನವರು ಅವತ್ತು ಅವ್ರ ಹತ್ರ ಹಕ್ಪತ್ರ ಕೊಡಿಸಿದ್ರು. ಕೊನೆಗೆ ಮದನ್ ಗೋಪಾಲ್ ಒಂದಿನ ನನ್ನ ಹತ್ರ ಹೇಳಿದ್ರು, CM ಕರೀತಾರಂತ ಹಕ್ಪತ್ರ ಕೊಡಕ್ಕೆ ಅಂತ. ಕಾಗೋಡು ತಿಮ್ಮಪ್ಪ ಇಲ್ಲದೆ ಇದ್ರೆ ಇದು ಆಗ್ತಾನೆ ಇರ್ಲಿಲ್ಲ, ನಿಮ್ CMದೇನ್ ಅಂತ ಕೆಲಸ ಇಲ್ಲ ಇದರಲ್ಲಿ ಅಂತ ಪ್ರಯತ್ನ ಮಾಡಿರ್ಲಿಲ್ಲ ಅವರು ಅಂದ್ರು ನನ್ನ ಹತ್ರ. ಕೊನೆಗೆ ಹಕ್ಪತ್ರ ಕೊಟ್ಮೇಲೆ ಇನ್ನೂ ಸ್ವಲ್ಪ ಜನರಿಗೆಲ್ಲ ಕೊಡೋದ್ ಬಾಕಿ ಇತ್ತು. ಸ್ವಲ್ಪ ಒಂದ್ ಕಂತಲ್ಲಿ ಕೊಟ್ರು. ಶೆಟ್ಟಿಕೆರೆ, ರೇಚಿಕೊಪ್ಪ, ಬ್ಯಾಡ್ನಾಳ, ಚೋಡ್ನಾಳ, ಕಟ್ಗೆಹಳ್ಳ, ಅಲ್ಲಿ ಅವರಿಗೆಲ್ಲ ಕೊಟ್ರು. 2017ರಲ್ಲಿ ಈ ಸಿದ್ದರಾಮಯ್ಯನ ಒಂದು ಸರ್ಕಾರ ಮಧ್ಯಾವಧಿಗೆ ಹೋಯ್ತಲ್ಲ, ಈಗಿನ ಅವಧಿ ಹಿಂದಿನ ಮಧ್ಯದಲ್ಲಿ. ಅವಾಗ 2017ರಲ್ಲಿ ಅರಣ್ಯ ಇಲಾಖೆ ಸೆಕ್ರೆಟರಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಯಾವುದೇ ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಜಮೀನು ಮಂಜೂರು ಮಾಡಿದ್ರು ಸುಪ್ರೀಂ ಕೋರ್ಟ್ ಅನುಮತಿ ಬೇಕು ಅಂತ ಒಂದು ಸರ್ಕ್ಯುಲರ್ ಬಂತು. ಸರ್ಕ್ಯುಲರ್ ಬಂದಾಗ ಏನಾಯ್ತು, ಕೊನೆಗೆ ಹೈಕೋರ್ಟ್ ನಲ್ಲಿ ಈ ಮುಳುಗಡೆ ಸಂತ್ರಸ್ತರಿಗೆ ಜಮೀನ್ ಕೊಡೋದಕ್ಕೆ ಕರ್ನಾಟಕ ಸರ್ಕಾರ ಡಿನೋಟಿಫೈ ಮಾಡಿರೋದು ಅಕ್ರಮ. 1980ರ ಅರಣ್ಯ ಸಂರಕ್ಷಣಾ ಕಾಯ್ದೆ ಬಂದ ಮೇಲೆ ಯಾವುದೇ ಅರಣ್ಯ ಭೂಮಿಯನ್ನ ಬೇರೆ ಉದ್ದೇಶಕ್ಕೆ ಬಳಸೋದಾರೆ ಕೇಂದ್ರದ ಅನುಮತಿ ಬೇಕಾಗಿತ್ತು, ಮಾಡಿಲ್ಲ ಅಂತ ಹೈಕೋರ್ಟ್ ನಲ್ಲಿ ಹಾಕಿದ್ರು. ಆತರ ಕಾಯ್ದೆಯಲ್ಲಿ ಇದೆಯಾ? ಅದು ಕಾಯ್ದೆಯಲ್ಲಿ ಇದು ಅನ್ವಯಿಸಲ್ಲ ಇದಕ್ಕೆ. ಈಗ ನ್ಯಾಯಾಂಗ ಇವರಿಗೆ ನಮ್ಮ ಇಲ್ಲಿ ಹೈಕೋರ್ಟ್ ನಲ್ಲಿ ನ್ಯಾಯಾಧೀಶರು ತೀರ್ಪು ಕೊಟ್ರು. ಅವರಿಗೆ ಅಲ್ಲಿ ವಸ್ತುಸ್ಥಿತಿನ ಸರ್ಕಾರ ಅವರಿಗೆ ಸರಿಯಾಗಿ ಮನವರಿಕೆ ಮಾಡ್ಬೇಕಾಗಿತ್ತು. ಕಾಯ್ದೆಯಲ್ಲಿ ಹಂಗಿಲ್ಲ. 80ರ ನಂತರ ಮಾತ್ರ ಕೇಂದ್ರದ ಅನುಮತಿ ಬೇಕು. 80ರ ಒಳಗಿನ ಪ್ರಕರಣ ಇದೆ. 59ರಿಂದ 64. ಇದು ಬಹಳ ಅನ್ಯಾಯ. ಇದು ಬಹಳ ಗಂಭೀರವಾದ ತೀಕ್ಷ್ಣವಾದ ವಿಷಯ, ಇದು ತೀವ್ರವಾದ ವಿಷಯ. ಇದು ಭದ್ರಾದವ್ರಿಗೆ ಕೊಟ್ಟಿರೋದು ತುಂಗಾದವ್ರಿಗೆ 52ನೇ ಇಸ್ವಿಲಿ ಅವ್ರದನ್ನ ರದ್ದು ಮಾಡಕ್ ಕೇಸ್ ಹಾಕಿದ್ದಾರೆ. ಇದು ಒಂಥರ ನಮ್ಮ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗನೂ ಈ ಸಮಸ್ಯೆ ಬಗೆಹರಿಸಕ್ ವಿಫಲ ಆಗಿದೆ. ನಮ್ ಹಿಂದೆ ವಿರೋಧ ಪಕ್ಷದ ನಾಯಕರಾದಾಗ ಮುಖ್ಯಮಂತ್ರಿ ನಮ್ಮ ಇವರೇ ಸಿದ್ದರಾಮಯ್ಯನವರೇ ದೊಡ್ಡ ಸಭೆಯಲ್ಲಿ ಹೇಳಿದ್ರು, ಹೈಕೋರ್ಟ್ ಸಹ ನ್ಯಾಯ ಕೊಡಕ್ ಆಗ್ಲಿಲ್ಲ ಹೈಕೋರ್ಟ್ ಅಲ್ಲಿ ನಮ್ಮ ಮುಳುಗಡೆ ಸಂತ್ರಸ್ತರಿಗೆ ಅಂದ್ರು. ಹಂಗಾಗಿ ಕೊನೆಗೇನಾಯ್ತು, ಮತ್ತೆ ಈ BJP ಸರ್ಕಾರದ ಅವಧಿ ಮುಗಿತಾ ಬಂತು. ಮಧು ಬಂಗಾರಪ್ಪನವ್ರ ಪಾದಯಾತ್ರೆನೂ ಮಾಡಿದ್ರು. ಮಾಡಾದ್ಮೇಲೆ ಬೊಮ್ಮಾಯಿ ಅವ್ರ ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಲೆಟರ್ ಬರೆದ್ರು, ಹಿಂಗೆ ಡಿನೋಟಿಫೈ ಆಗಿರೋದನ್ನ ರಾಜ್ಯ ಹೈಕೋರ್ಟ್ ವಜಾ ಮಾಡಿದೆ, ಕೇಂದ್ರ ಅನುಮತಿ ಕೊಡ್ಬೇಕು ಇದಕ್ಕೆ ಅಂತ ಒಂದು ಪತ್ರ ಬರೆದ್ರು. ಹೆಚ್ಚಿನ ಮಾಹಿತಿ ಇರ್ಲಿಲ್ಲ ಅದರಲ್ಲಿ. ಹಕ್ಪತ್ರ ಬರೆದ ಕೂಡಲೇ ಕೇಂದ್ರ ಸರ್ಕಾರದೇನೇನಿದ್ರು, ಸುಪ್ರೀಂ ಕೋರ್ಟಿಗೆ ಒಂದು ಮಧ್ಯಂತರ ಅರ್ಜಿ ಹಾಕಿ, ಇಂಟರಿಮ್ ಅಪ್ಲಿಕೇಶನ್ ಅದನ್ನ ಹಾಕ್ರಿ, ಅದನ್ನ ಹಾಕಿದ್ರೆ ಅಲ್ಲಿ ಏನಾಗುತ್ತೆ ನೋಡೋಣ ಅಂತ ಹೇಳಿ ಅಲ್ಲಿಗೆ ಹಾಕಿದ್ರು. ಅಲ್ಲಿ ಈಗ ರಾಜ್ಯ ಸರ್ಕಾರದ ಕಾರ್ಯದರ್ಶಿ, ಕೇಂದ್ರ ಸರ್ಕಾರದ ಕಾರ್ಯದರ್ಶಿ ಪರಸ್ಪರ ಕೂತ್ ಮಾತಾಡಿ ಈ ಸಮಸ್ಯೆಯನ್ನು ಬಗೆಹರಿಸ್ರಿ ಅಂತ 1.5 ವರ್ಷದಿಂದ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು. ಈಗ ಮೊನ್ನೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವ್ರಿಗೆ ಕೇಳಿದೆ, ಅವ್ರೇನಂದ್ರು ಅಂದ್ರೆ, ನಾನು ರಾಜ್ಯದ ಪರವಾಗಿ ಒಪ್ಪಿದ್ದೀನಿ, ಕೇಂದ್ರದವರು ಒಪ್ಪಿದ್ದಾರೆ ಸಮಸ್ಯೆ ಬಗೆಹರಿಸಕ್ಕೆ. ನಿಮ್ DC ಇಂದ ಪ್ರಪೋಸಲ್ ಬಂದ್ರೆ 9129 ಎಕರೆದು ಕೇಂದ್ರ ಸರ್ಕಾರದ ಅರಣ್ಯ ಇಲಾಖೆ ಕಳಿಸ್ತೀವಿ, ಅಲ್ಲಿಂದ ಸುಪ್ರೀಂ ಕೋರ್ಟ್ ಅನುಮತಿ ಕೊಡುತ್ತೆ ಅನ್ನೋ ಮಾತಾಡಿದ್ರು. ಇದಕ್ಕಿಂತ ಮೊದಲು ನಮ್ಮ ಮದನ್ ಗೋಪಾಲ್ ಅವರು ಒಂದು ಸೂತ್ರನ ಮಾಡಿದ್ರು, ಇದು ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಬಗೆಹರಿಸಕ್ಕೆ. ಒಂದು, ಬಿಡುಗಡೆ ಆದಂತ ಜಮೀನನ್ನು ರೈತರಿಗೆ ಕೊಡ್ಬೇಕು ಮುಳುಗಡೆ ಸಂತ್ರಸ್ತರಿಗೆ, 9,600 ಎಕರೆ. ಎರಡನೇದು, ಒಂದ್ ಸರ್ವೆ ನಂಬರ್ ಅಲ್ಲಿ ಮಂಜೂರಾಗುತ್ತೆ, ಬೇರೆ ಸರ್ವೆ ನಂಬರ್ ಅಲ್ಲಿ ಇದಾರೆ, ಅದನ್ನು ಕೊಡಬೇಕು. ಸರ್ಕಾರನೇ 3 ತಲೆಮಾರು ಜನರಿಗೆ ಅನ್ಯಾಯ ಮಾಡಿರೋದ್ರಿಂದ ಈಗ ಸಹಜವಾಗಿ ಯಾವ್ದು ಕುಟುಂಬ ಆಗಿರುತ್ತೆ, ಒಬ್ಬನಿಗೆ 2-3 ಜನ ಮಕ್ಕಳು ಹುಟ್ಟಿರ್ತಾರೆ, ಅಲ್ಲೇ ಅವರು ವಾಸ ಮಾಡ್ತಾ ಇದ್ರು, ಅವರಿಗೆ ಜಮೀನು, ಅವರು ಜಮೀನು 3-4 ಎಕರೆ ಮಾಡ್ಕೊಂಡಿದ್ದಾರೆ ಒಬ್ಬೊಬ್ರು, ಅದನ್ನು ಕೊಡ್ಬೇಕು ಅಂತ ಅವರು ತಮ್ಮ ವರದಿಯಲ್ಲಿ ಕೊಟ್ಟಿದ್ದಾರೆ. ಈ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಬಗೆಹರಿಸಬೇಕು ಅಂದ್ರೆ ಮದನ್ ಗೋಪಾಲ್ ಅವರ ಸೂತ್ರವನ್ನ ಜಾರಿ ತರಬೇಕು, ವರದಿಯನ್ನ ಜಾರಿ ತರಬೇಕು ಸರ್ಕಾರ, ಅವಾಗ ಅದು ಬಗೆಹರಿಯುತ್ತೆ. ಆಮೇಲೆ ಕೊಡೋದು ನ್ಯಾಯ ಇದೆ. ಶರಾವತಿ ಮುಳುಗಡೆ ಸಂತ್ರಸ್ತರ ಕುಟುಂಬಗಳಿಗೆ ಅಜ್ಜ ಕಳ್ಕಂಡ, ಅಪ್ಪ ಕಳ್ಕಂಡ, ಮಗ ಇದಾನೀಗ, ಅಥವಾ ಅಪ್ಪ ಮಗ ಮೊಮ್ಮಗ ಬಂದಿಯಾನೀಗ. ಆಮೇಲೆ ಬಂಗಾರಪ್ಪನವರು ಬಗರ್ಹುಕುಂ ಕಾಯ್ದೆ ಮಾಡಿದಾಗ ಒಂದ್ ಕುಟುಂಬದಲ್ಲಿ ಏನೂ ಇಲ್ಲದೆ ಅವನು ಬಗರ್ಹುಕುಂ ಸಾಗುವಳಿ ಮಾಡಿದ್ರೆ 4 ಎಕರೆ 38 ಗುಂಟೆ ಕೊಡ್ಬೇಕು ಅಂತ ಕಾನೂನು ಮಾಡಿದ್ರಲ್ಲ, ಅವರೆಲ್ಲರಿಗೂ ಭೂಮಿ ಸಿಕ್ತಲ್ಲ.
ಅದು ಅವರೇನು ಯಾವುದೇ ಸಂತ್ರಸ್ತರಲ್ಲ, ಆದ್ರೂ ಅವರು ಯಾರು ಸರ್ಕಾರಿ ಭೂಮಿಯನ್ನ ಸಾಗುವಳಿ ಮಾಡಿದ್ದಾರೆ ಇಷ್ಟು ವರ್ಷದಿಂದ, ಅವರಿಗೆ ಒಂದು ಕುಟುಂಬಕ್ಕೆ 4 ಎಕರೆ 38 ಗುಂಟೆವರೆಗೆ ಕೊಡ್ಬೋದು ಅಂತ ಮಾಡಿದ್ದಾರೆ. ಅದೇ ಸೂತ್ರನ ಮುಳುಗಡೆ ಸಂತ್ರಸ್ತರಿಗೆ ಅನ್ವಯಿಸಿದ್ರೆ ಸಾಕು, ಸ್ಪೆಷಲ್ ಕೇಸ್ ಬೇಡ. ಹಂಗಾಗಿ ಮದನ್ ಗೋಪಾಲ್ ವರದಿ ಜಾರಿ ಆಗ್ಬೇಕು ಅಂತಾನೆ ನಾವು ಬಲವಾದ ಒತ್ತಾಯ ಮಾಡ್ತಾ ಇದೀವಿ. ಮುಖ್ಯಮಂತ್ರಿಗಳೇನಾದ್ರು ಮೀಟಿಂಗ್ ಕರೆದ್ರೆ ಅದನ್ನೇ ನಾವು ಒತ್ತಾಯ ಮಾಡ್ತೀವಿ. ಆಮೇಲೆ ಮಾತು ಕೊಟ್ಟಂತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ನಮ್ಮ ಈಗಿನ ಶಿವಕುಮಾರ್ ಅವರು, ಅವರೇ 10,000 ಜನರೆದುರಿಗೆ ಶಿವಮೊಗ್ಗದಲ್ಲಿ ಮಲೆನಾಡು ರೈತರ ಸಮಸ್ಯೆ ಬಗೆಹರಿಸ್ತೀವಿ ಅಂದ್ಮೇಲೆ ನುಡಿದಂತೆ ನಡೀತೀವಿ ಅಂತ ಹೇಳಿ ಇವ್ರು ಸರ್ಕಾರ ಹೇಳುತ್ತೆ ಅಂತ ಪದೇ ಪದೇ ಹೇಳ್ತಾರೆ. ನುಡಿದಂತೆ ನಡೆಯುತ್ತೀವಿ ಅನ್ನೋದಾದ್ರೆ, ನಡೆದಿದ್ದೀವಿ ಅನ್ನೋದ್ರೆ, ಇದು ಮಾಡಿದ್ರೆ ಮಾತ್ರ ಆ ನೈತಿಕ ಹತ್ತು. ಈ ಶರಾವತಿ ಪಂಪ್ ಸ್ಟೋರೇಜ್ ಸಮಸ್ಯೆ, ಶರಾವತಿ ಪಂಪ್ ಸ್ಟೋರೇಜ್ 2025ರಲ್ಲಿ ಕೇಂದ್ರ ಸರ್ಕಾರ 12,000 ಮರ ಕಡಿಯೋದಕ್ಕೆ ಅನುಮತಿ ಕೊಟ್ಟಿದೆ. ವನ್ಯಜೀವಿ ಮಂಡಳಿ ಅರಣ್ಯ ಸಚಿವರ ಅಧ್ಯಕ್ಷತೆ. ಆಮೇಲೆ 8 ಕಿಲೋಮೀಟರ್ ಸುರಂಗ ಮಾಡೋದಕ್ಕೆ ಅನುಮತಿ ಕೊಟ್ಟಿದೆ ಮೀಟಿಂಗ್ ಮಾಡಿ. 12,000 ಮರಗಳು, ಮರಗಳು ಕಡಿಯಕ್ಕೆ 8 ಕಿಲೋಮೀಟರ್ ಟನಲ್. ಆಮೇಲೆ ಅಲ್ಲಿ ಪ್ರಾಣಿಗಳಿಗೆ ನೀರು ಕುಡಿಯಕ್ಕೆ ತೊಂದರೆ ಮಾಡಬಾರ್ದು, ಅಲ್ಲಿ ಯಾರು ಗುಡಿಸ್ಲಿಕ್ಕೆ ಕಟ್ಕೊಂಡು ಲೇಬರ್ ಏನದು ಹೈಡ್ರೋ ಪ್ರಾಜೆಕ್ಟ್, ಅದು ವಿದ್ಯುತ್ತನ್ನ ನೀರನ್ನ ಉಪಯೋಗಿಸ್ಕೊಂಡೇ ಮಾಡಂತದ್ದು. 125 ರೂಪಾಯಿ ಖರ್ಚು ಮಾಡಿ 100 ರೂಪಾಯಿ ವಿದ್ಯುತ್ ಮಾಡೋದು ಕಡಿಮೆ. ಇದು ಇವ್ರೇನ್ ಕಾರಣ ಕೊಡ್ತಾರೆ, ನಿರಂತರವಾಗಿ ಕರೆಂಟ್ ಇರೋದಕ್ಕೆ ನಾವು ಮಾಡ್ತೀವಿ ಅಂತಾರೆ. ನನ್ನ ಪ್ರಶ್ನೆ ಇಲ್ಲೊಂದಿದೆ, ಮುಳುಗಡೆ ಸಂತ್ರಸ್ತರಿಗೆ ಸ್ಟೋರೇಜ್ ಕಾನ್ಸೆಪ್ಟ್ ಏನಂತ ಇದೆ? ಫಸ್ಟ್ ಕಾನ್ಸೆಪ್ಟ್ ಏನಂದ್ರೆ, ಅದನ್ನ ಪಂಪ್ ಮಾಡಿ ನೀರನ್ನ ಕೆಳಗಡೆ ಹೋಗೋ ನೀರನ್ನ ತಗೊಂಡು ಉತ್ಪಾದನೆ ಮಾಡಿ ಹಂಗೆ ಬಿಡೋದು, ಅದನ್ನ ಕಳ್ಸೋದು. ಆಮೇಲೆ ಇದೇ ನೀರನ್ನು ಬಳಕೆ ಮಾಡಕ್ ಕಟ್ಟೋದು. ಆದ್ರೆ ಇಲ್ಲಿ ಭಾರಿ ಪ್ರಮುಖ ಪ್ರಶ್ನೆ ಬರೋದು, ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಜಮೀನ್ ಕೊಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಬರೆದ್ರೆ ಸುಪ್ರೀಂ ಕೋರ್ಟಿಗೆ ಹೋಗ್ರಿ ಅಂತಾರೆ. 12,000 ಮರ ಕಡಿಯೋದಕ್ಕೆ ಹೇಳ್ದೆ ಕೇಳದೆ ಪರ್ಮಿಷನ್ ಕೊಡ್ತಾರೆ. ನಮ್ MP ಗೊತ್ತಿಲ್ಲ ಅಂತಾರೆ. ಒಂದ್ಸರಿ ಗೊತ್ತಿಲ್ಲ ಅಂತ ಜನರ ಎದುರಿಗೆ ಭಾಷಣ ಮಾಡ್ತಾರೆ, ಇನ್ನೊಂದ್ಸರಿ ನಾವು ಪರಿಸರ ಉಳಿಸ್ಕೊಂಡು ಮಾಡ್ತೀವಿ ಅಂತಾರೆ. ನಮ್ MLA ಮಾಡಬೇಕು ಅಂತಾರೆ, ಜಾರ್ಜ್ ಮಿನಿಸ್ಟ್ರು ಮಾಡ್ಬೇಕು ಅಂತಾರೆ. DK ಶಿವಕುಮಾರ್ ಅವ್ರು ಮೋದಿ ಅವರಿಗೆ ಪತ್ರ ಬರ್ದಿದ್ದಾರೆ. ಇಲ್ಲಿ ಒಂದು ಸುದ್ದಿ ಇದೆ, ಅವರು ಭಾರಿ ಬಲಾಢ್ರು. ಈ ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಅಂತ ಒಂದು ಕಂಪನಿ, ಅವರೆಲ್ಲ ಈ ಪಕ್ಷಗಳಿಗೆ ಎಲೆಕ್ಷನ್ ಫಂಡ್ ಕೊಟ್ಟು ಇವ್ರನ್ನೆಲ್ಲ ಎಲ್ಲಾ ಪಕ್ಷಗಳಿಗೂ ಎಲೆಕ್ಷನ್ ಫಂಡ್ ಭಾರಿ ಕೊಟ್ಟಿದ್ದಾರೆ, ಭಾರಿ ಪ್ರಮಾಣದಲ್ಲಿ. ಹಂಗಾಗಿ ಕೇಂದ್ರ ಸರ್ಕಾರ ಯಾರನ್ನು ಕೇಳದೆ ಅದನ್ನ ಮಂಜೂರು ಮಾಡಿದೆ. ರಾಜ್ಯ ಸರ್ಕಾರ ಅಂತೂ ಮಾಡೋದಕ್ಕೆ ತರಾತುರಿ ಇದೆ. ಜಾರ್ಜ್ ಅವ್ರನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಿದ್ದಾರೆ. ಇದನ್ನ ಅರ್ಜೆಂಟ್ ಆಗಿ ಮಾಡೋದಕ್ಕೆ ಬಹಳ ಅವರು ಗಂಭೀರವಾದ ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಳುಗಡೆ ಸಂತ್ರಸ್ತರು ರೈತರಿಗೆ ಒಂದು ನೀತಿ, ಇನ್ನೊಬ್ಬರಿಗೆ ಇಂಥ ಪ್ರಾಜೆಕ್ಟ್ಗಳಿಗೆ ಇನ್ನೊಂದು. ಆಮೇಲೆ ಈಗ ಈ ನಮ್ಮ ಇದು ಎಲ್ಲಿ ಬರುತ್ತೆ ಅಂದ್ರೆ, ನಮ್ಮ ಸಾಗರ್ ತಾಲೂಕು ಮರಾಠಿ ಎಲ್ಲ ಗ್ರಾಮ ಬರುತ್ತಲ್ಲ, ಇಂಟೀರಿಯರ್ ಹೆನ್ನೆ ಹತ್ರ, ಅಲ್ಲಿ 30 ಮನೆ ಮರಾಠರದ್ದು ಹಸ್ಲರ್ದೇನೋ ಹೋಗುತ್ತೆ. ಇನ್ನು ಆ ಕಡೆ ಗೇರ್ ಸೊಪ್ಪದ ಹತ್ರ 300ಕ್ಕಿಂತ ಹೆಚ್ಚು ಮನೆಗಳು ಹೋಗ್ತಾವ. ಮತ್ತೆ ಇದು ಪೂರ್ಣ ಕೆಲಸ ಆಗೋದು ನಮ್ಮ ಶರಾವತಿ ಕಣಿವೆ ಜಾಗದಲ್ಲಿ. ಈಗ ಅವಾಗ ಜಲ ವಿದ್ಯುತ್ ಯೋಜನೆ, ಸಾಗರದ ನಮ್ಮ ಶರಾವತಿ ವಿದ್ಯುತ್ ಯೋಜನೆ ರಾಜ್ಯದ ಒಟ್ಟು ವಿದ್ಯುತ್ ಉತ್ಪಾದನೆಯಲ್ಲಿ 51% ನಮ್ಮ ಜೋಗದ್ದೇ ಇತ್ತು ಶರಾವತಿ ವಿದ್ಯುತ್ ಉತ್ಪಾದನೆ. ಈಗ ಬೇರೆ ಬೇರೆ ಯೋಜನೆಗಳಲ್ಲಾಗಿದೆ. ಸೋಲಾರ್ ಈಗ ಬಹಳ ದೊಡ್ಡ ಪ್ರಾಜೆಕ್ಟ್ ಅನ್ನ ಇದರಲ್ಲಿ ಪಾವಗಡದಲ್ಲಿ, ನಮ್ಮ ಇದರಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಮಾಡಿದಾರಲ್ಲ, ದೇಶದಲ್ಲೇ ದೊಡ್ಡದು. ಅವನ್ನೆಲ್ಲ ಮಾಡಿದ್ರೆ ಇವ್ರು ಪರಿಸರ ಅಂತಾರೆ. ಜನಕ್ಕೆ ಏನ್ ಹೇಳ್ತಾರೆ, ಪರಿಸರ ಕಾಪಾಡಬೇಕು. ನಮ್ಮ ಇದನ್ನ ಎಲ್ಲಿ ಸಿಗಂದೂರು ತುಂಬ್ರಿ ಎಲ್ಲ ಇದೆಯಲ್ಲ, ಅಲ್ಲಿ ಸಿಂಗಳಿಕಾ ಅಭಯಾರಣ್ಯ ಅಂತ ಮಾಡಿದ್ದಾರೆ. ಅಲ್ಲಿ ಯಾರೋ ಒಬ್ಬ ಬೈಕಲ್ಲಿ ಹೋಗ್ತಾ ಇದ್ನಂತೆ, ಅವನ ಇಣಚಿ ಅಂತಾರಲ್ಲ ಮರ ಹತ್ತದು, ಅದು ಮೇಲೆ ಹೋಗ್ಬಿಡ್ತಂತೆ ಸ್ಪೀಡಾಗಿ ಬರೋತ್ತಿಗೆ. ಅವನಿಗೆ 30,000 ರೂಪಾಯಿ ದಂಡ ಹಾಕ್ತಾರೆ. ಅಲ್ಲಿ ಕಾನೂರು ಕೋಟೆಯಲ್ಲಿ ವಿದ್ಯುತ್ ಮಾಡೋದಕ್ಕೆ ಅಲ್ಲಿ ರಸ್ತೆ ಏನೋ ಮಾಡ್ಬೇಕು ಅಂತ ಸ್ವಲ್ಪ ಹುಡುಗರು ಯಾವ್ದೋ ಸಣ್ಣ ಪುಟ್ಟ ಮರಗಳನ್ನ ತೆಗ್ದಿದ್ಕೆ ಅವ್ರಿಗೆ ಬೇಡಿ ಹಾಕಿ ಮೆರವಣಿಗೆ ಮಾಡಿದ್ರು. ಬೇಡಿ ಹಾಕಿದ್ರು ಆಫೀಸಲ್ಲಿ ಕೂರಿಸಿ. ಆಮೇಲೆ ಅಲ್ಲಿರೋ ತೋಟಗಳು ಇವನ್ನೆಲ್ಲ 15 ಲಕ್ಷ ಕೊಡ್ತೀವಿ ಬಿಟ್ಟು ಹೋಗ್ರಿ ಅಂತ ಮಾಜಿ ಅರಣ್ಯ ಸಚಿವರು ಹೇಳಿದ್ರು. ಇವರಿಗೆ ಜನ ಅಂದ್ರೆ ಹಗರ, ಇವ್ರ ಅಪ್ಪನ ಮನೆ ಆಸ್ತಿ ಅಲ್ಲ, ಅದು ದೇಶದ ಆಸ್ತಿ. ಕಣಿವೆ ಒಬ್ಬರಿಗೆ ಒಂದು ಕಾನೂನು ಹೇಳ್ತೀರಿ, ಪಶ್ಚಿಮ ಘಟ್ಟದಲ್ಲಿ ಯಾವುದೇ ಯೋಜನೆ ಮಾಡಬಾರ್ದು ಅಂತ ಕಸ್ತೂರಿ ರಂಗನ್ ವರದಿ ಹೇಳುತ್ತೆ. ಅಪ್ಲೈ ಆಗಲ್ವಾ? ಸೆನ್ಸಿಟಿವ್ ಝೋನ್, ಪರಿಸರ ಸೂಕ್ಷ್ಮ ವಲಯ ಅಂತ ಇದೆ, ಅಲ್ಲಿ ಯಾವುದೇ ಬೃಹತ್ ಮನೆಗಳನ್ನು ಕಟ್ಟಂಗಿಲ್ಲ ಅಂತ ಇದೆ. ಅದನ್ನ ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲಿ ಇವ್ರು ಬರ್ಕೊಟ್ಟಿದ್ದಾರೆ, ಜಾರಿ ತರ್ತೀವಿ ಅಂತ.
ಇಲ್ಲಿ ಕಸ್ತೂರಿ ರಂಗನ್ ವರದಿಗೆ ರಾಜ್ಯ ಸರ್ಕಾರ ವಿರೋಧ ಮಾಡಿದೆ, ಕೇರಳದವರು ವಿರೋಧ ಮಾಡಿದ್ದಾರೆ, ಉಳಿದವರು ಒಪ್ಕೊಂಡಿದ್ದಾರೆ. ಹಂಗೆ ಅಂತ ಇದೆಲ್ಲ ಒಂಥರ ಲಾಬಿ. ಇದು ಅವ್ರಿಗೆ ಲಾಭ ಆಗುತ್ತೆ ಅಂದ್ರೆ ಏನಂದ್ರೆ ಅಲ್ಲಿ ನನಗೊಂದು ಯಾರೋ ಮಾಹಿತಿ ಕೊಟ್ಟಿದ್ರು, ಬ್ರೆಜಿಲ್ ನಲ್ಲಿ ಉಷ್ಣ ತಾಪಮಾನ ಆಗಿದೆ ಪ್ರಪಂಚದಲ್ಲಿ ಎಲ್ಲ ಕಡೆ. ಈ ಗುಜರಾತ್, ಮಹಾರಾಷ್ಟ್ರ, ಬೆಂಗಳೂರು ಇಲ್ಲೆಲ್ಲ ಪರಿಸರನ ಬಹಳ ತಣ್ಣಗಿದ್ದು ಜನರನ್ನೆಲ್ಲ ವಲಸೆ ಮಾಡಿ ಅಲ್ಲಿ ಗಿಡ ಇವನ್ನೆಲ್ಲ ನಡೆದು ತಣ್ಣಗಿರಂಗ್ ಮಾಡ್ಬೇಕು ಅಂತ ಇವ್ರದ್ದು ಯೋಜನೆ ಅಂತೆ. ಅದರ ಹಿನ್ನೆಲೆಯಲ್ಲೇ ಕಸ್ತೂರಿ ರಂಗನ್ ವರದಿ ಬಂದಿದ್ದು. ಕಸ್ತೂರಿ ರಂಗನ್ ಬಾಹ್ಯಾಕಾಶ ತಜ್ಞ, ಮೇಲೆ ಕುತ್ಕೊಂಡು ವಿಮಾನದಲ್ಲಿ ನೋಡಿ ಇದು ಕಸ್ತೂರಿ ರಂಗನ್ ವರದಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ 500 ಹಳ್ಳಿಗಳನ್ನ ಸೇರಿಸಿದ್ದಾರೆ. ಇವ್ರು ಯಾವುದೇ ಯೋಜನೆ ಮಾಡ್ಲಿ ಗ್ರಾಮ ಪಂಚಾಯತಿ ಗ್ರಾಮಗಳ ಮಟ್ಟಕ್ಕೆ ಬರ್ಬೇಕು. ಈಗ ಪಂಪ್ ಸ್ಟೋರೇಜ್ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಅಂದ್ರೆ ಸ್ಥಳೀಯ ಸರ್ಕಾರ. ಒಬ್ಬ ರಾಷ್ಟ್ರಪತಿ ಪ್ರಧಾನಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನಾದ್ರು ಫಂಕ್ಷನ್ಗೆ ಬಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷನೇ ಮೊದಲು ಹಾರ ಹಾಕೋದು. ಸ್ಥಳೀಯ ಸರ್ಕಾರ, ಸ್ಥಳೀಯ ಜನಕ್ಕೆ ಗೊತ್ತಿರಬೇಕು. ಈ ಪಂಪ್ ಸ್ಟೋರೇಜ್ ನೋಡಿ, ಈಗ ಅಣುಸ್ಥಾವರ 25 ವಿಮಾನ ಬಂದು ಪದೇ ಪದೇ ನೋಡಿ ಜನ ಗಲಿಬಿಲಿದ್ದಾರೆ. ಮಡೇನೂರು ಹಿರೇಭಾಸ್ಕರ ಡ್ಯಾಮ್ ಮುಳುಗಡೆ ಆದವರು, ಶರಾವತಿ ಮುಳುಗಡೆ ಅವ್ರು ಇರೋ ಜಾಗನ ಮತ್ತೆ ಅಣುಸ್ಥಾವರಕ್ಕೆ 3ನೇ ಸರಿ ಮುಳುಗಿಸ್ತಾರೆ. ಅದು ಯಾರಿಗೂ ಅಧಿಕಾರಿಗೆ ಇವರು ಜನಪ್ರತಿನಿಧಿಗೂ ಗೊತ್ತಾಗಲ್ಲ ಅಂತ ಹೇಳಿ ಜನಪ್ರತಿನಿಧಿಗಳು ಹೇಳ್ತಾರೆ. ಅಂದ್ರೆ ಇದು ದುಡ್ಡು ಹೊಡೆಯೋ ಯೋಜನೆ. ಇವರಿಗೆ ಚುನಾವಣೆ ನಡೆಸಕ್ಕೆ ಭ್ರಷ್ಟರು ಬಂಡವಾಳಶಾಹಿಗಳೇ ಬೇಕು. ಜನಸಾಮಾನ್ಯರು ದುಡ್ಡು ಕೊಡಲ್ಲ. ಆಮೇಲೆ ಜನಸಾಮಾನ್ಯರಿಗೆ ದುಡ್ಡು ತಗೊಳ್ಳೋರಿಗೆ ದುಡ್ಡು ಕೊಟ್ಟು ಓಟ್ ತಗೊಳ್ಳೋದು ಎಲ್ಲರಿಗೂ ಗೊತ್ತಿರೋ ಸತ್ಯ. ಯಾರು ಇವರು ಮೋದಿ ಸಾಹೇಬ್ರಾಗ್ಲಿ ರಾಹುಲ್ ಗಾಂಧಿ ಸಾಹೇಬ್ರಾಗ್ಲಿ ದುಡ್ಡು ಹಂಚಿದೆ ಎಲೆಕ್ಷನ್ ಮಾಡ್ರಿ ಅಂತ ಹೇಳ್ತಾರ. ಅವ್ರ ಪಾರ್ಟಿ ದುಡ್ಡು ಹಂಚದೆ ಕೆಲಸ ಮಾಡ್ತಾರ? ದುಡ್ಡು ಕೊಡ್ತಾರೆ, ಆಮೇಲೆ 5 ಕೋಟಿ ಖರ್ಚು ಮಾಡಿ 10 ಕೋಟಿ ಮಾಡಿ 100 ಕೋಟಿ ದುಡಿಯೋದಕ್ಕೆ ಒಂದು ಭ್ರಷ್ಟ ವ್ಯವಹಾರ. ಹಂಗಾಗಿ ಈ ಸರ್ಕಾರಗಳು ಭ್ರಷ್ಟರು ಬಂಡವಾಳಶಾಹಿಗಳ ಹಿತ ಕಾಪಾಡೋ ಸರ್ಕಾರಗಳ ಹೊರತು ಮೂಲಭೂತವಾಗಿ ಜನರ ಸರ್ಕಾರಗಳಲ್ಲ ಅಂತ ಹೇಳಿ ಅನಿಸ್ತಾ ಇದೆ ಇತ್ತೀಚೆಗೆ. ಹಂಗಾಗಿ ನೇಪಾಳದಲ್ಲಿ ದಂಗೆ ಆಯ್ತು, ಹಂಗಾಗಿ ಬಾಂಗ್ಲಾದೇಶದಲ್ಲಿ ಆಯ್ತು, ಶ್ರೀಲಂಕಾದಲ್ಲಿ ಆಯ್ತು. ಇಲ್ಲಿ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಪಕ್ಷಾತೀತವಾಗಿ 10,000 ಜನ ಮೆರವಣಿಗೆ ಮಾಡಿದ್ರು. ಉದ್ಯೋಗ ಕೊಡಿ, 3 ಲಕ್ಷ ಬಾಕಿ ಇದೆ ಅಂತ. ರಾಜಕೀಯ ಪಕ್ಷದವ್ರು ಬಂದ್ರೆ ಚೀಮಾರಿ ಹಾಕಿ ನೀವೆಲ್ಲರೂ ಒಂದೇ ಅಂತ ಓಡಿಸಿದ್ರು. ಅದೇ ಜಿರಳೆ ಪಾರ್ಟಿ ಡೆಲ್ಲಿಲಿ ಮುಖ್ಯ ನ್ಯಾಯಾಧೀಶರಾದವರು ಯುವಕರು ಅವರು ಜಿರಳೆ ಹಂಗೆ ಇದೆಲ್ಲ ಮಾಡ್ತಾರೆ, ಮಾಹಿತಿ ಹಕ್ಕಲ್ಲನ್ನು ಇಟ್ಕೊಂಡು ಎಲ್ಲ ಕಿರ್ಕುಳ ಕೊಡ್ತಾರೆ, ಹಂಗಿಂಗಂತ ಅರ್ಥ ಬರೋ ರೀತಿಯಲ್ಲಿ ಮಾತಾಡಿದ್ರೆ ಈ ದೇಶದ ಜನ ಸಹಿಸ್ತಾರ. ಒಂದ್ ಕಡೆ ಜನಪ್ರತಿನಿಧಿಗಳು, ಇನ್ನೊಂದ್ ಕಡೆ ಕಾರ್ಯಾಂಗ ಅವರು ಭ್ರಷ್ಟರಾಗಿದ್ದಾರೆ. ನ್ಯಾಯಾಂಗನು ಒಂದೊಂದ್ಸರಿ ಹಾದಿ ತಪ್ಪಿರೋ ಉದಾಹರಣೆಗಳು ದೊಡ್ಡ ದೊಡ್ಡ ವಕೀಲರು, ಪ್ರಶಾಂತ್ ಭೂಷಣ್ ಅವರೆಲ್ಲ ಕೋರ್ಟ್ ನಲ್ಲೇ ತರಾಟೆ ತಗೊಂಡು ಅವರಿಗೂ ಸಹ ದಂಡ ಹಾಕಂತ ಪ್ರಕರಣಗಳೆಲ್ಲ ನಡೆದಿದ್ದಾವೆ. ಹಂಗಾಗಿ ಯಾರನ್ನ ನಂಬಬೇಕು? ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ನ್ಯಾಯಾಂಗ ಸ್ವಲ್ಪ ಪಾವಿತ್ರತೆ ಉಳಿಸ್ಕೊಂಡಿದೆ. ಇವ್ರು ಯಾರೋ ಜನಕ್ಕೆ ನ್ಯಾಯ ಕೊಡಲ್ಲ ಅಂತ ಈಗ ಸಾಬೀತಾಗ್ತಾ ಇದೆ. ಸರ್, ಈಗ ನೀವು ಹಿಂದೆ ಸಕ್ರಿಯ ರಾಜಕಾರಣದಲ್ಲಿ ಇದ್ದವರು, ಯಾಕೆ ನೀವು ಮುಂದೆ ಇನ್ನು ರಾಜಕೀಯವನ್ನ ಮುಂದುವರಿಸಿ ಅದೇ ಫೀಲ್ಡ್ ಅಲ್ಲೇ ಮುಂದುವರಿಸಿ ಒಂದು MLA-ನೋ ಅಥವಾ MP-ನೋ ಆಗಿ ಈ ರೀತಿಯ ಒಂದು ಜನಪರವಾದಂತಹ ಕೆಲಸವನ್ನ ಮಾಡಬಹುದಿತ್ತಲ್ಲ ಸರ್ಕಾರದ ಭಾಗವಾಗಿ? ಯಾಕಂದ್ರೆ ಈಗ ನಾನು ಇಷ್ಟೊತ್ತು ಎಲ್ಲ ವಿಚಾರ ಹೇಳಿದೆ. ಇಷ್ಟೆಲ್ಲ ಸಮಸ್ಯೆ ಇದ್ರು ಕಾಂಗ್ರೆಸ್ನವರು ಬಗೆಹರಿಸಕ್ಕೆ ತೀರ್ಮಾನ ಮಾಡ್ಲಿಲ್ಲ, ಬಿಜೆಪಿಯವರು ತೀರ್ಮಾನ ಮಾಡ್ಲಿಲ್ಲ, ಜನತಾ ದಳದವರು ತೀರ್ಮಾನ ಮಾಡ್ಲಿಲ್ಲ ಅಂದ್ರೆ ಇವ್ರು ಜನರ ಪರವಾಗಿಲ್ಲ ಅಂತ ಅರ್ಥ. ಅಂದ್ರೆ ಈಗ ನೀವೇ ಹೇಳಿದ್ರಿ, ನಾನು ಬಹಳ ವರ್ಷ ತಿಮ್ಮಪ್ಪನವರು ಒಂದಷ್ಟು ಮಾಡಿದ್ರು. ಆ ರೀತಿ ನಂತರದಲ್ಲಿ ಒಂದು ಬೇಕಲ್ಲ ಕಂಟಿನ್ಯೂ? ಇಲ್ಲ, ಆ ಪರಂಪರೆನೇ ಇಲ್ಲ. ಈಗ ಕಾಗೋಡು ಬಂಗಾರಪ್ಪ ಅಂತ ನೀವಕ್ಕೆ ಸಕ್ರಿಯ ರಾಜಕಾರಣದಿಂದ ಹಿಂದುಳಿದ್ರಿ ಅಂತ? ಸಕ್ರಿಯ ರಾಜಕಾರಣದಿಂದ ಅಂದ್ರೆ ಇಲ್ಲಿ ಜಾತಿಗೆ ಜಾಸ್ತಿ ಮಹತ್ವ, ಮೆಜಾರಿಟಿ ಜಾತಿ, ದುಡ್ಡು ಎಲ್ಲ ಇರ್ಬೇಕು. ಆಮೇಲೆ ಬಟ್ಟಂಗಿಗಳಾಗಬೇಕು, ಅದು ಇಂಪಾರ್ಟೆಂಟ್. ಈ ಬಟ್ಟಂಗಿಗಳು ಹಾಗಿದ್ರೆ ಮಾತ್ರ ಸ್ಥಾನಮಾನ ಸಿಗ್ತದೆ. ಆಮೇಲೆ ನನಗೆ ಈಗ ಈ ಫೀಲ್ಡ್ ಬಿಟ್ಟ ಮೇಲೆ, ರಾಜಕೀಯ ಬಿಟ್ಟ ಮೇಲೆ ಈಗ ನಾವು ಹೋರಾಟ ಮಾಡ್ತಿದ್ದೀರಲ್ಲ, ನನಗೆ ತೃಪ್ತಿ ತಂದು ಕೊಟ್ಟಿದೆ. ನಾನು ಕಾಂಗ್ರೆಸ್ ನಲ್ಲೇ ಇದ್ರೆ ಇದನ್ನ ಮಾತಾಡಕ್ ಆಗ್ತಿರ್ಲಿಲ್ಲ. ನನ್ನ ಮಾತನ್ನ CM ಸಾಗರಕ್ಕೆ ಬರ್ತಾರೆ, ಶಿವಮೊಗ್ಗಕ್ಕೆ ಬರ್ತಾರೆ ಅಂದ್ರೆ ಒಂದ್ಸರಿ ಜಿಲ್ಲಾಧ್ಯಕ್ಷರಾದಾಗ ಬಂದ್ರು. ಕಸ್ತೂರಿ ರಂಗನ್ ವರದಿ ಬಗ್ಗೆ ತುಪ್ಪೂರಿಂದ ಕುಂಸಿವರೆಗೆ ಪಾದಯಾತ್ರೆ ಇಟ್ಟಿದ್ರು ರೈತರು. ಸಿದ್ದರಾಮಯ್ಯನವರು ಹೆಲಿಕಾಪ್ಟರ್ ಅಲ್ಲಿ ಇಳಿತಾರೆ ಶಿವಮೊಗ್ಗಕ್ಕೆ ಬಂದು. ನಾನು ಕಾಗೋಡು ತಿಮ್ಮಪ್ಪನವ್ರಿಗೆ ಹೇಳಿದೆ, ಸರ್ ನಾ ಬರಲ್ಲ CM ಕಾರ್ಯಕ್ರಮಕ್ಕೆ, ಅಲ್ಲಿ ತುಪ್ಪೂರವರು ಪಾದಯಾತ್ರೆ ಇಟ್ಟಿಯಾರ ಕುಂಸಿಯವರಿಗೆ. ಅಲ್ಲ ಮರ್ಯ, DCC ಪ್ರೆಸಿಡೆಂಟ್ CM ಬಂದಾಗಿರ್ಲಿಲ್ಲ ಅಂದ್ರೆ ಎಂತದ? ನನ್ನನ್ನು ಕೇಳೋದು ಇಲ್ಲ, ನಾನು ಮಾತಾಡ್ಸೋದಿಲ್ಲ, ಯಾರು DCC ಅಧ್ಯಕ್ಷರು ಯಾರ ಮಾತು ಕೇಳಲ್ಲ. ಒಂದಿಷ್ಟು ಜನ ಜೈಕಾರಕ್ಕೆ ಹೋಗೋರು ಇರ್ತಾರೆ, ಅವ್ರು ಕೂರ್ಸ್ಕೊಂಡು ಹೋಗ್ತಾರೆ, ನಾ ಬರಲ್ಲ ಅಂದೆ. ಈಗ CM
ನಿರ್ಭಿಡೆಯಿಂದ ಈಗ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಈಗ ಅಧಿಕಾರ ಬಂದ್ಮೇಲೆ 3 ವರ್ಷದಲ್ಲಿ 4 ಸರಿ ಬಂದ್ರು. ಡಿ ಕೆ ಶಿವಕುಮಾರ್ ಬಂದ್ರು. ಏನಾದ್ರು ಒಂದು ಸಮಸ್ಯೆ ಜನರ ಹತ್ರ ಕುತ್ಕೊಂಡು ಮಾತಾಡ್ತಾರ ಅವರು. ನಾವು ಅಲ್ಪಸಂಖ್ಯಾತರ ಆಗ್ಬಿಡ್ತೀವಿ. ನಮ್ಮಂತ ಆಲೋಚನೆ ಮಾಡೋರು ರಾಜಕೀಯ ಪಕ್ಷಗಳಲ್ಲಿ ನಾಯಕರಿಗೆ ಅಪತ್ಯ ಆಗ್ತೀವಿ. ನಾವು ಹಿಡಿಸಲ್ಲ ಅವರಿಗೆ. ಆಮೇಲೆ ನಮ್ಮ ಶಕ್ತಿನೂ ಇರಲ್ಲ ಅವರನ್ನ ಮಾತಾಡೋದಕ್ಕೆ. DCC ಪ್ರೆಸಿಡೆಂಟ್ ಆದಾಗ್ಲೇ ನಮ್ಮ ಹತ್ರ ಚರ್ಚೆ ಮಾಡಲ್ಲ, ಏನ್ ಸಮಸ್ಯೆ ಇದೆ ಅಂತ ಹೇಳಿ. ಒಂದಿನ ಕಾಗೋಡವ್ರ ಹತ್ರ ಬಹಳ ಸಿಟ್ಟು ಮಾಡ್ಬಿಟ್ಟೆ. ಅವ್ರನ್ನ ಆರಿಸಿರೋ ಜನ ರೀ, ನಿಮ್ಮನ್ನ ಅವ್ರನ್ನೆಲ್ಲ ಆರಿಸಿರೋದಕ್ಕೆ ಆಫೀಸಿಗೆ ಬರ್ಬೇಕ್ರಿ ಅಂತ. ಕೊನೆಗೆ ಒತ್ತಾಯ ಮಾಡಿ ಕರ್ಕೊಂಬಂದ್ರು. ಸಿಟ್ಟಲ್ಲಿ ಬಂದ್ರು ಇಬ್ರು. ಬಂದ್ ಕೂಡಲೇ ನಾನು ಇನ್ನೊಂದ್ಸರಿ ಬರ್ತೀನಿ ಅಂತ ಹೇಳ್ರಿ ಅಂದ್ರು. ನೀವೇ ಹೇಳ್ರಿ ಅಂದೆ ಸಿದ್ದರಾಮಯ್ಯನವರಿಗೆ. ಈ ತರ ಜನ ಆಗ್ಬಿಡ್ತಾರೆ. ಅಧಿಕಾರ ಚುನಾವಣೆಗಳ ಸಂದರ್ಭದಲ್ಲಿ ನಿಮ್ ಮನೆ ಬಡವ್ರ ಮನೆ ಸಗಣಿ ಬಿದ್ದಿದ್ರು ವರ್ಷಕಂಡಲ್ಲಿ ಕೂತು ಒಟ್ಟು ಕೇಳ ಹೋಗ್ತಾರೆ ಬೇಡ ಚಾಪೆ ಅಂತ. ಅಧಿಕಾರ ಬಂದ್ಮೇಲೆ ಅವ್ರಿಗೆ ಜನರು ಗುರ್ತು ಇರಲ್ಲ, ಜನರ ಸಮಸ್ಯೆನೂ ಗುರ್ತಾರೆ. ಎಲ್ಲ ಪಕ್ಷದವ್ರಿಗೂ, ಒಂದ್ ಪಕ್ಷದವ್ರಿಗೆ ಅಂತ. ಮತ್ ಕಾಗೋಡು ತಿಮ್ಮಪ್ಪ, ಬಂಗಾರಪ್ಪ ಈ ತರದ ಪರಂಪರೆ ಹೋಯ್ತು. ದೇವರಾಜ ಅರಸು ಪರಂಪರೆ ಹೋಯ್ತು. ಈಗಿರೋದೇನಿದ್ರು ಈಗ ಇದೆಯಲ್ಲ, ಈಗ ಶಾಂಪಲ್ಗಳು ಬರ್ತಾ ಇದಾವೆ. ಈಗ ಹೊಸ ಬರುತ್ತೆ ಇನ್ಮೇಲೆ. ಸರ್, ನೀವು ಮಾತಾಡ್ತಾ ದೇವರಾಜ ಅರಸು ಅವ್ರ ಬಗ್ಗೆ ಹೇಳಿದ್ರು. ಇವತ್ತು ದೇವರಾಜ ಅರಸು ಪ್ರತಿ ವರ್ಷ ಜನ್ಮ ದಿನಾಚರಣೆ ಮಾಡ್ತೀವಿ, ಆದ್ರೆ ತುಂಬಾ ಜನ ಮರ್ತೇ ಬಿಟ್ಟಿದ್ದಾರೆ. ಕರ್ನಾಟಕದ ಒಂದು ಪಾಲಿಟಿಕ್ಸ್ ಒಳಗಡೆ ದೇವರಾಜ ಅರಸು ಅವರ ಒಂದು ಮುಖ್ಯ ಪ್ರಾಮುಖ್ಯತೆ ಏನಂತ? ಈಗ ದೇವರಾಜ ಅರಸು ಬರೇ ಕರ್ನಾಟಕಕ್ಕೆ ಮಾದರಿ ಅಲ್ಲ, ನಮ್ಮ ಭಾರತಕ್ಕೆ ಮಾದರಿ ಆದಂತ ಮುಖ್ಯಮಂತ್ರಿ ಅಂತ ನಾನು. ಯಾಕಂದ್ರೆ ಅವರು ಕರ್ನಾಟಕ ಅಂತ ಹೆಸರಿಟ್ಟು ಕರ್ನಾಟಕ ರಾಜ್ಯ ಮಾಡಿದವರು ಅವರೇ. ಆಮೇಲೆ ನಮ್ಮ ಭೂ ಸುಧಾರಣೆ ಕಾಯ್ದೆ ಬರ್ಲಿಕ್ಕೆ 20 ಅಂಶದ ಕಾರ್ಯಕ್ರಮ ಕಟ್ನಿಟ್ಟೆ ಜಾರಿ ಮಾಡಕ್ಕೆ ದೇವರಾಜ ಅರಸೇ ಕಾರಣ. ಭೂ ಸುಧಾರಣೆ ಕಾಯ್ದೆ ಜಾರಿ ತಂದು ಗೇಣಿದಾರರಿಗೆ ಭೂಮಿ ಕೊಟ್ರು, ಜೀತ ಪದ್ಧತಿ ನಿರ್ಮೂಲನ ಮಾಡಿದ್ರು, ಆಮೇಲೆ ಅಡ ಇಟ್ಟ ಸಾಮಾನುಗಳನ್ನೆಲ್ಲ ವಾಪಸ್ ಕೊಡಿಸಿದ್ರು, ಆಮೇಲೆ ಹಾವನೂರು ವರದಿ ಜಾರಿ ತಂದ್ರು. ಹಾವನೂರು ವರದಿ ಸಮಾಜದಲ್ಲಿ, ದೇಶದಲ್ಲಿ, ರಾಷ್ಟ್ರದಲ್ಲಿ ಮತ್ತೆ ರಾಜ್ಯದಲ್ಲಿ ಹಿಂದುಳಿದ ವರ್ಗದವರೇ ಬಹುಸಂಖ್ಯೆಯಲ್ಲಿ ಇರೋರು, ಅವರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಸಂವಿಧಾನನೂ ಹೇಳಿದೆ. ಅಂಬೇಡ್ಕರ್ ಹೇಳಿದ್ದಾರೆ, ಶೈಕ್ಷಣಿಕ ಸಾಮಾಜಿಕ ಅವರ ಪರಿಸ್ಥಿತಿಯನ್ನ ಲೆಕ್ಕಕ್ಕೆ ತಗೊಂಡೆ ಮೀಸಲಾತಿ ಕೊಡಬೇಕು ಅಂತ. ಆದ್ರೆ ರಾಷ್ಟ್ರ ಮಟ್ಟದಲ್ಲಿ VP ಸಿಂಗ್ ಮಂಡಲ್ ವರದಿ ಜಾರಿ ತಂದ್ರು ಹಿಂದುಳಿದವರಿಗೆ. ಆದ್ರೆ ಅದರಿಂದ ಅಧಿಕಾರನೇ ಕಳ್ಕೊಳ್ಬೇಕಾಯ್ತು ಅವರು. ಆಮೇಲೆ ಈ ಸಂಘ ಪರಿವಾರದವರೆಲ್ಲ ವಿದ್ಯಾರ್ಥಿಗಳಿಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಅವರು ಮೀಸಲಾತಿಗೆ ವಿರೋಧ ಮಾಡ್ತೀನಿ ಅಂತ ಗೊಂದಲ ಎಬ್ಬಿಸಿದ್ರು ದೇಶದಲ್ಲಿ. ಕರ್ನಾಟಕ ರಾಜ್ಯದಲ್ಲಿ ಒಂದ್ ರೀತಿ ಜಾದೂ ಮಾಡ್ದಂಗೆ ಸಾಮಾಜಿಕ ಕ್ರಾಂತಿ ಮಾಡಿದವರು, ಬದಲಾವಣೆ ಮಾಡಿದವರು ದೇವರಾಜ ಅರಸು ಅವರು. ಹಾವನೂರು ಆಯೋಗದ ಮೇಲ್ವರ್ಗದವರು ವಿರೋಧ ಮಾಡಿದ್ರು. ಆಮೇಲೆ ಕರ್ನಾಟಕದಲ್ಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ, ಒಕ್ಕಲಿಗರು ಲಿಂಗಾಯತರು ಪ್ರಬಲರಾಗಿದ್ರು, ಅವರಲ್ಲಿ ಮೊದಲನೇ ಲೀಡರ್ಗಳನ್ನೆಲ್ಲ ದೂರ ಇಟ್ಬಿಟ್ರು. ಅವರು 2ನೇ ಲೀಡರ್ಗಳನ್ನ ತಯಾರು ಮಾಡಿದ್ರು. ಆಮೇಲೆ ಕಾಗೋಡು ತಿಮ್ಮಪ್ಪ, ಬಂಗಾರಪ್ಪ, ಮೊಯ್ಲಿ, ಧರ್ಮ್ ಸಿಂಗು, ಖರ್ಗೆ ಅವರು, DK ನಾಯಕರು, ಇವತ್ತು ರಾಜ್ಯದಲ್ಲಿ ಎಲ್ಲಾ ಮೊಯ್ಲಿ ಅವರು, ಎಲ್ಲಾ ನಾಯಕರುಗಳು ಅವ್ರನ್ನ ಸೃಷ್ಟಿ ಮಾಡಿ ಅವರಿಗೆ ಹೆಚ್ಚು ಬಲ ಅವ್ರ ಕೈಗೆ ಬರಂಗ್ ಮಾಡಿದವ್ರು ಸಣ್ಣ ಪುಟ್ಟ ಜಾತಿಯವರಿಗೆ ದೇವರಾಜ ಅರಸು. ಆ ಕೆಲಸವನ್ನ ಯಾರು ಮಾಡಕ್ಕಾಗಿಲ್ಲ. ನಮ್ಮ ಸಿದ್ದರಾಮಯ್ಯನವರು ಈಗ ನಾನು ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ದೇವರಾಜ ಅರಸು ದಾಖಲೆನೂ ಮೀರಿಸಿದೀವಿ ಅಂತಾರೆ. ಆದ್ರೆ ದೇವರಾಜ ಅರಸು ದಾಖಲೆಯನ್ನ ಮೀರ್ಸಕ್ ಅವ್ರ ಕೈಯಿಂದ ಸಾಧ್ಯ ಇಲ್ಲ. ದೇವರಾಜ ಅರಸು ಮಾಡಿರೋ 5% ಸಿದ್ದರಾಮಯ್ಯನವ್ರ ಹತ್ರ ಮಾಡಕ್ಕಾಗ್ಲಿಲ್ಲ. ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ದಕ್ಷವಾಗಿ ಆಡಳಿತ ಮಾಡಿದ್ರು. 2ನೇ ಬಾರಿ ಮಾಡಿದಾಗ ಅವ್ರಿಗೆ ಹತೋಟಿನೇ ಇಲ್ದ ಗೆದ್ದಂಗಾಯ್ತು. ಅವರೇ ಇಂದಿರಾ ಸಹಾನಿ ವರ್ಸಸ್ ಭಾರತ ಸರ್ಕಾರದ ಅಂತ ಹೇಳಿ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೀತು. ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿಯನ್ನು ಅನುಸರಿಸಿ ಮೀಸಲಾತಿಯನ್ನು ಕೊಡಬೇಕು, ಹಿಂದುಳಿದ ವರ್ಗಗಳ ಆಯೋಗನ ರಚನೆ ಮಾಡಬೇಕು ಅಂತ ಅವರೇ ಮಾಡಿ ಅದಕ್ಕೆ 165 ಕೋಟಿ ಖರ್ಚು ಮಾಡಿ, ಅದಕ್ಕೆ ಶಾಮನೂರು ಶಿವಶಂಕರಪ್ಪನವರಂತವರು, ಈಗಿನ ಮುಖ್ಯಮಂತ್ರಿ DK ನಾಯಕ್ ಅವರು ಓಪನ್ ಆಗಿ ಬಹಳ ಹಗುರವಾಗಿ ಆ ವರದಿ ಬಗ್ಗೆ ಮಾತಾಡಿ ಸಿದ್ದರಾಮಯ್ಯನವರಿಂದ ವರದಿ ಜಾರಿ ತರದೇ ಇದ್ದಂಗೆ ಮಾಡ್ಬಿಟ್ರು. ಕಾಂತರಾಜ್ 165 ಕೋಟಿ ಖರ್ಚು ಮಾಡಿ 2 ಲಕ್ಷ ಜನ ನೌಕರರು ರಾಜ್ಯದಲ್ಲಿ ಸರ್ವೆ ಮಾಡಿದ್ರು. ಪ್ರತಿ ಮನೆಯಲ್ಲಿ ಎಲ್ಲಾ ಜಾತಿಯವ್ರದ್ದು ಸರ್ವೆ ಇತ್ತು, ಬ್ರಾಹ್ಮಣರಿಂದ ಹಿಡಿದು ಎಲ್ಲಾ ಹಿಂದುಳಿದವರು SC ಅವ್ರು ಸರ್ವೆ ಮಾಡಿದ್ರು. ಅವ್ರ ಮನೇಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ವಿದ್ಯಾವಂತರಾಗಿದ್ದಾರೆ, ಸರ್ಕಾರಿ ಸವಲತ್ತು ಎಷ್ಟು ತಲುಪಿದೆ, ಆಮೇಲೆ ಅವ್ರು ಏನಾದ್ರು ಚುನಾಯಿತ ಪ್ರತಿನಿಧಿಗಳಾಗಿದ್ದಾರ, ಸ್ವಂತ ಮನೆ ಇದೆಯಾ, ಜಮೀನ್ ಇದೆಯಾ, ಹಿಂಗೆ ಸುಮಾರು 50-60 ಅಂಶಗಳನ್ನ ಕಲೆಕ್ಟ್ ಮಾಡಿ 2 ವರ್ಷ ಮಾಡಿರೋ ಇದನ್ನ ಸಾಂವಿಧಾನಿಕ ಬದ್ಧವಾಗಿರೋದು. ಸುಪ್ರೀಂ ಕೋರ್ಟ್ ಹೇಳಿರೋದನ್ನ ನಮ್ಮ ದಿವಂಗತ ಶಾಮನೂರು ಶಿವಶಂಕರಪ್ಪನವ್ರು ಹೇಳಿದ್ರು, ಕಸದ ಬುಟ್ಟಿಲಿರೋ ವರದಿ ತಂದು ಮುಖ್ಯಮಂತ್ರಿ ಟೇಬಲ್ ಅಲ್ಲಿ ಇಟ್ಟಿದ್ದಾರೆ ಅಂತ. ಕೊನೆ ಕಸದ ಬುಟ್ಟಿಗೆ
ಸಿದ್ದರಾಮಯ್ಯನವ್ರ ನಾಯಕತ್ವದಲ್ಲೇ ಅದು ಹೋಯ್ತು ವರದಿ ಅಂದ್ರೆ ಅದಕ್ಕಿಂತ ನೋವಿನ ವಿಚಾರ, ಅದಕ್ಕಿಂತ ಹಿಂದುಳಿದವರಿಗೆ ತಮ್ಮ ಹಕ್ಕು ಪಡಿಲಿಕ್ಕೆ ಹಿನ್ನಡೆ ಆಗಿರೋಂಥ ವಿಚಾರ ಮತ್ತೊಂದಿಲ್ಲ. ಮತ್ತೆ ಕೊನೆಗೆ ಮಧುಸೂದನ್ ವರದಿ ಅಂತ ಮತ್ತೊಂದು ಮಾಡಿದ್ರು, ಅದಕ್ಕೂ ಒಂದು 100 ಕೋಟಿ ಖರ್ಚಾಯ್ತು. ನಾಳೆ ರಾಜೀನಾಮೆ ಕೊಡೋದು ಫಿಕ್ಸ್ ಆದ್ಮೇಲೆ ಸಿದ್ದರಾಮಯ್ಯನವರು ನಾ ಅದು ಸ್ವೀಕಾರ ಮಾಡಿದೀನಿ ಅಂದ್ರು. ಸುದ್ದಿನೂ ಆಗ್ಲಿಲ್ಲ, ಅದ್ ಪರಿಣಾಮನೂ ಆಗ್ಲಿಲ್ಲ. ಈ ಮುಖ್ಯಮಂತ್ರಿ ಸಾಮಾನ್ಯಕ್ಕೆ ಅದನ್ನ ಜಾರಿ ತರೋದಕ್ಕೆ ಈಗಿರೋ ಮುಖ್ಯಮಂತ್ರಿನ ಮನಸ್ಸು ಮಾಡೋ ಸಾಧ್ಯತೆ ಇಲ್ಲ. ಈ ತರದ ಪರಿಸ್ಥಿತಿ ಆಯ್ತು. ಹಂಗಾಗಿ ದೇವರಾಜ್ ಅರಸೆ ಸ್ಟೈಪೆಂಡ್ರಿ ಗ್ರಾಜ್ಯುಯೇಟ್ಗಳು ಪದವೀಧರರಿಗೆ ಸ್ಟೈಪೆಂಡ್ರಿ ಗ್ರಾಜ್ಯುಯೇಟ್ ಇದನ್ನು ಕೊಟ್ಟರು. ಆಮೇಲೆ ಹಿಂದುಳಿದವರು, ಪರಿಶಿಷ್ಟ ಜಾತಿ, ಅಲ್ಪಸಂಖ್ಯಾತರಿಗೆ ಹಾಸ್ಟೆಲ್ ಮಾಡಿದ್ರು. ಅವ್ರು ಎಷ್ಟು ಚೆನ್ನಾಗಿ ಆಡಳಿತ ಮಾಡ್ತಿದ್ರು ಅಂದ್ರೆ ಕಾಗೋಡು ಹೇಳ್ತಾರೆ, ಭೂ ಸುಧಾರಣೆ ಕಾಯ್ದೆ ಜಾರಿ ಬರುವಾಗ ಶಿವಮೊಗ್ಗ, ಕಾರವಾರ, ಅಲ್ಲೆಲ್ಲ ಉಡುಪಿ ಅಲ್ಲೆಲ್ಲ ಗೇಣಿದಾರರು ಜಾಸ್ತಿ. ಆಗ ಜಿಲ್ಲಾಧಿಕಾರಿನ ಹಾಕ್ಬೇಕಾದ್ರೆ ಈ DC ಇವನು ಗೇಣಿದಾರ ಪರವಾಗಿದಾನೋ ಇಲ್ಲೋ, ಮೆಂಟಾಲಿಟಿ ಇದೆಯೋ ಇಲ್ಲೋ ಅಂತ ವಿಚಾರ ಮಾಡೋರು. ಆಮೇಲೆ ಹಾಕದ್ಮೇಲೆ ಆ DC ಎಷ್ಟು ಕೇಸು, ಎಷ್ಟು ದಿನ ಎಷ್ಟು ಕೇಸನ್ನು ವಿಲೇವಾರಿ ಮಾಡ್ದ ಅವ್ರ ಜಿಲ್ಲೆಯಲ್ಲಿ ಆಯ್ತು ಅನ್ನೋದನ್ನ ಗಮನಿಸ್ತಿದ್ರಂತೆ. ಅದು ಬಹಳ ಮುಖ್ಯ. ಹಿಡಿದಿದ್ದ ಕೆಲಸನ ಕೊನೆ ತನಕನ ಅದನ್ನ ಸರಿಯಾಗಿ ಜಾರಿ ತರ್ತಕ್ಕಂಥದ್ದು ಒಬ್ಬ ನಿಜವಾದ ಜನನಾಯಕ, ಒಬ್ಬ ಕ್ರಾಂತಿಕಾರಿಯಾಗಿ ಆಲೋಚನೆ ಮಾಡೋನು, ಬದ್ಧತೆ ಇರೋ ವ್ಯಕ್ತಿ ಮಾತ್ರ ಮಾಡಕ್ ಸಾಧ್ಯ. ದೇವರಾಜ್ ಅರಸು ಆ ಕೆಲಸನ ಬಹಳ ಚೆನ್ನಾಗಿ ಮಾಡಿದ್ರು. ಕೊನೆಗೆ ದೇವರಾಜ್ ಅರಸು ಕಥೆನೂ ಅವ್ರು ಒಂದ್ ಮಾತು ಹೇಳಿದ್ರು, ನಂಗೆ ಈಗಲೂ ನೆನಪಿದೆ. ನಾನು, ಅವರು, ಚರಣ್ ಸಿಂಗ್, ಕೆಲವು ಸ್ನೇಹಿತರೆಲ್ಲ ಇಲ್ಲಿ ಕಾಫಿ ಕುಡಿತಾ ಇದ್ವಿ ಒಂದ್ ಮನೇಲಿ, ಒಬ್ರು ಮನೇಲಿ ನಂಜಪ್ಪ ಅನ್ನೋರ್ ಮನೆ. ಅವಾಗ ಹೇಳಿದ್ರು ದೇವರಾಜ್ ಅರಸು, ಈಗ ಯಾರು ಬಡವರ ಪರ, ಹಿಂದುಳಿದ ವರ್ಗದವ್ರ ಪರ ಈ ದೇಶದಲ್ಲಿ ಮಾತಾಡ್ತಾರೆ, ಅವ್ರಿಗೆ ಹಿಂದಿಂದ ವಿರೋಧ ಮಾಡೋ ಒಂದ್ ಗುಂಪು ಈ ದೇಶದಲ್ಲಿ ಬಂದಿದೆ, ಇವತ್ತು ಮಾಡ್ತಿದ್ದಾರೆ, ಮುಂದೆ ನಾನು ಸತ್ತೋದ್ಮೇಲೂ ಅವರು ಆ ತರದ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿದ್ರು. ಅದು ಮಾತ್ರ ಯಾವಾಗೋ ನೆನ್ಪಿಟ್ಕೊಳ್ಳಂತ ವಿಷಯ. ನಿಜಕ್ಕೂ ಇದು ಬಹಳ ವಿಶೇಷ ವಿಷಯಗಳು ಸರ್. ನೀವು ಕಾಗೋಡು ತಿಮ್ಮಪ್ಪ ಅವರನ್ನ ಬಹಳ ಹತ್ತಿರದಿಂದ ನೋಡಿದಿರಿ, ಅವರ ಒಂದು ಕೆಲಸ ಇದುವರೆಗೂ ಕೂಡ. ಒಬ್ಬ ನಾಯಕನಾಗಿ, ಒಬ್ಬ ರಾಜಕೀಯ ನಾಯಕನಾಗಿ ಅವರ ಬಗ್ಗೆ ನೀವು ಕಂಡಂತಹ, ನಿಮ್ಮ ಅನುಭವದಲ್ಲಿ ಕಂಡು ಬಂದಂತಹ ಸಂಗತಿಗಳನ್ನ ಹೇಳ್ಬೋದಾ? ಕಾಗೋಡು ತಿಮ್ಮಪ್ಪನವರು ಕರ್ನಾಟಕದಲ್ಲಿ ಒಂದು ಶೋಷಣೆಗೆ ಒಳಗಾದಂತ ಗೇಣಿದಾರ ಕುಟುಂಬದಲ್ಲಿ ಹುಟ್ಟಿ ಒಂದು ಹಿಂದುಳಿದ ವರ್ಗದ ದಕ್ಷ ನಾಯಕರಾಗಿ ರಾಜ್ಯದಲ್ಲಿ ಅವರು ಆಡಳಿತ ಮಾಡಿದವರು. ಅವರು ಅತ್ಯಂತ ಜನಪ್ರಿಯ ನಾಯಕ ಅನ್ನೋದಕ್ಕಿಂತ ದುರ್ಬಲ ವರ್ಗದ ಜನಕ್ಕೆ ಒಬ್ಬ ಒಳ್ಳೆ ಆಡಳಿತ ಮಾಡ್ತಕ್ಕಂತ ವ್ಯಕ್ತಿ ಅಂತ ನಾವು ಸಂತೋಷದಿಂದ ಹೇಳ್ಬೋದು. ಸ್ವತಃ ಅವರು ಯುವಕರಿದ್ದಾಗ, ವಿದ್ಯಾರ್ಥಿ ಇದ್ದಾಗ ಊರಿನಲ್ಲಿ ಭೂಮಾಲೀಕರ ದೌರ್ಜನ್ಯ ಇತ್ತು. ಒಂದ್ಸರಿ ಅವರೇ ಹೇಳ್ತಾ ಇದ್ರು, ನಾನು ಎತ್ತಿನ ಗಾಡಿ ಹೊಡ್ಕೊಂಡು ಹೋಗೋ ಹೊತ್ತಿಗೆ ಕಾಲ್ ಕೆಳಗಡೆ ಬಿಟ್ಕೊಂಡು ಎತ್ತಿನ ಗಾಡಿ ಹೊಡ್ಕೊಂಡು ಹೋಗ್ತಾ ಇದ್ದಿದ್ದಕ್ಕೆ ಬೆಳಗ್ಗೆ ಭೂಮಾಲೀಕರು ಮನೆಗೆ ನಮ್ಮ ಅಪ್ಪನ್ ಕರೆದು, ಹೇಗೆ ನಿಮ್ ಮಗ ನಮ್ಮ ಎದುರುಗಡೆ ಕಾಲ್ ಕೆಳಗ್ ಬಿಟ್ಕೊಂಡು ಗಾಡಿ ಹೊಡ್ಕೊಂಡು ಹೋದ ಅಂತ ಹೇಳಿ ಅವರಿಗೆ ಗದರ್ಸಿರೋದು ಅಥವಾ ಅವರ ಪಾಳೆಗಾರಿಕೆ ಮನೋಭಾವನ ಭೂಮಾಲೀಕರು ತೋರಿಸಿದ್ದನ್ನ ಇವತ್ತು ಕಾಗೋಡು ತಿಮ್ಮಪ್ಪನವ್ರು ಮರ್ತಿಲ್ಲ. ಹಾಗೆ ಗೇಣಿದಾರರ ಕುಟುಂಬದವರು, ಗೇಣಿದಾರರಿಗೆ ಯಾವ ರೀತಿ ಶೋಷಣೆ ನಡೀತು ಅಂತ ಹೇಳಿ ಅದು ದಾಖಲೆಗಳಲ್ಲೇ ಇದೆ. ಒಂದ್ಸರಿ ಎಲ್ಲೋ ಅವರಿಗೆ ಭೂಮಾಲೀಕರ ಮನೆಗೆ ಊಟಕ್ಕೆ ತಿಂಡಿಗೆ ಕರೆದು ಅವ್ರನ್ನ ಅಸ್ಪೃಶ್ಯರಂಗೆ ನಡೆಸ್ಕೊಂಡಿದ್ದು, ಇದನ್ನೆಲ್ಲ ಕೊನೆವರೆಗೂ ಇವತ್ತು ಸಹ ಕಾಗೋಡು ತಿಮ್ಮಪ್ಪನವರು ಅದನ್ನ ಮರ್ತಿಲ್ಲ. ಜೊತೆಗೆ ಅವರು ಒಬ್ಬ ಗೋಪಾಲ್ ಗೌಡ್ರು ಅವರನ್ನ ಬೆಂಗಳೂರಿನಲ್ಲಿ ಕಾನೂನು ಪದವಿ ಕಾಲೇಜಿಗೆ ಸೇರಿಸಿದ್ದು, ಮತ್ತೆ ಈಡಿಗರ ಹಾಸ್ಟ್ಲಿಗೂ ಸಹ ಸೇರಿಸಿದ್ದು, ನೀನೊಬ್ಬ ಲಾಯರ್ ಆಗ್ಬೇಕು ಅಂತ ಹೇಳಿದ್ದು ಗೋಪಾಲ್ ಗೌಡ್ರು ನನಗೆ ಬೆಂಗಳೂರಿನಲ್ಲಿ ಲಾ ಕಾಲೇಜಿಗೆ ಸೇರಿಸಿ ಈಡಿಗರ ಹಾಸ್ಟೆಲ್ಗೆ ಸೇರದೇ ಇದ್ರೆ ನಾನು ಹಳ್ಳಿಲೇ ಬೇಸಾಯ ಮಾಡ್ಕೊಂಡಿರ್ತಿದ್ನೇನೋ ಅನ್ನೋ ಮಾತನ್ನ ಕಾಗೋಡು ತಿಮ್ಮಪ್ಪನವರು ಆಡಿದ್ರು. ಆಮೇಲೆ ಗೋಪಾಲ್ ಗೌಡ್ರು ಅತ್ಯಂತ ಪ್ರೀತಿಯಿಂದ ನೋಡಿದಂತ ವ್ಯಕ್ತಿ, ಯಾರು ನೋಡಿದ್ರೆ ಅದನ್ನ ಕಾಗೋಡು ತಿಮ್ಮಪ್ಪನವ್ರನ್ನ ಅತ್ಯಂತ ಪ್ರೀತಿಯಿಂದ ನೋಡ್ತಿದ್ರು. ಯಾಕಂದ್ರೆ ಯಾವುದೇ ರೀತಿಯ ಡಂಬಾಚಾರ ಇಲ್ಲದೆ ವ್ಯಕ್ತಿ ಒಂದು ನ್ಯಾಯವಾದ ಮಾರ್ಗದಲ್ಲಿ ಅವರು ಹೋರಾಟದ ದಿನಗಳನ್ನ ಆರಂಭ ಮಾಡಿದ್ರು. ಸುಮಾರು 10 ಸರಿ ವಿಧಾನಸಭೆ ಚುನಾವಣೆಗೆ ನಿಂತು 5 ಸರಿ ಮಾತ್ರ ಗೆದ್ರು. ಅವರು 5 ಸರಿ ಸೋತ್ರು. ಯಾಕಂದ್ರೆ ಈ ಭೂಮಾಲೀಕರು ದೇವರಾಜ್ ಅರಸು ಮುಖ್ಯಮಂತ್ರಿ ಆದಾಗ ಕಾಗೋಡು ತಿಮ್ಮಪ್ಪನವ್ರು ಒಂದ್ಸರಿ ಉಳುವವನೇ ಹೊಲದೊಡೆಯ ಆಗ್ಬೇಕು, ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿ ಆಗ್ಬೇಕು ಅಂತ ಸಾಗರದಲ್ಲಿ ಒಂದು ಮನವಿಯನ್ನು ಕೊಡ್ತಾರೆ. ಆ ಮನವಿಯನ್ನು ಕೊಟ್ಟಾಗ ದೇವರಾಜ್ ಅರಸು ಅವ್ರು, ನೀ ಯಾಕೆ ಮನವಿ ಕೊಡ್ತೀವಿ, ನೀನೇ ಬಂದು ಕಾನೂನು ತಿದ್ದುಪಡಿ ಮಾಡೋ, ನಿನ್ಗೆ ಜವಾಬ್ದಾರಿ ಕೊಡ್ತೀವಿ ಅಂತ ಹೇಳಿ ಅವರಿಗೆ 72ರಲ್ಲಿ ಶಾಸಕರಾದಾಗ
ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ಹಿಡಿದಾಗ ಜಂಟಿ ಸಮಿತಿನ ರಚನೆ ಮಾಡಿದ್ರು. ಅವಾಗ ಸುಬ್ಬಯ್ಯ ಶೆಟ್ರು, ಕಾಗೋಡು ತಿಮ್ಮಪ್ಪನವರು ಮತ್ತೆ ಇನ್ಯಾರೋ ಒಂದ್ 2-3 ಜನ ಆ ಸಮಿತಿ ಸದಸ್ಯರಾಗಿದ್ರು. 10 ವರ್ಷದ ಹಿಂದೆ ನಿಜಲಿಂಗಪ್ಪನವರು ಮುಖ್ಯಮಂತ್ರಿ ಆದಾಗ ಒಂದು ಭೂ ಸುಧಾರಣೆ ಕಾಯ್ದೆಯನ್ನ ಜಾರಿ ತಂದಿದ್ರು. ಅದರಲ್ಲಿ ಏನ್ ಹೇಳಿದ್ರು ಅಂದ್ರೆ, ಭೂ ಸುಧಾರಣೆ ಕಾಯ್ದೆಯಲ್ಲಿ ಗೇಣಿದಾರನಿಗೆ ಭೂಮಿ ಕೊಡ್ಬೇಕಾದ್ರೆ ಏನ್ ದಾಖಲೆ ಇದೆ, ದಾಖಲೆಗಳು ಬೇಕು ಅಂತ ಹೇಳಿ ಕಾನೂನಲ್ಲಿ ಅದನ್ನ ಬರ್ದಿದ್ರು. ಅದರಿಂದ 10 ವರ್ಷ ಆದ್ರೂ ಒಬ್ಬ ಗೇಣಿದಾರನಿಗೂ ಭೂಮಿ ಸಿಗ್ಲಿಲ್ಲ. ಆ ನಂತರದಲ್ಲಿ ದೇವರಾಜ ಅರಸು ಕಾಗೋಡು ತಿಮ್ಮಪ್ಪನವರಿಗೆ ಜವಾಬ್ದಾರಿ ಕೊಟ್ಟಾಗ ಕಾಗೋಡು ತಿಮ್ಮಪ್ಪನವ್ರ ಕಾಯ್ದೆಯಲ್ಲಿ ಏನ್ ಮಾಡಿದ್ರು ಅಂದ್ರೆ, ಯಾರೋ ಗೇಣಿದಾರರು ಜಮೀನನ್ನ ಮಾಡಿ ಅನುಭವ ಹೊಂದಿರ್ತಾರೆ, ಅನುಭವನೇ ದಾಖಲೆ ಅಂತ ಒಂದು ಇಡೀ ಭಾರತ ದೇಶದಲ್ಲೇ ಅದೊಂದು ವಿಶೇಷ, ಅನುಭವನೇ ದಾಖಲೆ ರೈತರದ್ದು ಅಂತ. ಈಗ ಮನಮೋಹನ್ ಸಿಂಗ್ ಅವರು ಅರಣ್ಯ ಹಕ್ಕು ಕಾಯ್ದೆ ಜಾರಿ ತಂದ್ರೆ 75 ವರ್ಷದ ದಾಖಲೆ ಬೇಕು ಅಂತ. ಅವರು ಮಾಡಿರೋದಕ್ಕೆ ಏನ್ ಆಧಾರ ಇದೆ ಎಂದು 17 ವರ್ಷ ಆದ್ರೂ ಅದು ಜಾರಿಗೆ ಬರಲಿಲ್ಲ. ಅಂದಿನ ದಿನಗಳಲ್ಲಿ ಭೂಮಾಲೀಕರನ್ನ ನಿಷ್ಠುರ ಮಾಡ್ಕೊಂಡು ಮೇಲ್ಜಾತಿ ಮೇಲ್ವರ್ಗ ಎರಡು ಒಂದೇ ಆಗಿತ್ತು. ಭೂಮಾಲೀಕರು ಅಂದ್ರೆ ಮೇಲ್ಜಾತಿಗೆ ಸೇರಿದವರು ಮತ್ತು ಭೂಮಾಲೀಕ ವರ್ಗದವರು ಎರಡು ಒಂದೇ ಆಗಿದ್ರು. ಅಂಥವ್ರನ್ನ ನಿಷ್ಠುರ ಮಾಡ್ಕೊಂಡು ಇವತ್ತು ಕಾಯ್ದೆಯನ್ನ ದೇವರಾಜ ಅರಸು ಅವರ ಮೂಲಕ ಜಾರಿಗೆ ತರೋದಕ್ಕೆ ವಿಶೇಷ ಪ್ರಯತ್ನ ಮಾಡಿ ಆ ಕಾಯ್ದೆ ಕಟ್ಟುನಿಟ್ಟಾಗಿ ರಾಜ್ಯದಲ್ಲಿ ಜಾರಿ ಬರೋ ಹಾಗೆ ಕಾಗೋಡು ತಿಮ್ಮಪ್ಪನವ್ರು ಮಾಡಿದ್ರು. ಕಾಗೋಡು ತಿಮ್ಮಪ್ಪನವ್ರು ದೇವರಾಜ ಅರಸಿದ್ದಾಗ ಎದ್ ನಿಂತು ಮಾತಾಡಿದ್ರೆ ಅತ್ಯಂತ ಗಂಭೀರವಾಗಿ ಸನ್ನಿವೇಶ ಇರೋದು. ಒಂದ್ಸರಿ ಹಿಂದುಳಿದ ವರ್ಗದ ಮೀಸಲಾತಿ ಬಗ್ಗೆ 3 ಗಂಟೆ ಸದನದಲ್ಲಿ ಮಾತಾಡಿರೋ ದಾಖಲೆ ಕಾಗೋಡು ತಿಮ್ಮಪ್ಪನವ್ರದಿದೆ. 3 ಗಂಟೆ ಮೀಸಲಾತಿ ಯಾಕೆ ಬೇಕು ಅನ್ನೋದಕ್ಕೆ ಉದಾಹರಣೆಯಾಗಿ. ಅವಾಗ ದೇವೇಗೌಡರು ಸದನದಲ್ಲಿ ಶಾಸಕರಾಗಿದ್ದಾಗ ದೇವೇಗೌಡರು ಹೇಳಿದ್ರಂತೆ, ದೇವರಾಜ ಅರಸು ಅವರಿಗೆ ಕಾಗೋಡು ತಿಮ್ಮಪ್ಪನವ್ರ ಮಾತು ಬಹಳ ಆಪ್ಯಾಯಮಾನವಾಗಿದೆ, ಭಾರಿ ಸಂತೋಷ ಆಗಿದೆ ಅನ್ನಂಗೆ ಕಾಣುತ್ತೆ, ಬಹಳ ತಾಳ್ಮೆಯಿಂದ ಕೇಳ್ತಾ ಇದ್ದಾರೆ ಅಂತ ಹೇಳಿ ಅವರು ಸ್ವಲ್ಪ ಟೀಕೆ ಮಾತುಗಳನ್ನ ದೇವೇಗೌಡರು ಆಡಿದ್ರಂತ. ಹಾಗೆ ಬದ್ಧತೆ ಇರ್ತಕ್ಕಂತ ವ್ಯಕ್ತಿ ರಾಜಕಾರಣದಲ್ಲಿ ಸೋಲ್ಲಿ ಗೆಲ್ಲಿ ಕಾಗೋಡು ಕೆಲವರು ಸಣ್ಣ ಚುನಾವಣೆ ಇರ್ಬೋದು, ದೊಡ್ಡ ಚುನಾವಣೆ ಒಂದ್ಸರಿ ಸೋತ್ ಬಿಟ್ರೆ ಜನರ ಮುಖನ ನೋಡಲ್ಲ, ಜನರಿಗೂ ಸಿಗೋದಿಲ್ಲ. ಆದ್ರೆ ಕಾಗೋಡು ತಿಮ್ಮಪ್ಪ ಸೋತಾಗಲೇ ಇಡೀ ರಾಜ್ಯದಲ್ಲಿ ಎದ್ಕೊಂಡಿರಂತ ನಾಯಕತ್ವವನ್ನು ಹೊಂದಿ ಕೆಲಸ ಮಾಡಿದವರು. ಮತ್ತೆ ಅವರು ಯಾವುದೇ ಒಂದು ಸಣ್ಣ ವಿಷಯನಾಗ್ಲಿ ಅತ್ಯಂತ ಗಂಭೀರವಾಗಿ ತಗೊಳ್ಳಂತ ವ್ಯಕ್ತಿ. ಒಂದ್ ಸಣ್ಣ ಅರ್ಜಿ ಯಾರು ಕೊಟ್ರೆ ಅವನಿಗೆ ಮಾತಾಡ ಸ್ವಲ್ಪ ಹೊರಟಾಗಿ ಆಡ್ಬೋದು, ಆದ್ರೆ ಆ ಅರ್ಜಿನ್ ಮಾತ್ರ ಪ್ರತಿದಿನ ಅವ್ರು ಮಂತ್ರಿ ಆದಾಗ ಶಾಸಕರಾದಾಗ ಅವ್ರಿಗೆ ಬಂದಿರೋ ಅರ್ಜಿಗಳನ್ನ ಅವತ್ತೇ ನೋಡಿ ಸಹಿ ಹಾಕೋದು ಅವರ ಪದ್ಧತಿ. ಒಂದ್ಸರಿ ನನಗೆ ವಿಧಾನಸೌಧದಿಂದ ಸಮಾಜ ಕಲ್ಯಾಣ ಸಚಿವರು ಹೆಲ್ತ್ ಮಿನಿಸ್ಟರ್ ಆದಾಗ ಪತ್ರಕರ್ತರೆಲ್ಲ ಹೇಳ್ತಿದ್ರು, ಇಡೀ ವಿಧಾನಸೌಧ ಮಲಗಿದೆ, ಕಾಗೋಡು ತಿಮ್ಮಪ್ಪ ಲೈಟ್ ಹಾಕೊಂಡು ಎಲ್ಲ ಸೈನ್ ಹಾಕೊಂಡು ಕುತ್ಕೊಂಡಿದ್ದಾರೆ, ಆ ತರ ಕೆಲಸ ಮಾಡೋ ವ್ಯಕ್ತಿ ಇಡೀ ರಾಜ್ಯದಲ್ಲಿ ಅವರೊಬ್ರು ಅಂತ ಹೇಳಿ ಹೆಮ್ಮೆಯಿಂದ ನನಗೆ ಹೇಳಿರೋದು ಬಹಳ ನನಗೆ ಸಂತೋಷ ಆಗಿತ್ತು. ಆ ರೀತಿ ಅವರು ತಮ್ಮ ಸಂಪೂರ್ಣ ಅವಧಿಯಲ್ಲಿ ಅಧಿಕಾರ ಇರ್ಲಿ ಇಲ್ಲದೆ ಹೋರಾಟ ಮಾಡ್ಕೊಂಡು ಬಂದ್ರು. ಗೇಣಿದಾರರಿಗೆ ನಿಷ್ಠುರವಾದ ನ್ಯಾಯ ಕೊಟ್ರು. ಆಮೇಲೆ ಬಂಗಾರಪ್ಪನವರು ಮುಖ್ಯಮಂತ್ರಿ ಆದಾಗ ಬಗರುಕುಂ ಕಾಯ್ದೆ, ಸೋಷಲಿಸ್ಟ್ ಪಾರ್ಟಿಲಿ ಯಾರು ಸರ್ಕಾರಿ ಜಮೀನ್ ಬಗರುಕುಂ ಮಾಡಿರ್ತಾರೆ ಅವ್ರಿಗೆ ಹಕ್ಕುಪತ್ರ ಕೊಡ್ಬೇಕು ಅನ್ನೋದು ಪ್ರಣಾಳಿಕೆಯಲ್ಲಿತ್ತು. ಅದನ್ನ ನೆನ್ಪಿಟ್ಕೊಂಡು ಬಂಗಾರಪ್ಪನವರು ಕಾಗೋಡು ತಿಮ್ಮಪ್ಪನವರು ಅವರ ಅಧಿಕಾರದ ಅವಧಿಯಲ್ಲಿ ಮುಖ್ಯಮಂತ್ರಿ ಆದಾಗ ಬಗರುಕುಂ ಜಮೀನಿನ ಸಕ್ರಮ ಕಾಯ್ದೆಯನ್ನ ಜಾರಿಗೆ ತಂದ್ರು. ಆ ಜಾರಿಗೆ ತಂದ ನಂತರ ಕಾರಣಾಂತರದಿಂದ ಮುಖ್ಯಮಂತ್ರಿ ಬದಲಾವಣೆ ಆಗ್ಬಿಡ್ತು, ವೀರಪ್ಪ ಮೊಯ್ಲಿ ಅವರು ಬಂದ್ರು. ಸುಮಾರು 1 ವರ್ಷ ಆದ್ರೂ ಕಾಯ್ದೆ ಬಂದು ಒಂದು ಹಕ್ಕುಪತ್ರನೂ ರಾಜ್ಯದಲ್ಲಿ ಕೊಟ್ಟಿರ್ಲಿಲ್ಲ. ಕಾಗೋಡು ತಿಮ್ಮಪ್ಪನವರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತಮ್ಮ ಪಕ್ಷದ್ದೇ ಶಾಸಕಾಂಗ ಪಕ್ಷದ ಸಭೆ, ಅವ್ರ ಪಕ್ಷನೇ ಅಧಿಕಾರ ಇದ್ದಿದ್ದು, ಆ ಸಭೆಯಲ್ಲಿ ಎದ್ನಿಂತು ಈ ತರ ನಡವಳಿಕೆ ಕಾನೂನುಗಳನ್ನ ಮಾಡಿದ್ರೆ ನೀವು ಜನರಿಗೆ ಹಕ್ಕುಪತ್ರ ಕೊಡಕ್ಕಾಗಲ್ಲ ಅಂತನ ಸರ್ಕಾರವನ್ನ ಎಚ್ಚರಿಸಿದ್ರು. ಏನ್ ಮಾಡಿದ್ರು ಕಾನೂನಲ್ಲಿ ಲೋಪದೋಷ ಅಂದ್ರೆ, ಬಂಗಾರಪ್ಪನವರು ಮುಖ್ಯಮಂತ್ರಿ ಆದಾಗ ಕೆಲವು ಅಧಿಕಾರಿಗಳು ಒಂದ್ ಲೈನ್ ಅನ್ನ ಅದ್ರಲ್ಲಿ ತೋರಿಸಿದ್ರು. ಏನಂದ್ರೆ, ಆ ಜಮೀನ್ ಏನ್ ಸಾಗುವಳಿ ಮಾಡಿರ್ತಾರೆ ಅದನ್ನ ಅಳತೆ ಮಾಡೇ ಅವ್ರಿಗೆ ಮಂಜೂರು ಮಾಡ್ಬೇಕು, ಸರ್ವೆ ಆದ್ಮೇಲೆ ಮಂಜೂರು ಮಾಡ್ಬೇಕು ಅಂತ ಮಾಡಿದ್ರು. ಸರ್ವೆ ಇಡೀ ರಾಜ್ಯದಲ್ಲಿ ಮಾಡೋದಕ್ಕೆ 5-10 ವರ್ಷ ಬೇಕು. ನಮ್ಗಿರೋ ಸರ್ವೆ ಇರುವ ಆ ಪರಿಸ್ಥಿತಿ ಎಲ್ಲ ನೋಡಿದ್ರು. ಅದಕ್ಕೆ ಕಾಗೋಡು ತಿಮ್ಮಪ್ಪನವ್ರು ಏನ್ ಸೂಚನೆ ಮಾಡಿ ತಿದ್ದುಪಡಿ ಮಾಡಿಸಿದ್ರು ಅಂದ್ರೆ, ಮೊಯ್ಲಿ ಅವರಿದ್ದಾಗ ಸರ್ವೆಗೆ ಒಳಪಟ್ಟು ಮುಂದೆ ಸರ್ವೆ ಆಗ ಕಂಡೀಷನ್ ಕರಾರಿಗೆ ಒಳಪಟ್ಟು ಬಗರುಕುಂ ಜಮೀನ್ ಮಂಜೂರು ಮಾಡ್ಬೇಕು ಅಂತ. ಹಾಗಾಗಿ ನಮ್ ಜಿಲ್ಲೆಲೇ ಸುಮಾರು ಒಂದು 50-60 ಸಾವಿರ ಜನಕ್ಕೆ ಬಗರುಕುಂ ಜಮೀನ್ ಮಂಜೂರಾಯ್ತು. ರಾಜ್ಯದಲ್ಲೇ ಎಲ್ಲಾ ಜಿಲ್ಲೆಗಳಲ್ಲಿ ಸರ್ಕಾರಿ ಜಮೀನನ್ನ ಸಾಗುವಳಿ ಮಾಡ್ಕೊಂಡವ್ರು. ಯಾಕಂದ್ರೆ ದೇವರಾಜ ಅರಸು ಇದ್ದಾಗ ದರ್ಖಾಸ್ತ್ ಜಮೀನ್ ಕೊಡೋ ಪದ್ಧತಿ ಇತ್ತು. ಅದಾದ್ಮೇಲೆ ರೈತರಿಗೆ ಜಮೀನನ್ನು ಮಂಜೂರು ಮಾಡೋದಕ್ಕೆ ಯಾವುದೇ ದಾರಿ ಇರ್ಲಿಲ್ಲ.
ಅದಕ್ಕೋಸ್ಕರ ಬಗರ್ಹುಕುಂ ಕಾಯ್ದೆಯನ್ನ ಅತ್ಯಂತ ಯಶಸ್ವಿಯಾಗಿ ಜಾರಿ ತರಲಿಕ್ಕೆ ಕಾಗೋಡು ತಿಮ್ಮಪ್ಪನವ್ರ ಕಾರಣ. ಕಾನೂನು ಮಾಡಿದ ಬಂಗಾರಪ್ಪನವರು, ಆದ್ರೆ ಅದನ್ನ ಯಶಸ್ವಿಯಾಗಿ ಜಾರಿ ತರಲಿಕ್ಕೆ ಲೋಪದೋಷಗಳನ್ನ ಹುಡುಕಿ ಕಟ್ಟುನಿಟ್ಟಾಗಿ ಜಾರಿ ತರಕ್ ಮಾಡಿದವರು ಕಾಗೋಡು ತಿಮ್ಮಪ್ಪನವರು ಅಂತ ಹೆಮ್ಮೆಯಾಗಿ ಹೇಳ್ಬೋದು. ಜೊತೆಗೆ ಅವರು ಆರೋಗ್ಯ ಸಚಿವರಾಗಿದ್ರು. ಅವ್ರೇನ್ ಡಾಕ್ಟರ್ ಅಲ್ಲ, ಆದ್ರೆ ಯಾವುದೇ ಡಾಕ್ಟ್ರು MBBS ಮಾಡಿದವನು ಮಂತ್ರಿ ಆದ್ರೆ ಹೆಂಗ್ ನಡೆಸ್ತಾನೆ, ಅದಕ್ಕಿಂತ 100 ಪಟ್ಟು ಚೆನ್ನಾಗಿ ಇಡೀ ರಾಜ್ಯದಲ್ಲಿ ಆಸ್ಪತ್ರೆಗಳ ವ್ಯವಸ್ಥೆಯನ್ನ ಸರಿಪಡಿಸಿದ್ರು. ಅವರೆಲ್ಲ ಡಾಕ್ಟರ್ಗಳೆಲ್ಲ ಈ ಮೆಡಿಕಲ್ ಕಾಲೇಜುಗಳಲ್ಲಿ ಲಕ್ಷಗಟ್ಟಲೆ ಸಂಬಳ ಅಂತ ಯಾರು ಬರ್ತಿರ್ಲಿಲ್ಲ. ಸರ್ಕಾರಿ ಆಸ್ಪತ್ರೆಗೆ ಬರ್ತಿರ್ಲಿಲ್ಲ, ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬರ್ತಿಲ್ಲ. ಅದನ್ನ ಪಟ್ಟು ಹಿಡಿದು ಅವ್ರ ಸಂಬಳ ಜಾಸ್ತಿ ಮಾಡಿ ಆಸ್ಪತ್ರೆಯಲ್ಲಿ ರೋಗಿಗಳನ್ನ ನೋಡೋ ರೀತಿ, ಔಷಧಿಗಳ ವ್ಯವಸ್ಥೆ ಎಲ್ಲ ಬಹಳ ಕಟ್ಟುನಿಟ್ಟಾಗಿ ಮಾಡಿದ್ರು. ಸಾಗರದಲ್ಲಿರೋ ಸರ್ಕಾರಿ ಆಸ್ಪತ್ರೆ ಬಹಳ ಒಳ್ಳೆ ಕಂಡೀಷನ್. ನಮ್ಮ ಇವರು ವೆಂಕಟಾಚಲಯ್ಯನವರು ಲೋಕಾಯುಕ್ತರು ಬಂದಾಗ ಇಡೀ ರಾಜ್ಯದಲ್ಲೇ ಉತ್ತಮ ಆಸ್ಪತ್ರೆ, ಬಹಳ ಸ್ವಚ್ಛತೆ ಇದೆ, ಚೆನ್ನಾಗಿದೆ ಅಂತ ಹೇಳಿ ಪ್ರಶಂಸೆ ಮಾಡಿದ್ರು. ಹಾಗಾಗಿ ಅವರು ಕಾಗೋಡು ತಿಮ್ಮಪ್ಪನವ್ರು ಯಾತ್ರೆ ಇವತ್ತು ನಮ್ಮ MLAಗಳು, MP ಗಳು, ಮಿನಿಸ್ಟ್ರಿಗಳೆಲ್ಲ ಅಧಿಕಾರಿಗಳ ದಾಸರಾಗ್ಬಿಟ್ಟಾರೆ. ಅವ್ರು ಹೇಳ್ದಂಗೆ ಕೇಳ್ತಾರೆ, ಅವರೇ ದೊಡ್ಡವರು ಅನ್ನಂಗೆ ಗೌರವ ಕೊಡ್ತಾರೆ. ಕಾಗೋಡು ತಿಮ್ಮಪ್ಪ ಹಂಗಲ್ಲ. ಕಾಗೋಡು ತಿಮ್ಮಪ್ಪ ಕಾಲಿಟ್ರೆ ಸಾಗರಕ್ಕೆ ಇಡೀ ಅಧಿಕಾರಿಗಳೆಲ್ಲ ನಡಗವ್ರು. ಊರಲ್ಲಿ ಇದಾರೆ ಅಂದ್ರೆ ಜಿಲ್ಲೆಯಲ್ಲೆಲ್ಲ ಅಧಿಕಾರಿಗಳು ಹೆದರವರು. ಆ ರೀತಿ ದಕ್ಷವಾಗಿ ನಡ್ಸ್ಕೊಂಡಿದ್ರು. ರಾಜ್ಯದಲ್ಲೂ ಅಷ್ಟೇ, ಅವ್ರ ಚೇಂಬರಿಗೆ ಹೋಗೋದಕ್ಕೆ ಅಥವಾ ಅವ್ರ ಹತ್ರ ವಿಚಾರಗಳನ್ನ ಮಂಡನೆ ಮಾಡೋ ಸಮಯದಲ್ಲಿ ಅತ್ಯಂತ ವಿಧೇಯತೆಯಿಂದ ಅಧಿಕಾರಿಗಳು ಇರ್ತಿದ್ರು. ಅಧಿಕಾರಿಗಳ ರಾಜಕೀಯ ಜನಪ್ರತಿನಿಧಿಗಳೇ ಮೇಲು, ಅವ್ರ ಕೈ ಕೆಳಗೆ ಅಧಿಕಾರಿಗಳು ಅನ್ನೋದನ್ನ ಅರ್ಥ ಮಾಡಿಸಿ ಕೆಲಸ ಮಾಡಿಸಿದವರಲ್ಲಿ ಕಾಗೋಡು ತಿಮ್ಮಪ್ಪನವ್ರ ರಾಜ್ಯದಲ್ಲಿ ಮೊದಲಿಗರು. ಅಂತವ್ರನ್ನ ಕಾಣೋದಕ್ಕೆ ಇವತ್ತು ಸಾಧ್ಯ ಇಲ್ಲ. 224 ಜನರಲ್ಲಿ ಒಬ್ಬರನ್ನ ಕಾಣಕ್ ಸಾಧ್ಯ ಇಲ್ಲ. ಇನ್ನೊಂದ್ಸರಿ ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ, ಹೈಕೋರ್ಟ್ ನಲ್ಲಿ ಒಂದು ಘಟನೆ ನಡೀತು. ರಾಜ್ಯದಲ್ಲಿ ಹಿರೇಮಠ ಒಂದು ಕೇಸ್ ಹಾಕಿದ್ರು. ಮತ್ತೆ AT ರಾಮಸ್ವಾಮಿ, ಬಾಲಸುಬ್ರಹ್ಮಣ್ಯ ಅವರು ಸರ್ಕಾರ ಭೂಮಿ ಒತ್ತುವರಿ ತೆಗಿಬೇಕು ಅಂತ ಹೇಳಿ ಎಲ್ಲ ಚರ್ಚೆ ನಡೆದು ಒತ್ತುವರಿಯನ್ನ ತಕ್ಷಣನೇ ತೆರವು ಮಾಡೋದಕ್ಕೆಲ್ಲ ಕ್ರಮ ತಗೋಬೇಕು ಅಂತ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಚರ್ಚೆ ನಡೀತು. ಮಾರನೇ ದಿನನೇ ವಿಧಾನಸಭೆಯಲ್ಲಿ ಕಾಗೋಡು ತಿಮ್ಮಪ್ಪನವರು ಸ್ಪೀಕರ್ ಆಗಿ ಹೇಳಿದ್ರು, ಯಾರೋ ತೀರ್ಪು ಕೊಟ್ರು ಅಂತ ಪಂಚಾಯತ್ ಗಂಟು ಓಡೋಗಕ್ ಬಂದಿಲ್ಲ, ಕಾನೂನು ಮಾಡೋರು ನಾವು ಅಂದ್ರು. ಆ ಧ್ವನಿ ಕರ್ನಾಟಕದಲ್ಲಿ ಯಾರೋ ಹಿಂದೆಂದೋ ಆ ಧ್ವನಿ ಇವತ್ತು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಹೇಳಿ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ರು, ಮುಖ್ಯಮಂತ್ರಿಗಳಿಗೆ. ಒಂದೊಂದ್ಸರಿ ಏಕವಚನದಲ್ಲೂ ಮಾತಾಡ್ಬಿಡೋರು ಸಿದ್ದರಾಮಯ್ಯನವರೇ, ನೀವೇನಾದ್ರು ಒತ್ತುವರಿ ತೆರವು ಮಾಡಿ ಮಲ್ನಾಡಲ್ಲಿ, ರಾಜ್ಯದಲ್ಲಿ ಏನಾದ್ರು ಜನರಿಗೆ ತೊಂದರೆ ಕೊಡೋದಾರ ಒಂದು ಸಣ್ಣ ಬಾಟ್ಲಿ ವಿಷ ಕೊಟ್ಬಿಡಿ ಅಂತ ಮಾತಾಡಿ, ಮಾರನೇ ದಿನನೇ 3 ಎಕರೆ ಒಳಗಿನ ಅರಣ್ಯ ಪ್ರದೇಶವನ್ನ ಒತ್ತುವರಿ ತೆರವು ಮಾಡಕ್ಕಾಗಲ್ಲ ಅಂತ ಹೇಳಿ ಆದೇಶ ಸರ್ಕಾರ ತೆರವು ಮಾಡಾಗಿಲ್ಲ ಅಂತ. ಆ ತರದ ಧ್ವನಿ ಇವತ್ತು ಇಟ್ಕೊಂಡವ್ರು. ಅವರು ಸ್ಪೀಕರ್ ಆದಾಗ ಅವರ ಅವೆಲ್ಲ ದಾಖಲೆಗಳಿರ್ತಾವೆ. ಸ್ಪೀಕರ್ ಆದಾಗ ಇಡೀ ರಾಜ್ಯದಲ್ಲಿ ಹೆಮ್ಮೆ ಪಟ್ಟಿದ್ರು. ನಮ್ಮ ದಿನೇಶ್ ಗುಂಡೂರಾವ್ ಒಂದಿನ ಕೇಳಿದ್ರು ಸ್ಪೀಕರ್ ಆದಾಗ, ನಿನ್ ಯಾಕಪ್ಪ BAPL ಕಾರ್ಡ್ ಕೊಡ್ಲಿಲ್ಲ? ಎಲ್ಲ ಜನನು ಹೇಳ್ತಾರೆ, MLA ಹೇಳ್ತಾರೆ, ಸರ್ವರ್ ಸರಿ ಇಲ್ಲ, ಬೆಂಕಿ ಹಟ್ಟ ನಿನ್ ಸರ್ವರ್ಗೆ. ಖಾದರ್ ಆರೋಗ್ಯ ಸಚಿವರಾಗಿದ್ರು. ಡಾಕ್ಟ್ರೇ ಇಲ್ದಿರ ಆಸ್ಪತ್ರೆಗೆ ನೀನೇ ಹೋಗಿ ಬೀಗ ಹಾಕುವಂದ್ರು. ಕೊನೆಗೆ ಆ ಮಂತ್ರಿಗಳೆಲ್ಲ ಸೇರಿ 10 ಕರೆದು ಮುಖ್ಯಮಂತ್ರಿಗಳ ಹತ್ರ, ಬೇರೆ ಲೀಡರ್ಗಳ ಹತ್ರ, ಕಾಗೋಡು ತಿಮ್ಮಪ್ಪನವ್ರು ಜನರ ಎದುರಿಗೆ ನಮ್ಮನ್ನು ಬೆತ್ತಲೆ ಮಾಡ್ತಾರೆ, ನೇರ ಪ್ರಸಾರ ಬೇರೆ ಇರುತ್ತೆ ರಾಜ್ಯದಲ್ಲಿ, ನಮ್ಮನ್ನ ಕರೆದು ಅವ್ರ ಚೇಂಬರಿಗೆ ಮಾತಾಡ್ಬೋದ ಅನ್ನೋ ಮನವಿನೂ ಸಹ ಒತ್ತಡ ಮಾಡೋಂತ ಪರಿಸ್ಥಿತಿ ಬಂತು. ಕೊನೆಗೆ ಸ್ಪೀಕರೇ ಬೇಡ, ರೆವಿನ್ಯೂ ಮಿನಿಸ್ಟರ್ ಆಗ್ಲಿ ಅಂತಾನು ಸಿದ್ದರಾಮಯ್ಯನವ್ರು ಮಾಡೋ ಹಂತಕ್ಕೆ ಹೋಯ್ತು. ಅದು ಕೊನೆಗೆ ನಿಜ ಅವರು ಸ್ಪೀಕರ್ ಆಗಿದ್ದಾಗ ಎಷ್ಟು ಮಟ್ಟಕ್ಕೆ ಆಡಳಿತ ಪಕ್ಷಕ್ಕೇನೆ ತುಂಬಾ ಚಾಟಿ ಬೀಸ್ತಾ ಇದ್ರು ಅಂತ ನೋಡಿದೀವಿ ನಾವೆಲ್ಲ ಕೂಡ. ಬಹಳ ಅಂದ್ರೆ ಬಹುಶಃ ಕಾಗೋಡು ತಿಮ್ಮಪ್ಪನವರ ಆಡಳಿತ ಪಕ್ಷಕ್ಕೂ ಹೇಳ್ತಿದ್ರು, ವಿರೋಧ ಪಕ್ಷಕ್ಕೂ ಹೇಳ್ತಿದ್ರು, ಜಗದೀಶ್ ಶೆಟ್ಟರ್, CT ರವಿ ನೀವೇನ್ ಮಾಡಿದ್ರಿ ಅನ್ನೋದು ಇರ್ಲಿಲ್ಲ ಹೊರಗಡೆ ಅಂತ ಹೇಳೋರು ಅವ್ರಿಗೆ. ಅವ್ರು ಸುಮ್ನೆ ಇರೋರು, ಯಾಕಂದ್ರೆ ತಪ್ಪು ಮಾಡಿರೋ ವಿಚಾರಗಳಿದ್ವು ಅಂತ ಒಂದು ಧೀಮಂತ ನಾಯಕ ಬಹುಶಃ. ಆಮೇಲೆ ಅವರು ಒಬ್ಬ ಉತ್ತಮ ರಾಜ್ಯದಲ್ಲಿ ಆಡಳಿತಾಧಿಕಾರಿನೂ ಹೌದು. ಜನಕ್ಕೆ ನಿಷ್ಠುರವಾಗಿ ಜನರಿಗೆ ಸಹಾಯ ಮಾಡೋದ್ರಲ್ಲಿ ಅವರು ಮೊದಲಿಗರು. ಆಮೇಲೆ ಅಧ್ಯಯನ, ಒಂದ್ಸರಿ ಲಂಕೇಶ್ ತನ್ನ ಪತ್ರಿಕೆಯಲ್ಲಿ ಬರೆದಿದ್ರು, ಸ್ವತಃ ಲಂಕೇಶ್, ಕರ್ನಾಟಕದಲ್ಲಿ ವಿಧಾನಸಭೆಯಲ್ಲಿ ಕಾಗೋಡು ತಿಮ್ಮಪ್ಪ ಬೆಳಗ್ಗೆ ಬಂದ್ ಕೂತ್ರೆ ಸಂಜೆ 5:30 ತನಕ ಹೇಳಲ್ಲ, ಒಬ್ಬ ವಿದ್ಯಾರ್ಥಿ ಅಂತೆ ಕೂತಿರ್ತಾನೆ ಕಾಗೋಡು ತಿಮ್ಮಪ್ಪ ಅಂತ ಲಂಕೇಶ್ ಬರೆದಿದ್ರು. ಅವರು ಬಹಳ ಕ್ರಿಯಾಶೀಲ ವ್ಯಕ್ತಿ. ಯಾವಾಗ ಪುಸ್ತಕ ಓದೋದು, ಯಾವಾಗ ಕಾನೂನು ನೋಡೋದು, ಆಮೇಲೆ ಒಂದು ಶಾಸನ ಸಭೆಗೆ ಹೋಗೋದಂಗೆ, ಸ್ಟೂಡೆಂಟ್ ಹೋದಂಗೆ ಅದನ್ನೆಲ್ಲ ಅಜೆಂಡಾ ತಗೊಂಡು ಹಿಂದಿನ ದಿನನೇ 4-5 ದಿನ ಅದನ್ನ ಓದಿ ಅಧ್ಯಯನ ಮಾಡ್ತಕ್ಕಂತ ಮಾದರಿ ಇರ್ತಕ್ಕಂಥವ್ರು. ಈಗೇನಾಗಿದೆ ಅಂದ್ರೆ, ನೀವು ಆರಂಭದಲ್ಲಿ ಹೇಳಿದ್ರಿ ರಾಜಕಾರಣ ಅಂತ ಹೇಳಿದ್ರೆ ಕೊಳ್ಳೆ ಹೊಡೆಯಕ್ಕೆ ಒಂದು ಸ್ಥಾನಮಾನ ಅಂತ ತಿಳ್ಕೊಂಡವ್ರೆ ಬಹುತೇಕ ಜನ. ಅದರ
ಆ ತರದ ಇದಕ್ಕೆ ಅಪವಾದ ಅನ್ನಂಗೆ ಕಾಗೋಡು ತಿಮ್ಮಪ್ಪನವ್ರು ಅಂತವ್ರು ರಾಜ್ಯದಲ್ಲಿ ರಾಜಕಾರಣ ಮಾಡಿದ್ದಾರೆ. ಅವ್ರ ಬಗ್ಗೆ ಹೇಳಕ್ ಹೋದ್ರೆ ನಾನು ಸುಮಾರು 35-38 ವರ್ಷ ಇದ್ದು, ನಾಳೆ ಬೆಳಗ್ಗೆ ಆದ್ರೂ ಅದು ಬಗೆಹರಿಯೋದಿಲ್ಲ, ನಮಗೆ ಅಲ್ಲ. ನಾನು ಈಗ ಹೋದ ಎಲೆಕ್ಷನ್ ಟೈಮಲ್ಲಿ, ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ಅವ್ರು ಹೆಚ್ಚು ಕಡಿಮೆ 92-93 ಅಂತ ಇದ್ರಲ್ಲೂ ಕೂಡ ಅವರು ಕ್ಯಾಂಪೇನ್ ಮಾಡಿದ್ರು. ಹಳ್ಳಿಗೆ ಹೋಗಿ ಅವರು ಬಹಳ ಆಶ್ಚರ್ಯ ಅಂತ ಅನಿಸ್ತು ನಮ್ಗೆ. ಅಂದ್ರೆ ಅದು ಬರೀ ಒಂದು ಕಮಿಟ್ಮೆಂಟ್ ಅಲ್ಲ ಸರ್, ಬದ್ಧತೆ, ಒಂದು ಸಾಮಾಜಿಕ ಬದ್ಧತೆ. ನಮಗೆ ಹೇಳೋರವ್ರು, ಯಾರು ಜನ ಬಂದ್ರೆ ನಿಮ್ಮ ಹತ್ರ ನಿಮ್ ಕೈಲಾದ್ರೆ ಕೆಲಸ ಮಾಡ್ಕೊಟ್ಬಿಡಿ, ಇಲ್ದಿದ್ರೆ ಯಾವ ಕಾರಣದಿಂದ ಆಗಲ್ಲ ಅನ್ನೋದು ಕರೆಕ್ಟ್ ಆಗಿ ತಿಳಿಸ್ ಕಳ್ಸ್ರಿ, ಸುಮ್ಮನೆ ಓಡಾಡಿಸ್ಬಿಡ್ರಿ ಅಂತ ಎಲ್ಲಾ ವಿಚಾರದಲ್ಲೂ. ಆಮೇಲೆ ಅವ್ರೆಂದು ಕಾಂಗ್ರೆಸ್ ಪಕ್ಷ ಸೇರಿದ್ಮೇಲೆ ಅವರು ಸೋಷಲಿಸ್ಟ್ ಪಾರ್ಟಿಯಿಂದ ಬಂದವರಲ್ವಾ. ಆಮೇಲೆ 77ರಲ್ಲಿ ಸೋಷಲಿಸ್ಟ್ ಪಾರ್ಟಿ, ಸಂಸ್ಥಾ ಕಾಂಗ್ರೆಸ್ ಎಲ್ಲ ಸೇರಿ ಜನತಾ ಪಕ್ಷ ಅಂತ ಆಯ್ತು. ಜನತಾ ಪಕ್ಷ ಸೇರಿದಾಗ ಇವ್ರು ಜನಸಂಘದವರು ಸೇರ್ಕೊಬಿಟ್ರು, ಬಿಜೆಪಿ ಮೂಲದವ್ರು. ಅವಾಗ ಏನಾಯ್ತು, ಜಾರ್ಜ್ ಫರ್ನಾಂಡಿಸ್ ಹೊರಗೆ ಬಂದ್ರು. ಆಮೇಲೆ ಜಾರ್ಜ್ ಫರ್ನಾಂಡಿಸ್ ಅಂತವ್ರೆ ಎಲ್ಲರೂ ಸೇರಿ ಜನತಾ ಪಕ್ಷ ಮಾಡಿ ಕಾಂಗ್ರೆಸ್ ಸೋಲ್ಸೋಣ ಅಂತ ಮಾಡಿದ್ದು. ಕಾಗೋಡು ತಿಮ್ಮಪ್ಪನವ್ರಿಗೆ ಅದು ಇಷ್ಟ ಇರ್ಲಿಲ್ಲ. ಯಾವುದನ್ನು ವಿರೋಧ ಮಾಡಿದೀವೋ ಅಂತವ್ರ ಜೊತೆಗೆ ನಾವು ಅಧಿಕಾರಕ್ಕೋಸ್ಕರ ದೇಶದಲ್ಲಿ ಸೇರ್ಸ್ಕೊಳ್ಳೋದು ಸರಿಯಲ್ಲ, ನಾವು ಸೇರಲ್ಲ ಅಂತ ಕೊನೆಗಳಿಗೆ ಅವರೇ ಕಾಯ್ತಾ ಇದ್ರು. ಕೊನೆಗೆ ಅನಿವಾರ್ಯ ಎಲ್ಲರೂ ಹೋದ್ರು ಜನತಾ ಪಕ್ಷಕ್ಕೆ. ಇವರು ಸೇರ್ಕೊಂಡು ಅವಾಗ ಅದರಲ್ಲಿ ಸರಿಯಾಗಿ ಆಗ್ಲಿಲ್ಲ. ಅವ್ರು ಕಾಗೋಡು ತಿಮ್ಮಪ್ಪನವ್ರು ಗೇಣಿದಾರರಿಗೆ ಕಟ್ಟಬೇಕಾದಂತ ಪರಿಹಾರದ ಕಂತು ರದ್ದು ಮಾಡ್ರಿ ಅಂತ ಒಂದು ಚಳವಳಿ ಮಾಡಿದ್ರು. ಅವಾಗ 25 ವರ್ಷ ಅವರು ಉಳುವವನೇ ಹೊಲದೊಡೆಯ ಅಂತ ಮೆರವಣಿಗೆ ಮಾಡಿರೋದು ಸಾಗರದಲ್ಲಿ. ಕಾಗೋಡು ಸತ್ಯಾಗ್ರಹ ನಡೆದಾಗ ಕಾಗೋಡು ತಿಮ್ಮಪ್ಪನವರು ವಿದ್ಯಾರ್ಥಿ, ಸಣ್ಣ ಹುಡುಗ. ಆದ್ರೆ ಆ ಚಳವಳಿ ಎಲ್ಲ ಮುಗಿದು ಶಾಸಕರಾದ್ರಲ್ಲ, ಆತರ ಅದಕ್ಕಿಂತ ಮೊದಲು ಚಳವಳಿ ನಂತರದ ದಿನಗಳಲ್ಲಿ ಕನಿಷ್ಠ 25 ವರ್ಷ ಉಳುವವನೇ ಹೊಲದೊಡೆಯ ಅಂತ ಕೆಂಪು ಟೋಪಿ ಹಾಕೊಂಡು ಕೂಗ್ತಾ ಇದ್ರು. ನಿಮ್ಮ ಇವರು ದೊಡ್ಡಪ್ಪನ ಹನುಮಂತಣ್ಣ ಅವ್ರು ಹೇಳೋರು, ಕಾಗೋಡು ತಿಮ್ಮಪ್ಪ ಯಾವನಾರು ಇಂಕ್ವಿಲಾಬ್ ಜಿಂದಾಬಾದ್ ಅಂತ, ಕ್ರಾಂತಿ ಚಿರಾಯವಾಗ್ಲಿ ಅಂತ ಗಟ್ಟಿಯಾಗಿ ಕೂಗೋನ್ ಸಾಗರ್ ತಾಲೂಕಲ್ಲಿ ಇದ್ರೆ ಅದು ಹನುಮಂತಣ್ಣ ಅಂತ. ಈಗಿನವ್ರಿಗೆ ಇಂಕ್ವಿಲಾಬ್ ಅಂತ ಹೇಳಕ್ಕೆ ಬರಲ್ಲ, ತೊದಲ್ಸ್ತಾರೆ, ಮಾತಾಡಕ್ಕೆ ಬರಲ್ಲ, ಧ್ವನಿನೇ ಇಲ್ಲ ಅಂತ ಹೇಳ್ತಿದ್ರು. ಹಾಗೆ ಆ ತರದ ಹೋರಾಟ ಮಾಡಿ ಅವರು ಅಧಿಕಾರವನ್ನು ಮುಂದುವರ್ಸ್ಕೊಂಡು ಹೋದ್ರು. ಆಮೇಲೆ ಜನತಾ ಪಕ್ಷದಲ್ಲಿ ಜಾರ್ಜ್ ಫರ್ನಾಂಡಿಸೇ ಹೊರಗೆ ಬಂದ್ಬಿಟ್ರು ಸರ್ಕಾರ ಬಂದ್ಮೇಲೆ. ಜಯಪ್ರಕಾಶ್ ನಾರಾಯಣ್ ಅವರ ಸಂಪೂರ್ಣ ಕ್ರಾಂತಿ ಮೂವ್ಮೆಂಟ್ ಇಂದ ಬಂದಾಗ ಜಾರ್ಜ್ ಫರ್ನಾಂಡಿಸ್ ಅವ್ರು ಸರ್ಕಾರದಿಂದ ಹೊರಗೆ ಬಂದ್ರು. ದ್ವಿಸದಸ್ಯತ್ವ, ಮಧುಲಿಮೆಯ ಕಾಂಗ್ರೆಸ್ ಅಲ್ಲಿ, ಬಿಜೆಪಿಲಿ ಇರೋದು, RSS ಅಲ್ಲೂ ಇರೋದು, ಈ ತರದ್ದೆಲ್ಲ ದ್ವಂದ್ವಗಳಿದಾವೆ ಅಂತ ಹೊರಗೆ ಬಂದ್ರು. ಆಮೇಲೆ ಕಾಂಗ್ರೆಸ್, ಕಾಗೋಡು ತಿಮ್ಮಪ್ಪನವ್ರು 80ನೇ ಇಸ್ವಿಗೆ ಸೇರಿದವರು ಇವತ್ತವರೆಗೆ ಕಾಂಗ್ರೆಸ್ ಬಿಡ್ಲಿಲ್ಲ. ಪಕ್ಷ ನಿಷ್ಠೆ ಬಹಳ ಅವರಿಗೆ. ಪಕ್ಷ ನಿಷ್ಠೆ, ಪಕ್ಷದ ಕಾರ್ಯಕ್ರಮಗಳು, ಸರ್ಕಾರದ ಕಾರ್ಯಕ್ರಮಗಳು ಜನರಿಗೆ ತಲುಪಬೇಕು ಅಂತ. ಇನ್ನೊಂದು ಬಹಳ ವಿಶೇಷ ಸಂಗತಿ ಹೇಳ್ತೀನಿ, ನಮ್ಮ ಜನಪ್ರತಿನಿಧಿಗಳ ರಾಜ್ಯದವ್ರು ನೋಡ್ಬೇಕು. ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಮಂತ್ರಿ ಆದವನು, ವಿಧಾನಸಭಾ ಅಧ್ಯಕ್ಷ ಆದವನು, ಪ್ರತಿ ಗ್ರಾಮ ಪಂಚಾಯತಿಗೆ ಹೋಗಿ 1 ಗಂಟೆ 2 ಗಂಟೆ ಕೂತು ಜನರಿಂದ ಅಹವಾಲು ತಗೊಂಡು ಅಲ್ಲೇ ಜನರಿಗೆ ಸಮಸ್ಯೆಗೆ ಪರಿಹಾರ ಕಂಡ್ಕೊಂಡು ಹೇಳಿದಂತ ವ್ಯಕ್ತಿ. ಹಲವಾರು ಸಮಸ್ಯೆಗೆ ಯಾರು ಇದ್ರು ಅಂದ್ರೆ ಅದು ಕಾಗೋಡು ತಿಮ್ಮಪ್ಪನವ್ರು ಮಾತ್ರ. ಇಡೀ ಕ್ಷೇತ್ರದ ಪ್ರತಿಯೊಂದು ಪಂಚಾಯತಿಗೆ 3-4 ತಿಂಗಳಿಗೊಮ್ಮೆ ಹೋಗೋರು. ಆತರ ಯಾರು ಕೆಲಸ ಮಾಡಕ್ ಸಾಧ್ಯ ಇಲ್ಲ. ಪಟ್ಟಣದಲ್ಲೂ ಅಷ್ಟೇ, ನಮ್ದು 31 ವಾರ್ಡ್ ಇದ್ರೆ ಪ್ರತಿ ವಾರ್ಡಿಗೂ ಭೇಟಿ, ಸ್ಥಳದಲ್ಲೇ ರೇಷನ್ ಕಾರ್ಡು, ಅಲ್ಲೇ ಅರ್ಜಿ ಕೊಟ್ಟು ಅಲ್ಲೇ ರೇಷನ್ ಕಾರ್ಡು ವಿತರಣೆ ಮಾಡಿಸಿದ್ರು. ನಾನು ಪುರಸಭಾ ಅಧ್ಯಕ್ಷರಾಗಿದ್ದೆ. ಈ ತರ ಬಹಳ ಬದ್ಧತೆ ಇರೋ ವ್ಯಕ್ತಿ, ಮತ್ತೆ ನಿಷ್ಠಾವಂತ. ರಾಜಕೀಯಕ್ಕೆ ಅಂತವ್ರ ಅವಶ್ಯಕತೆ ಇವತ್ತು ಜಾಸ್ತಿ ಇದೆ. ಅವರು ಹಣಕ್ಕೆ ಅಥವಾ ಇನ್ಯಾವುದೋ ಇದಕ್ಕೋಸ್ಕರ ಆಸೆ ಆಮಿಷಕ್ಕೆ ಎಂದೂ ಅವರು ಮಣಿಲಿಲ್ಲ. ಅವರ ವೈಯಕ್ತಿಕ ಜೀವನನು ಬಹಳ ಸಂಕಷ್ಟದಲ್ಲಿ ಬೆಳೆದು ಬಂದ್ರು. ನನಗೆ ಹೇಳ್ತಿದ್ರು ಕಾಗೋಡು ತಿಮ್ಮಪ್ಪನವರು, ಅವರು MLA ಆದಾಗ ಅವರು ಮದುವೆನೂ ಆಗಿತ್ತು. ಅವ್ರ ಮಾವ ಒಂದು ಒಳ್ಳೆ ಮನೆ ಕಟ್ಟು ಅಂದ್ರಂತೆ. ನಾನೇ ದುಡ್ಡು ಕೊಡ್ತೀನಂತ. ಅವ್ರ ದುಡ್ಡಿಂದಲ್ಲ ಮನೆ ಮೊದ್ಲು ಕಟ್ಟಿರೋದು. ಆ ಪೆಟ್ರೋಲ್ ಬಂಕು ಅವ್ರದ್ದಲ್ಲ, ಅವ್ರದ್ದು ಹೋಟ್ಲು ಅವ್ರದ್ದಲ್ಲ, ಎಲ್ಲ ಅವ್ರ ಮಾವ ಕೊಡ್ಸಿದ್. ನನ್ ಮಾವ ಇಲ್ದಿದ್ರೆ ನಾನ್ ಕತೆ ಎದ್ದು ಹೋಗ್ಬಿಡೋದು ಮರೆಯ ಹಂಗೆ ಅಂತ ಹೇಳೋರು. ಹಂಗಾಗಿ ಸ್ವಂತ ಅವ್ರು ಮಾಡದೇ ಇದ್ರು ಅವರ ಮಾವ ಆ ಮನೆ ಕಟ್ಸಿದ್ದವ್ರು. ಈಗೇನೋ ಒಂದ್ ಸಣ್ಣಕ್ ಮೇಲ್ಮನೆ ಮಾಡಿರೋದ್ ಬಿಟ್ರೆ ಹಣಕ್ಕಾಗ ಅವ್ರೆಂದು ಆಸ್ತಿ ಮಾಡೋದಕ್ಕೆ ಎಂದು ಅವರು ಆಲೋಚನೆ ಮಾಡಿದವರಲ್ಲ, ಆ ತರ ರಾಜಕಾರಣ ಮಾಡಿದವರಲ್ಲ. ಆ ತರದವರು ಅವರು ಮಾದರಿ ಜನನಾಯಕರು. ಖಂಡಿತ ಸರ್, ಬಹಳಷ್ಟು ವಿಷಯಗಳನ್ನ ನಿಮ್ಮಿಂದ ತಿಳ್ಕೊಳಕಾಯ್ತು. ಬಹುಶಃ ಅಂದ್ರೆ ನಿಮ್ಮ ಒಂದು ಸುದೀರ್ಘ ಅನುಭವ ಏನಿದೆ ಅದರ ಮೂಲಕ ನೀವು ಇಷ್ಟು ನೇರವಾಗಿ ಎಲ್ಲಾ ವಿಷಯಗಳನ್ನು ಕೂಡ ಮಾತಾಡಿದ್ರಿ. ನಮ್ಮ ಕನ್ನಡ ಪ್ಲಾನೆಟ್ ವೀಕ್ಷಕರ ಪರವಾಗಿ ನಿಮ್ಗೆ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಇಷ್ಟೊತ್ತವರೆಗೆ
ಸಾಗರದ ಹಿರಿಯ ಮುಖಂಡರು ಹಾಗೂ ರೈತ ಪರ ಹೋರಾಟಗಾರರಾದಂಥ ತೀನಾ ಶ್ರೀನಿವಾಸ್ ಅವರ ಜೊತೆಗೆ ಒಂದು ಸಂದರ್ಶನವನ್ನ ನೋಡಿದ್ರಿ. ಇದು ಇವತ್ತಿಗೆ ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ರಾಜಕೀಯ ಅನ್ನೋದು ಜನರ ಸಮಸ್ಯೆಗಳಿಂದ ದೂರ ಆಗ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಜನರ ಜೊತೆಗೆ ನಿಂತು ಹೋರಾಟ ಮಾಡ್ತಾ ಇದ್ದಾರೆ. ಇಂತಹವರ ಒಂದು ಧ್ವನಿಗೆ ಬಲ ಬರ್ಬೇಕಾಗತ್ತೆ. ನಮ್ಮ ಕನ್ನಡ ಪ್ಲಾನೆಟ್ ಕೂಡ ಈ ರೀತಿಯ ನಿಜವಾದ ಜನರ ದನಿಯಾಗಿ ಕೆಲಸ ಮಾಡ್ತಾ ಇರುವಂತದ್ದು. ಮತ್ತೆ ನೋಡ್ತಾ ಇರಿ ಕನ್ನಡ ಪ್ಲಾನೆಟ್. ಎಲ್ಲರಿಗೂ ನಮಸ್ಕಾರ.